ಈ ಮೂರು ಯಾರು ಬಂದಿದ್ದಾಳೆ
ರೇಟ್ ಉಂಟು. ನಂಚಿ ಕೂಡ ಕೊಡ್ತಾರೆ, ಅಲ್ಲದೆ ಕೊಡ್ತಾರೆ, ಹೋಗಿ ಕೊಡ್ತಾರೆ. ಹಲೋ ಹಲೋ
ಶರಣು ತಿರುವಗ್ರ ಚಾಲಿವ
ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ವಿಘ್ನೇಶ್ವರ ಪಾಹಿ ಗಜಮುಖನವಗೆ ಗಣಪಗೆ ಚೆಲ್ವತಿ ಜಗವಂದಿತಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದುಳು ಬರಶು
ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯ ಬಾಲನ ಭುಜಾಲವರಿ ಜಯಶೀಲ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತೊಂದನ 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 ದಯದ ದಿಂದನ 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 ದಯದ ದಿಂದನ ದಯದ ತೊಂದನ ದಯದ ಸದೈ ದಯದ ಸಿದೈ ದಯದ ಸದೈ ದಯದ ಸದೈ ದಿನದಾದಿನ ದಿನದಾದಿನ ವಂದನ ತುಂಗ ತುಂಗ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಚಿಕ್ಕ ಪ್ರಾಯದ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಗಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಭಕ್ತಿಯೊಳಗಿಂತ ಪುರುಷ ನಾನೇ ಕಾಂತೆ ಪ್ರೇಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆ ಕರೆ ಕಾಮಿ ಕವಿಬನ ಪ್ರೇಮದಿ ಕರೆ ಕರೆ ಕಾಮಿ ಕವಿಬನ ಪ್ರೇಮದಿ ಕರೆ ಕರೆ ತಕ್ಕತ್ತ ದಿನವೇ ನಿಮಿತ್ತ ದಿನವೇ ಕೈಯತ್ತ ದಿನವೇ ತಕ್ಕತ್ತ ದಿನವೇ ತಕ್ಕತ್ತ ದಿನವೇ ನಿಮಿತ್ತ ದಿನವೇ ಕೈಯತ್ತ ದಿನವೇ ತಕ್ಕತ್ತ ದಿನವೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಹಬಾದ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬಾದ್ ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೋಪಲಸಾರ ಭಕ್ಷಿತಂ ಶಹಬಾದ್ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ. ಪಾಂಗಾಳ ಶ್ರೀ ಆದಿ ಜನಾರ್ದನ ದೇವರು, ಪಾಂಗಾಳ ಶ್ರೀ ಆದಿ ಜನಾರ್ದನ ದೇವರು ಶ್ರೀ ಆದಿ ಜನಾರ್ದನ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿ ಗಂಧ ಪ್ರಸಾದ.
ಆಪೂಹು. ಆಹೋ. ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಮತ್ತು ಸಕಲ ದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಆಪೂಹು. ಆಹೋ. ಕೊಡತೂರು ಗುತ್ತನಲ್ಲಿ ವಾಸವಾಗಿರುವ ಸನತ್ ಕುಮಾರ್ ಶೆಟ್ಟಿ, ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರು ಮತ್ತು ಸನತ್ ಕುಮಾರ್ ಶೆಟ್ಟಿ ಅವರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶ. ಕುಲನಾದನ ಮಾಧವ ಮಧುಸೂದನ ಬಾರೋ ಯಾದವನಿ ಬಾಯದು ಕುಲನಾದನ ಮಾಧವ ಮಧುಸೂದನ ಬಾರೋ. ಶಂಕರಾಚಾರ್ಯವು ಕೈಯಲ್ಲಿ ಧರಿಸುತ್ತ ಶಂಕರಾಚಾರ್ಯವು ಕೈಯಲ್ಲಿ ಧರಿಸುತ್ತ ಪಿಂಕದ ಗೋಪಾಲ ನೀವಾರೋ, ಪಿಂಕದ ಗೋಪಾಲ ನೀವಾರೋ. ಶಂಖ ಚಕ್ರವು ಕೈಯಲ್ಲಿ ಧರಿಸುತ್ತ ಪಿಂಕದ ಗೋಪಾಲ ನೀವಾರೋ. ಅಕ್ಕಳ ಮಹಿಮನೆ ಆದಿ ನಾರಾಯಣ.
ದಿನ್ನತ್ತೆ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಕೈ ಮುಗಿದು ಪಾದಾಬುಜಕ್ಕೆ ಪೊಡ ಹೊಡೆದ ವರ್ಣಿಪಿನಿ ಅಮೃತವ ಆವರಿಸಿಕೊಂಡಿರುವಂತಹ ಕತ್ತಲೆ ಮೊತ್ತ, ತುಂಬಿರುವಂತಹ ಅಪಾರವೂ ಅಗಾಧವೂ ಆದಿರುವಂತಹ ಜಲರಾಶಿ, ತನ್ಮಧ್ಯದಲ್ಲೇ ಹುಟ್ಟಿಕೊಂಡವರು ನಾವು ಮೂವರುಗಳು. ಒಂದೆಡೆಯನ್ನು ಸೇರಿ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮ ಕುರಿತಾಗಿಯೇ ನಾವು ಪ್ರಶ್ನಿಸಿಕೊಂಡರೂ ಉತ್ತರವನ್ನು ಪಡೆಯುವಲ್ಲಿ ಸಫಲರಾದುದಿಲ್ಲ. ಹಿಂದು ಮುಂದರಿಯದೆ ಭಯವೇ ನಮ್ಮನ್ನು ಕಾಡುತ್ತಿತ್ತು. ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಮ್ಮ ಕಡೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದಲೇ ನಿನ್ನನ್ನು ಆದಿಮಾಯ ಎನ್ನುವಂತೆ ನಾವು ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಉದ್ಧರಿಸಮ್ಮ. ಓ ಆದಿಮಾಯೆ, ಮೊದಲಾಗಿ ನಿನ್ನ ಚರಣದ್ವಯಗಳಿಗೆ ಬಂಧಿಸಿಕೊಳ್ಳುತ್ತಾ ಇದ್ದೇವೆ ತಾಯೆ. ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಜನನವಾಯಿತು. ಅತ್ತ ಇತ್ತ ಎತ್ತ ನೋಡಿದರೂ ಜಲರಾಶಿಯಲ್ಲದೆ ಮತ್ತೇನು ಕಾಣುತ್ತಾ ಇಲ್ಲ ತಾಯೆ.
ಆದ್ದರಿಂದ ನಮ್ಮೂವರ ಸೃಷ್ಟಿಗೆ ನೀನೇ ಕಾರಣೀಕರ್ತಳು ಎನ್ನುವ ಹಾಗೆ ನಾವು ಅಂದುಕೊಂಡಿದ್ದೇವೆ. ಆದ್ದರಿಂದಲೇ ಕೇಳುತ್ತಾ ಇದ್ದೇವೆ, ಯಾತಕ್ಕೆ ಜನ್ಮವ ನಿತ್ಯ ತಾಯೇ, ನಮ್ಮೂವರಿಂದ ಆಗಬೇಕಾದಂತಹ ಕಾರ್ಯಗಳೇ ಏನು ಎಲ್ಲವನ್ನು ತಿಳಿಸಿ ನಮ್ಮೂವರನ್ನು ಸಂಪ್ರೀತಿಯಿಂದ ಉದ್ಧರಿಸಬೇಕು ತಾಯೇ. ಜಯ 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 ಅಮ್ಮ. ಮೊದಲಾಗಿ ನಿನ್ನ ಪವಿತ್ರವಾದ ಪದದ್ವಯಗಳಿಗೆ ವಂದಿಸಿಕೊಂಡಿದ್ದೇನೆ ಅಮ್ಮ. ಏಕಕಾಲದಲ್ಲಿ ಹುಟ್ಟಿಕೊಂಡವರು ನಾವು, ಒಂದೊಮ್ಮೆಗೆ ಯಾರೂ ಇಲ್ಲ, ನಾವು ಅನಾಥರು ಎಂಬ ಪ್ರಜ್ಞೆಯೂ ನಮ್ಮನ್ನು ಕಾಡಿತು. ಆ ಸಮಯದಲ್ಲಿ ದೂರದಲ್ಲಿ ಒಂದು ಬೆಳಕನ್ನು ನಾವು ಕಂಡೆವು. ಆ ಬೆಳಕನ್ನೇ ಆಧರಿಸಿ ಮುಂದೆ ನಡೆದರೆ ನಿನ್ನದಾದಂತಹ ದಿವ್ಯವಾದ ರೂಪವನ್ನು ನಾವು ಅಂಧಕಾರವು ನಮ್ಮಿಂದ ದೂರವಾಗಿ ಸುಜ್ಞಾನವೆಂಬ ಜ್ಯೋತಿ ನಮ್ಮಲ್ಲಿ ಬೆಳಗಿದು. ಅಮ್ಮ, ನಮ್ಮನ್ನು ನೀನೇ ಪಡೆಯಬೇಕು, ಉದ್ಧರಿಸಬೇಕು. ಜಯ ಜಯ ಹರಿಹರ ಬ್ರಹ್ಮರಂದಿರಿಸಿ ನಾಮವ ಹರುಗನೆ ಮೂವರಿಗೆ ಇರುವವರಿಂದ ಘನ ಕಾರ್ಯವಂತಕ್ಕೆ ಮೊರೆತಂದೆ ನನಗೆ. ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂತಹವೋ ನನ್ನ ಮುದ್ದು ಕನ್ನಮ್ಮಗಳಿರ, ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಆದಿ ಮಧ್ಯಾಂತರಹಿತಳು ಆದಂತ ನಾನೇ ನಿಮ್ಮ ಜನನಕ್ಕೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ನಿಮ್ಮೂವರಿಗೂ ಒಂದೊಂದು ಹೆಸರುಗಳನ್ನು ಇರಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು, ತ್ರಿನೇತ್ರಧಾರಿಯ ಅಂತ ನೀನೇ ಈಶ. ಧನ್ಯನಾದ ಮಕ್ಕಳೇ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿ ಮಾಡುವುದಕ್ಕೆ ಬಲವಾದಂತಹ ಕಾರಣವೇ ಉಂಟು. ಏನದು? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೂ ಮಾಡುವುದಕ್ಕೆ ಉದ್ಯೋಗವನ್ನು, ಇರುವುದಕ್ಕೆ ಕ್ಷೇತ್ರವನ್ನು, ಒಂದೊಂದು ಗುಣಗಳನ್ನು ಅನುಗ್ರಹಿಸುವಳಿದ್ದೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಂಥ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಂಥ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಗನೇ ಈಶಾ, ತಾಮಸ ಗುಣಭರಿತನ ಅಂತ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದರೆ ಕಷ್ಟ ಕಾಲದೊಳಗೆ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಎಲ್ಲಿಯಾದರೂ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನೇ ಒಲಿದು ನಿಮ್ಮ ಗಳಿಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ.
ತಾಯಿ ಇವತ್ತಿಗೆ ಅಂತರ್ಧನಳಾಗಿದ್ದಾಳೆ. ಆದ್ರೆ ನಾನು ಆಲೋಚಿಸುವುದು ಅದನ್ನಲ್ಲ. ಮತ್ತೆ ಎಲ್ಲಾ ಕಾರ್ಯವನ್ನು ಕೊಟ್ಟು ಅಂತರ್ಧನಾಗಿರುವಂತಹ ತಾಯಿ ಹಿರಿಯವ ಎಂದು ಹೇಳದೆ ಹಾಗೆ ಹೋದಳಲ್ಲ. ಆದ್ರೆ ನಾನದನ್ನು ಅರ್ಥವಿಸಿಕೊಂಡವನಿದ್ದೇನೆ. ನಾವು ಮೂವರಲ್ಲಿ ಮಾಡುವಂತಹ ಉದ್ಯೋಗದಲ್ಲಿ ಹಿರಿಯವನಿದ್ರೆ ಹೇಗೆ, ಇದ್ದ ಯಾರಾದರೂ ಮಾಡುವ ಕೆಲಸದಲ್ಲಿ ಅದನ್ನು ಪ್ರಶ್ನಿಸುವವನು ಇದ್ದರೆ ಹೇಗೆ ಎನ್ನುವುದನ್ನು ಅರ್ಥವಿಸಿಕೊಂಡು ನಿಮ್ಮಲ್ಲಿ ನಾನು ಹಿರಿಯವ ಎನ್ನುವ ಹಾಗೆ ಹೇಳುತ್ತಾ ಇದ್ದೇನೆ. ಹೇಗೆ ಬಲ್ಲೇನ? ನನಗೆ ಕೊಟ್ಟಿರುವಂತಹ ಉದ್ಯೋಗದ ಪ್ರಕಾರವಾಗಿ, ನನಗೆ ನೀಡಿರುವಂತಹ ಹೆಸರಿನ ಪ್ರಕಾರವಾಗಿ ಮೊದಲಾಗಿ ಕರೆದದ್ದು ಅಮ್ಮ ನನ್ನನ್ನು ಬ್ರಹ್ಮ ಎನ್ನುವ ಹಾಗೆ. ಬ್ರಹ್ಮ ಎಂದರೆ ದೊಡ್ಡದು, ಎತ್ತರ ಎನ್ನುವ ಹಾಗೆ. ಸರಿ, ಅಷ್ಟು ಮಾತ್ರವಲ್ಲ, ಸುಜಿಸುವ ರಾಯಭಾರವನ್ನು ನನಗೆ ಇತ್ತಿದ್ದಾಳೆ. ಮೊದಲಾಗಿ ನಾನು ಸುಜಿಸುವರೆ ಪದುಮಾಕ್ಷನಾದಂತಹ ನೀನು ಪೊರೆಯುತ್ತಿ, ಹರನಾದಂತಹ ಈತ ಲಯಗೊಳಿಸುತ್ತಾನೆ. ಆ ಮೂಲಕವಾಗಿ ನಾನು ಹೇಳಿದ್ದು, ಇನ್ನು ಮುಂದೆ ಕಾರ್ಯಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸುವ ಮೊದಲಾಗಿ ನೀವು ನನ್ನನ್ನು ಅಣ್ಣ ಎನ್ನುವ ಕರೆಯತಕ್ಕದ್ದು. ಅಷ್ಟು ಮಾತ್ರವಲ್ಲ, ಒಪ್ಪಿಕೊಳ್ಳತಕ್ಕದ್ದು. ಇದು ನನ್ನ ಮಾತಲ್ಲ, ನಿಮಗೀರುವರೆಗೂ ಆಜ್ಞೆ. ಬ್ರಹ್ಮ, ಏನು ಇವತ್ತಿಗೆ ನೀನು ನನಗೆ ಆಜ್ಞೆ ಮಾಡುವುದಾ? ಅಮ್ಮ ನಮಗೆ ಮೂವರಿಗೂ ಉದ್ಯೋಗವನ್ನು ಕೊಟ್ಟಿದ್ದಾರೆ. ನಿನಗೊಬ್ಬನಿಗಲ್ಲ, ಇಬ್ಬರಿಗೂ ಆಜ್ಞೆಯನ್ನು ಮಾಡುವುದು. ಅದೇ ನನಗೆ ಒಬ್ಬನಿಗೆ ಅಂತ ಹೇಳಿದ್ದಲ್ಲ, ನಮಗೂ ಅಂತ ಹೇಳಿದ್ರು ನಾನು. ಈಗ ಹೇಗೆ ಆಗ್ತದೆ ಅದು? ಹೇಗೆ? ಮೂವರಿಗೂ ಒಂದೇ ತರವಾದ ಕೆಲಸವನ್ನು ಕೊಟ್ಟಿದ್ದಾಳೆ. ನಾವು ಇನ್ನೇನು ನಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕು ಎನ್ನುವಾಗ ನೀನು ತಡೆದು ನಿಲ್ಲಿಸಿದಿ. ನಾನು ಹಿರಿಯವ ಎನ್ನುವ ಹಾಗೆ. ಹೌದು, ಇದು ಬ್ರಹ್ಮನ ಹೊಸ ಮುಖ. ಅದು ಹೇಗೆ? ಒಂದು ಹಳೆ ಮುಖ ಅಲ್ಲ, ಇದು ಹೊಸ ಮುಖ, ಹೊಸ ಬ್ರಹ್ಮ. ಹೌದು, ಹೊಸ ಬ್ರಹ್ಮ. ಯಾಕೆ ಹೇಳಿದ್ದು ನಾನು? ಈಗ ಸೃಷ್ಟಿಗೊಂಡ ಆ ಸೃಷ್ಟಿ, ನಾವು ಮೂವರು ಏಕಾಂತ ಸೃಷ್ಟಿಗೊಂಡ ಮೇಲೆ ನಿನ್ನ ಮುಖವೇ ಬೇರೆ ಇತ್ತು. ಅಂದ್ರೆ ನಮಗೇನು ಅರಿಯಲಿಲ್ಲ. ಈಗ ಬೇರೆ ಹಿರಿಯವ, ಇದನ್ನು ನಾನು ಎಂತದ್ದು ಇರ್ಲಿಲ್ವೋ? ಅದೇ ಈಗ ಸಿಕ್ಕಿದೆ, ಆದ್ದರಿಂದ ಹೇಳದ್ದು. ಮೊದಲಾಗಿ ನನಗೆ ಸಿಕ್ಕಿದ್ದು ಆ ಅಂತಸ್ತು ಇದೆ ನನ್ನಲ್ಲಿ, ಆದ್ದರಿಂದ ಹೇಳ್ತಾ ಇದ್ದೇನೆ ನಾನೇ ದೊಡ್ಡವ ಎನ್ನುವ ಹಾಗೆ. ಅದಕ್ಕೆ ಹೇಳಿದಲ್ವಾ, ಇದು ಹಳೆ ಬ್ರಹ್ಮ ಅಲ್ಲ, ಹೊಸ ಬ್ರಹ್ಮ ಅಂತ. ಹೌದಪ್ಪ. ಇದನ್ನು ನಾನು ಒಪ್ಪುವುದಿಲ್ಲ ಅಂತ. ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ನಿನಗೆ ಮಾತ್ರ ಉದ್ಯೋಗ ಕೆಲಸ ಕೊಟ್ಟದ್ದ? ನನಗೂ ಕೊಟ್ಟಿದ್ದಾಳೆ. ನಿನಗೂ ಕೊಟ್ಟಿದ್ದಾಳೆ. ಈಗ ಬ್ರಹ್ಮ ಅಂದ್ರೆ ದೊಡ್ಡದು ಆಗಿದ್ರೆ ಈಶಾ ಅಂದ್ರೆ ಏನು? ಯಜಮಾನ. ನಿಮಗಿರುವರಿಗೂ ನಾನು ಯಜಮಾನ. ಓಹೋ, ಮತ್ತೆ ಮಾತೆ ಏನು ಕೊಟ್ಟದ್ದು ನನಗೆ? ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ. ಲಯಕ್ಕೆ ಅಧಿಕಾರಿ ನಾನು. ಲಯ ಅಂದ್ರೆ ಬರೀ ನಾಶಗೊಳಿಸುವುದಾ? ಮತ್ತೆ ಅಲ್ಲ, ಹತೋಟಿಯಲ್ಲಿ ಇಡುವುದು. ಅಂದ್ರೆ ಯಾವುದಕ್ಕೂ ಬೇಕಾದ್ರೂ ಆಗ್ಲಿ ಒಂದು ಲಯ ಅಂತ ಬೇಕು. ಸಂಗೀತಕ್ಕೆ ಆಗ್ಲಿ, ಬೀಸುವ ಗಾಳಿಗೆ ಆಗ್ಲಿ, ಉರಿಯುವಂತ ಬೆಂಕಿಗೆ ಆಗ್ಲಿ, ಹರಿಯುವಂತ ನೀರಿಗೆ ಆಗ್ಲಿ, ಎಲ್ಲದಕ್ಕೂ ಲಯ ಬೇಕು. ಲಯ ತಪ್ಪಿದ್ರೆ ಗಾಳಿ ಬಿರುಗಾಳಿ ಆಗ್ತದೆ, ಬೆಂಕಿ ಜ್ವಾಲಾಮುಖಿ ಆಗ್ತದೆ, ಜಲ ಪ್ರಳಯ ಆಗ್ತದೆ. ಅದಕ್ಕೆ ಹತೋಟಿ ಬೇಕು. ಹತೋಟಿಯಲ್ಲಿ ಇಡುವವ ನಾನು. ಅಷ್ಟು ಮಾತ್ರ ಅಲ್ಲ, ಮತ್ತೇನು? ಒಮ್ಮೆ ನನ್ನನ್ನು ಸರಿಯಾಗಿ ಗಮನಿಸಂತೆ. ಏನು ಆಗಲಿದ್ದ ಮಾತನಾಡುತ್ತಾ ಇದ್ದೆ? ಓಹೋ, ಅದೇನು ಹಣೆಯಲ್ಲಿ ಹೆಚ್ಚಿನದಾದದ್ದು ಕಾಣ್ತಾ ಉಂಟ ನಿನಗೆ? ಏನದು? ಅದು ಮೂರನೇ ಕಣ್ಣು. ಕಣ್ಣೆ? ಹೌದು. ಅದು ಮುಚ್ಚಿಕೊಂಡಿದೆ. ಯಾಕೆ ಮುಚ್ಚಿಕೊಂಡಿದೆ? ಒಂದು ವೇಳೆ ಆ ಕಣ್ಣನ್ನು ನಾನು ಕೋಪಗೊಂಡು ತೆರೆದೆ ಅಂತಾದ್ರೆ ಸಕಲವನ್ನು ಸುಡಬಲ್ಲೆ. ಅಷ್ಟು ಸಾಮರ್ಥ್ಯ ಆ ಕಣ್ಣಿಗಿದೆ. ಮುಚ್ಚಿದ ಕಣ್ಣಲ್ಲಿ ಕಿಚ್ಚಿದೆ. ಆದ್ದರಿಂದ ನಾನು ಕೂಡ ಇಲ್ಲಿ ಹಿರಿಯವ. ಈಶಾ, ನೀನಾಡಿದಂತಹ ಮಾತನ್ನು ನಾನು ಒಪ್ಪಿಕೊಳ್ಳಬಹುದು. ಯಾವ ರೀತಿಯಲ್ಲಿ? ಒಂದು ರೀತಿಯಲ್ಲಿ ಮಾತ್ರ. ಹೆಚ್ಚಿನದಾದಂತಹ ಅಂಗವುಳ್ಳವದ್ದಾದ್ದರಿಂದ ನಿನ್ನನ್ನು ನಾನು ಅಂಗಜ್ಯೇಷ್ಠ ಎನ್ನುವ ಹಾಗೆ ಒಪ್ಪಿಕೊಳ್ಳಬಹುದು. ಆದರೆ ಸರಿಯಾಗಿ ಒಮ್ಮೆ ಆಲೋಚಿಸಿ ನೋಡು. ಹೋದ ಕಲ್ಪದಲ್ಲಿ ಲಯವಾದದ್ದನ್ನು ಪುನರಪಿ ನಾನು ಇಲ್ಲಿಗೆ ತರದೇ ಇದ್ದಾದರೆ ನಿಮಗಿರುವವರೆಗೂ ಕೆಲಸ ಉಂಟೆ? ಮೊದಲಾಗಿ ನಾನು ಮಾಡಬೇಕಾದದ್ದು ಕೆಲಸ ಯಾವುದು? ಸುಧಿಸುವ ಕೆಲಸವೇ ಮೊದಲು. ಆದ್ದರಿಂದ ಹೇಳುದು ನನ್ನ ಉದ್ಯೋಗವೇ ಘನವಾದದ್ದು ಎನ್ನುವ ಹಾಗೆ. ಅಷ್ಟೊಂದು ಗಣ ಅಲ್ಲವೇ?
ಯಾಕಪ್ಪ ಅಂತ ನಾನು ಭಾವಿಸ್ತಾ ಇದ್ದೆ. ಅಮ್ಮ ಅಡಗಿದ್ದೆ ತಡ. ಏನೊಂದು ಹೊಸ ಉತ್ಸಾಹ ನಿನ್ನಲ್ಲಿ, ಯಾಕೆ? ಹಾಗಾದ್ರೆ ಈಗ ಆರಂಭಿಸ್ತಾನೆ ಬ್ರಹ್ಮ. ಸೃಷ್ಟಿಯಾಗ್ತದೆ, ನಾನು ಪಾಲನೆ ಮಾಡ್ತೇನೆ, ಅವನ ಲಯಕ್ಕಾಗಿ ಒಂದು ಸಮಯವನ್ನು ಕಾಯುತ್ತಾನೆ ಎಂಬ ಉತ್ಸಾಹದಲ್ಲಿರುವಾಗಲೇ ಆಗಬೇಕಾದರ ಹೊರತಾಗಿ ಮಾತಿನ ಸೃಷ್ಟಿ ಆರಂಭಿಸಿದೆ. ಆಯ್ತಪ್ಪ, ಮಾತನಾಡು, ಸಿಕ್ಕಿದ ಅವಕಾಶ ಅಲ್ಲೂ. ಈಗ ಮಾತಿನಲ್ಲಾದ್ರೂ ಒಂದು ಸಮಸ್ಯೆ ರಹಿತವಾದದ್ದು ಬೇಕೋ ಬೇಡ? ಯಾಕೆ? ಆರಂಭದಲ್ಲಿ ಸಮಸ್ಯೆ ಸೃಷ್ಟಿ ಮಾಡಿ ಹಾಕಿದೆ. ನಾನು ನನ್ನದು, ನನ್ನಿಂದ ನಾನೇ ಎಲ್ಲಕ್ಕೂ ಕಾರಣ. ಹೌದು, ನಿನ್ನ ಪ್ರಥಮ ಸೃಷ್ಟಿಯ ವಿಫಲವಾಯಿತೋ ಇಲ್ಲೋ? ಹೇಗೆ? ಅವ ಆಕ್ಷೇಪ ಮಾಡಿ, ನೀನು ಯಾಕೆ ನಾನು ಆಗುವುದಿಲ್ವೋ? ಆರಂಭದಲ್ಲೇ ಸ್ಪರ್ಧೆಗೆ ಕಾರಣವಾಗಬಹುದಾದ ಒಂದು ಸಮಸ್ಯೆಯನ್ನೇ ನೀನು ಮಾಡಿದ್ದು ಎನ್ನುವುದರಿಂದಲೇ ನಿನ್ನ ನಡೆಯನ್ನು ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಯಾಕೆ? ಯಾಕೆ? ನೀನು ಎಷ್ಟು ಆಧಾರಗಳನ್ನು ಕೊಟ್ಟೆಯೋ ಅದೆಲ್ಲವೂ ನಿನ್ನನ್ನು ಸಮರ್ಥಿಸುವಲ್ಲಿ ಪೂರಕ ಖಂಡಿತವಾಗಿ ಆಗುವುದೇ ಇಲ್ಲ. ಯಾಕೆ ಆಗುವುದಿಲ್ಲ? ಸೃಷ್ಟಿ ಪ್ರಕಾರ ಅಷ್ಟೊಂದು ಘನ ಅಲ್ಲ. ಅದು ಹೇಗೆ ಅಂತ? ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಸೃಷ್ಟಿಸಿ ಹೇಳಿದ್ದಮ್ಮ, ಪಂಚಭೂತಾತ್ಮಕವಾದಂತ ಸೃಷ್ಟಿಯಾಗಬೇಕು. ಹೌದು. ಹಾಗಾದ್ರೆ ಯಾಕಾಗಬೇಕು? ಆಧಾರ ಹಿನ್ನೆಲೆ ಇದ್ದು. ಹೌದು. ಅವರ ಕರ್ಮದಿಂದ ಅದರ ಅನುಭವಕ್ಕಾಗಿ ಅವರಿಗೊಂದು ಶರೀರ, ಮತ್ತೆ ಅವರದನ್ನು ಬೇಕಾದಂತ ಅನುಭವಿಸೋದಕ್ಕೆ ಬೇಕಾದ ಲೇಖನ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೇವಲ ಹುಟ್ಟಿದ್ರೆ ಸಾಕಾಗುವುದಿಲ್ಲ ಬ್ರಹ್ಮ. ಯಾಕೆ? ಈಗ ಸೃಷ್ಟಿ ಮಾಡುವ ಉದ್ದೇಶ ಏನು? ಅದು ಬೆಳೆಯಬೇಕು, ಸಿರಿಯಾಗಿ ಬೆಳಗಬೇಕು ಎನ್ನುವ ಹಾಗಲ್ವ? ಬ್ರಹ್ಮ ಸೃಷ್ಟಿ ಬೆಳಗಬೇಕು ಅಂತಾದ್ರೆ ಹೇಗೆ? ಬ್ರಹ್ಮನಿಂದ ಆಗುವುದಿಲ್ಲ. ಆ ಬೀಜ ಮೊಳೆಯುವ ಹಾಗೆ ಮಾಡಿ ಮತ್ತು ಬೇಕಾದಾಗಿ ವಿಸ್ತರಿಸುವ ಹಾಗೆ ಮಾಡಿ ಜೀವಜಾಲಗಳ ಬೌದ್ಧಿಕ ಮಟ್ಟ ತನ್ನಂತಾನು ವೃದ್ಧಿಗೊಳಿಸೋಕೆ ಅನುಕೂಲ್ಯವನ್ನು ಒದಗಿಸಿಕೊಡುತ್ತಾ ಅವುಗಳು ಕೆಡದ ಹಾಗೆ ಅವಳಿಯ ಸಕಾಲದಲ್ಲಿ ಬೇಕಾದ್ದನ್ನು ಮಾತ್ರ ಕೊಟ್ಟು ಪಡೆಯುವಂತ ಉದ್ಯೋಗ ಅಂತಂದು ಇದ್ದಾಗ ಸೃಷ್ಟಿಗೆ ಮೌಲ್ಯ ಬರ್ತದೆ ಎನ್ನುವುದರಿಂದ ಹೇಳಿದ್ದು. ಸೃಷ್ಟಿ ಕಾರ್ಯವಷ್ಟೊಂದು ಘನವಲ್ಲ. ಕೆಡದ ಹಾಗೆ ಯಾವುದು ಉಳಿಸುತ್ತದೋ ಮಾಡುತ್ತದೋ ಆ ಉದ್ಯೋಗ ಶ್ರೇಷ್ಠ. ಈಗ ನಿನ್ನದು ಜ್ಯೇಷ್ಠವಾದ, ನಿನ್ನ ಜ್ಯೇಷ್ಠವಾದಕ್ಕೆ ಇವನ ತಡೆ, ನೀನಲ್ಲ, ನಾನು ದೊಡ್ಡವನೇ ಜ್ಯೇಷ್ಠ. ನಿಮ್ಮಿಬ್ಬರ ವಾದಕ್ಕೂ ನಾನಿಲ್ಲ. ಮತ್ತೆ ನಾನು ಹೇಳುವುದು ಶ್ರೇಷ್ಠ ಯಾವುದು ಅಂತ. ಹೌದಾ? ಶ್ರೇಷ್ಠ ಪಾಲನೆ. ಏ ಹರಿ, ಹಾಗಾದರೆ ನೀನು ಒಪ್ಪಿಕೊಳ್ಳುವುದಿಲ್ಲ ಎಂದಾಯಿತು. ಇಲ್ಲ ಇಲ್ಲ ಇಲ್ಲ, ಒಪ್ಪುದಿಲ್ಲ ಒಪ್ಪುದಿಲ್ಲ. ನೀನು ಸ್ವಲ್ಪ ಹಿಂದವು ಹರ. ಈಗ ಅವನು ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ನಿನ್ನಲ್ಲಿ ನಾನು ಮಾತು, ನಾವೀರುವರು ಒಂದಾಗೋಣ. ಅವನಲ್ಲೇ ಹೇಳು, ಅವನು ದೊಡ್ಡವನ ಅಥವಾ ನಾನು ದೊಡ್ಡವನೆನ್ನುವಾಗ ನೀನು ಹೇಳಬೇಕು. ನಾನೀಗ ನ್ಯಾಯಾಧೀಶ. ಹೌದು. ಬದಿಯಲ್ಲಿ ನಿಂತುಕೊಂಡು ನಾನು ಆಲಿಸಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಸ್ವಲ್ಪ ಮಾತಾಡಿದೆ. ನಾನು ದೊಡ್ಡವ, ಮೂರನೆಯ ಕಣ್ಣುಂಟು ಎನ್ನುವ ಹಾಗೆ. ಆದರೆ ನಿನ್ನ ಮಾತನ್ನು ಸರಿಯಾಗಿ ಆಲಿಸಿದ ನಂತರ ಆ ವಾದದಿಂದ ನಾನು ಹಿಂದೆ ಸರಿದೆ. ಕಣ್ಣು ಮೂರಿದ್ದರೂ ಕರ್ಮ ಎಂತದ್ದು ಅಂತಿರುವುದು. ಹೌದು, ಬ್ರಹ್ಮನ ಜೊತೆ ನನ್ನ ವಾದ ಇಲ್ಲ. ಅಂತೂ ನೀವು ವಾದದ ವೇದಿಕೆಗೆ ಇಲ್ಲ. ವಾದದ ವೇದಿಕೆಗೆ ಇಲ್ಲ, ಒಂದು ನಿರ್ಧಾರಕ್ಕಿದ್ದ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ಬ್ರಹ್ಮನೇ ಹೇಳಿದಲ್ಲ, ನೀನು ಸರಿಯಾಗಿ ಕೇಳಿಸಬೇಕು, ನಿರ್ಧಾರವನ್ನು ಕೊಡಬೇಕು ಎನ್ನುವ. ನಿನ್ನ ನಿರ್ಧಾರ ಹೌದು, ಒಪ್ಪಿಗೆ ಅಂತ. ಹೌದು. ಯಾಕೆ
ಮೂವರ ಉದ್ಯೋಗವನ್ನು ಗಮನಿಸಿದಾಗ ಬ್ರಹ್ಮನ ಸೃಷ್ಟಿಯಾಗ್ಲಿ ನನ್ನ ಲಯ ಆಗ್ಲಿ ಕ್ಷಣ ಮಾತ್ರದಲ್ಲಿ ಆಗ್ತದೆ. ನಿನ್ನದು ಆಗ ಪಾಲನೆ ಉದ್ಯೋಗ. ಈಗ ಒಂದು ಬೀಜವನ್ನು ಬಿತ್ತಿದ್ರೆ ಸಾಕ, ಆ ಬೀಜ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅದರ ಕಾಲಕ್ಕೆ ತಕ್ಕಂತೆ ಅದರ ಲಾಲನೆ ಪಾಲನೆ ಪೋಷಣೆ ಮಾಡಬೇಕು, ತಾಯಿಯ ತರದಿ ಪೊರೆಯಬೇಕು. ಇದು ಯಾರ ಹೊಣೆ? ಪಾಲನಾಧ್ಯಕ್ಷರಾದಂತಹ ಹರಿಯ ಹೊಣೆ. ಆದ್ದರಿಂದ ಪಾಲನೆ ಉದ್ಯೋಗವೇ ಶ್ರೇಷ್ಠ ಎಂಬುದನ್ನು ಈ ಹರ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡಂತಹ ನಾನು ಈ ಕಾಲಕ್ಕೊಂದು ನಿರ್ಧಾರವನ್ನು ಕೂಡ ಮಾಡಿದ್ದೇನೆ. ಬ್ರಹ್ಮನ ಸೃಷ್ಟಿಗಿಂತ ಪೂರ್ವವೇ ಮುಂಚೆ ಲೋಕದಲ್ಲಿ ಹರಿಹರರಲ್ಲಿ ಭೇದವಿಲ್ಲ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡಬೇಕು. ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಆಯ್ಕೆನಾಗ್ತೇನೆ. ಭಾವಿಸಿಕೊಳ್ಳದಿರಿ. ನಿಮಗೆ ಮಾತಿನ ಮೂಲಕ ಹೇಳಿದರೆ ಅರ್ಥವಾಗುವುದಿಲ್ಲ. ಅದಕ್ಕೆ ಯುದ್ಧದ ಮುಖೇನವಾಗಿ ಯಾರು ದೊಡ್ಡವ ಎನ್ನುವ ಹಾಗೆ ನಿರ್ಧರಿಸಲೇಬೇಕು. ನಿನಗೆ ಎರಡು ಬಾರಿಸಿದರೆ ನನ್ನನ್ನು ಒಪ್ಪಿಕೊಳ್ಳುತ್ತೇವೆ. ಯುದ್ಧ ಮಾಡಬೇಕು. ಬಾರಿಸಿ ಒಪ್ಪಿಕೊಳ್ತೇನೆ. ಹೌದು. ಯಾವುದರಲ್ಲಿ ದೊಡ್ಡವನಾಗ್ತೇ ಅವಾಗ? ನಾನು ದೊಡ್ಡವೆನ್ನು ಎಂದು ಎನಿಸಿಕೊಳ್ಳುತ್ತಾರೆ. ಯಾವುದರಲ್ಲಿ? ಎಲ್ಲದರಲ್ಲೂ. ಹೊಡೆದರೆ ಯುದ್ಧದಲ್ಲಿ ದೊಡ್ಡವನಾಗಿ, ಹೌದು. ವಾದದಲ್ಲಿ ಗೆದ್ರೆ ವಾದದಲ್ಲಿ ದೊಡ್ಡವನಾಗಿ. ಎರಡು ವಿಷಯದಲ್ಲಿ ದೊಡ್ಡವನಾದ್ರೆ ಸಾಕು. ಮತ್ತೆ ಯಾವುದರಲ್ಲಿ? ಸಮಗ್ರವಾಗಿ ಆಗ್ಬೇಕು. ನೀನು ಹೇಳಿದ್ದೆಂತದ್ದು? ಹೋದ ಕಲ್ಪನಿಲಯವಾದ ಪ್ರಪಂಚವ ಅಂತ ಆಡಿದ್ದು. ಅದು ವಸ್ತುನಿಷ್ಠವಾಗಿ ಉಂಟು. ಇಲ್ಲಿ ನಾನು ಎಂಬುದು ವ್ಯಕ್ತಿನಿಷ್ಠವಾಯಿತು. ಹೌದೇ? ಈ ವ್ಯಕ್ತಿನಿಷ್ಠತೆಯನ್ನು ಬಿಡೋಣ. ವಸ್ತು ಎಲ್ಲಿ ಉಂಟು? ಎಲ್ಲಿ ಉಂಟು? ಯಾರಲ್ಲಿ ಉಂಟು? ನನ್ನಲ್ಲಿ ಉಂಟು. ನಾವು ಕಂಡದ್ದಿಲ್ಲ. ನೀನು ಹೇಳ್ತೀನಿ ನಾನು ಅಂತ ನನಗದು ಒಪ್ಪಿಗೆ ಆಗುವುದಿಲ್ಲ. ಯಾಕೆ ಒಪ್ಪಿಗೆ ಒಪ್ಪಿಕೊಳ್ಳಬೇಕು ಎನ್ನುವ ಹಾಗೆ. ಒಪ್ಪಿಕೊಳ್ಳಬೇಕು ಅಂತ ಅನುಮಾನವನ್ನು ಪ್ರಮಾಣ ಅಂತ ಸ್ವೀಕರಿಸಿ ಮತ್ತೆ ಏನು ಮಾಡಬೇಕು? ಪ್ರತ್ಯಕ್ಷ ಪ್ರಮಾಣವಾಗಬೇಕು. ಹೇಗೆ ಅದು? ಹೀಗೆ ಮಾಡೋಣ. ಒಬ್ಬರೊಳಗೊಬ್ಬರು ಹೊಕ್ಕು ಅಲ್ಲೇನಿದೆ ತಿಳಿದು ಬಂದು ದೃಢಪಡಿಸೋಣ. ಈಗ ಒಬ್ಬರೊಳಗೆ ಒಬ್ಬ ಒಕ್ಕಬೇಕು ಅಂತ ಹೇಳಿದ್ರೆ ಮೊದಲು ಪ್ರಾರಂಭ ಮಾಡಿದ್ದು ಯಾರು? ನೀನು. ನಾನು. ಹೌದು. ಹಾಗಾದ್ರೆ ಸಣ್ಣವ ನೀನು ದೊಡ್ಡವೆನ್ನು ಹಾಗೆ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ನೀನು ನನ್ನ ಒಳಗೆ ಹೋಗ್ಬೇಕಲ್ವೇ? ಈ ವಿಷಯದಲ್ಲಿ ನಾನು ಮೊದಲ. ಹೌದು. ಒಳಗೆ ಹೋಗ್ಲಿಕ್ಕೆ ನಾನೇ ಮೊದಲು. ಹೌದಪ್ಪ. ಆದಿರು ದಾರಿ ಕೊಡು. ಹೀಗೆ ಬಾ. ಅರಿವು ಹೋಗಿದ್ದಾನೆ ಒಳಗೆ. ಆದ್ರೆ ಅವನಿಗೆ ಈ ಸಲ ಒಂದು ಒಳ್ಳೆಯ ಬುದ್ಧಿಯನ್ನು ಕಲಿಸಲೇಬೇಕು. ಅದಕ್ಕಾಗಿ ನವದ್ವಾರಗಳನ್ನೇ ಮುಚ್ಚುತ್ತೇನೆ. ಓಹೋ ಆಗುವುದಿಲ್ವಲ್ಲ? ಹಾಗಂತ ನವದ್ವಾರವನ್ನು ಮುಚ್ಚಿಕೊಂಡರೆ ನನಗೂ ಉಸಿರಾಡುವುದಕ್ಕೆ ಕಷ್ಟವಾಗ್ತದೆ. ಅದಕ್ಕಾಗಿ ಒಂದೇ ರಂಧ್ರವನ್ನು ಬೀಳುತ್ತೇನೆ. ಅದರ ಮುಖೇನವಾಗಿ ಬಂದರೆ ಮತ್ತೆ ನೋಡಿಕೊಳ್ಳೋಣ ಹೇಗಾಗ್ತದೆ. ಧರೆಗಳನ್ನೆಲ್ಲ ಕಾಣುತ್ತಿದ್ದೇನೆ. ಎಷ್ಟು ನೋಡಿದ್ರು ನನ್ನಂತವರಿಲ್ಲ. ಇರುವುದು ಯಾವುದು ಚೇತನಾತ್ಮಕ ಕಾಣುವುದಿಲ್ಲ. ಮೂಲ ವಸ್ತು ಇದೆ, ಎಲ್ಲಕ್ಕೂ ಬಂಗಾರದ ವರ್ಣವಿದೆ ಎನ್ನುವುದನ್ನು ನೂತನವಾದಂತಹ ಹೆಸರೊಂದು ನನಗೆ ಲಭಿಸಿಯಿತು ಅನ್ನುವ ನಿರ್ಧಾರವನ್ನು ಮಾಡಿ ಕಂಡ ಒಟ್ಟಂದವನ್ನು ಅವನಲ್ಲಿ ಹೇಳಬೇಕು ಎಂಬ ಉದ್ದೇಶಕ್ಕಾಗಿ ಹೊರ ಹೋಗುವುದಕ್ಕಾಗಿ ನಾವು ಹೊರಟೆ ಅಂತ ಆದ್ರೆ ಬೇರೆ ದಾರಿ ಇಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ, ಕೆಳಗಿಳಿದ್ರೆ ಬೆಳಕು ಕಾಣ್ತದೆ. ಹೋಗುವುದಕ್ಕೊಂದು ದಾರಿ ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಕೆಳಗಿನ ದಾರಿಯನ್ನು ಕೊಟ್ಟದೇನು ಅರ್ಥವಾಗ್ತದೆ. ಬ್ರಹ್ಮ ಕೆಳ ಇಳಿದ ಯಾವ ದಾರಿ ಆದ್ರೇನು
ಸಾಗುತ್ತೆ. ಬಂದ್ಯಾ? ಹೌದಾ? ವಿಷ್ಣು ಶೋಧನೆಯನ್ನು ಮಾಡಿ ಬಂದವನು ಹೋದ ಕಲ್ಪದಲ್ಲೇ ಹೊಂದಂತ ಪ್ರಪಂಚವೆಲ್ಲ ಭರದಿಂದ ಮೆರೆಯುತ್ತಾವು. ಆದ್ರೆ ಒಂದು ಏನು? ನನ್ನಂತವರು ಇಲ್ಲ. ನಿನ್ನಂತವರಿಲ್ಲ. ಇಲ್ಲ ಇಲ್ಲ. ಮತ್ತೆ ಇರುವುದೆಲ್ಲ ನಿಶ್ಚೇತರವಾಗಿದೆ. ಆಹೋ. ಬಣ್ಣವೋ ಹಿರಣ್ಮಯವಾಗಿದೆ. ಹಾ, ಇನ್ನು ಮುಂದೆ ನೀವು ಹಿರಣ್ಯ ಗರ್ಭ ಏನು ಹೌದೇ? ಒಂದು ಹೆಸರದು. ನನಗೊಂದು ಬಿರುದನ್ನು ಕೊಟ್ಟೆ ಎನ್ನುವ ಹಾಗೆ, ತಂದೆಯ ಸ್ಥಾನದಲ್ಲಿ ಇರುವ ಎನ್ನುವ ಹಾಗೆ ನೀನು ಭಾವಿಸಿಕೊಳ್ಳಬಾರದು. ಹಾಗೆಲ್ಲ ಉಂಟಲ್ಲ. ಹಾಗಂತ ನೀನು ಕೊಟ್ಟೆ ಅಂತ ಹೇಳಿ ನಾನು ಸುಮ್ಮನಿರುವುದು ತರಬಹುದು. ಏನ್ ಮಾಡ್ತೀನಿ? ನಿನಗೊಂದು ಕೊಟ್ಟೇ ಬಿಡುತ್ತೇನೆ. ಕೊಡ್ಬೇಕಾದ್ರೆ ಆಧಾರ ಬೇಕೇ? ಆಧಾರ ಬೇಕಲ್ವೇ? ನೀನು ಬಂದದ್ದು ಎಲ್ಲಿಂದ? ನೀನು ಕೊಟ್ಟಲ್ಲಿ ಕೊಟ್ಟಲ್ಲಿಂದಲ್ವೇ? ಅದರಿಂದಲೇ ನಿನಗೆ ಅದಾಕ್ಷಜ ಎನ್ನುವಂತ ಒಳ್ಳೆ ಹೆಸರು ಸಾಧನೆಗೆ ಸಿಕ್ಕಿದ್ದಲ್ವ ಅದು. ನನ್ನ ಕೆಲಸ ಆಯಿತು. ಈಗ ಹೇಗೆ? ಈಗ ಹೇಗೆ ನಿನ್ನ ಪಂಥ ಎನ್ನುವ ಹಾಗೆ ಒಪ್ಪಿಕೊಂಡೆಲ್ಲ. ಹೌದು. ಆಯ್ತು, ನಮ್ಮ ಕೆಲಸಕ್ಕೆ ನಾವು ತೊಡಗಿದ್ದೇವೆ. ಆದೀತು. ಏನು? ಅದರಲ್ಲಿ ಕೆಲವು ಕೊರತೆ ಉಂಟಲ್ಲ. ಏನದು? ನನ್ನಂತವರಿಲ್ಲ, ಇದ್ದದ್ದು ಸರಿ ಇಲ್ಲ. ಆಮೇಲೆ ಬಣ್ಣ ಚಿನ್ನದ್ದುಂಟು. ಹೌದೇ? ಹಾಗಾದ್ರೆ ಸಜೀವವಾಗಿ ಎಲ್ಲಿ ಉಂಟು ಅಂತ ಬೇಡುವ? ಎಲ್ಲಿ ಉಂಟು? ಆಗಲ್ಲ. ಅದು ನಿನಗೆ ಕೆಲಸ, ನನಗೇನು ಗೊತ್ತು. ಈಗ ನಾನೇನು ಮಾಡ್ಬೇಕಾಗಲ್ಲ? ನಿನಗೆ ಆಗ ಒಂದು ಪಂಥ ಉಂಟಕೋ. ಪಂಥದಂತೆ ಪಂಥದಂತೆ ಮಾಡದೇ ಇದ್ರೆ ನಾಳೆ ನಿನ್ನ ಸೃಷ್ಟಿ ಹೇಳ್ತಾರೆ, ಒಬ್ಬ ಆರಂಭ ದೊಡ್ಡ ಜನರ ಹಾಗೆ ಮಾತಾಡಿದೆ ಬ್ರಹ್ಮ, ಮತ್ತೆ ಒಳಗೆ ಹೋಗುವ ಜಾರಿದ್ದೆ ಅಂತ. ಸರಿ, ಹಾಗಾದ್ರೆ ನಾನೇನು ಹೋಗು. ಒಳ್ಳೆ ಕಲ್ತು ಬರ್ಬೇಕಿವು. ನೋಡೋಣ. 9 ದಾರವನ್ನು ಬಂದಿದೆ. ಬ್ರಹ್ಮನಲ್ಲಿ ವಾದವನ್ನ ಮಾಡಿ ನೇರವಾಗಿ ಬಂದದ್ದು ಅವನ ಉದರದೊಳಗೆ ಪರಿಕಿಸುತ್ತಾ ಮುಂದೆ ಬರುವಂತಹ ಹೊತ್ತಿಗೆ ಅವನಾಡಿದಂತಹ ಮಾತು ನೆನಪಿಗೆ ಬರುತ್ತಾ ಇದೆ. ನನ್ನ ಉದರದಲ್ಲಿ ಇದ್ದವು ನಿಸ್ತೇಜವಾಗಿದೆ, ಯಾವುದಕ್ಕೂ ಜೀವ ಇಲ್ಲ ಎನ್ನುವ ಹಾಗೆ ಆಡಿದ ಮಾತು. ಆದ್ರೆ ಇಲ್ಲಿ ಬಂದು ನೋಡಿದೆ ಎಂದಾದರೆ ಎಲ್ಲವರು ಜೀವದಿಂದ ಇದ್ದಾರೆ. ದ್ವಾದಶಾದಿತ್ಯರು, ಋಷಿ ಮುನಿಗಳು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ಯಕ್ಷರರು, ಕಿನ್ನರು, ಕಿಂಪುರುಷರು ಎಲ್ಲವರು ಇದ್ದಾರೆ, ಅದು ಜೀವಂತವಾಗಿ. ಹಾಗಾದರೆ ನವ ಬ್ರಹ್ಮರಿಂದ ಕೂಡಿದಂತಹ ಇಲ್ಲಿ ಹರಿಯೋರ್ವನೇ ಕಾಣುತ್ತಿಲ್ಲವೆಂದರೆ ಅವನೇ ದೊಡ್ಡವ ಎನ್ನುವುದು ಹಾಗೆ ಆಯ್ತು. ನಾನು ಮೊದಲೇ ಪಂಥವನ್ನು ಗೈದು ನನ್ನನ್ನೇ ನಾನು ಬಳಸಿಕೊಂಡ ರೀತಿ ಆಯಿತಲ್ವೇ? ಇನ್ನೇನು ಮಾಡೋಣ? ಹಾಗಾದರೆ ಇಲ್ಲಿಂದ ಹೊರ ಹೋಗಬೇಕು ಅಂತ ಹೇಳಿ ಹುಡುಕಿದೆ, ಯಾವುದೋ ಒಂದು ದಾರಿಯೂ ನನಗೆ ಕಾಣಿಸಲಿಲ್ಲ. ಅದೇನದು ಕಾಣ್ತಾ ಇರುವುದು? ಹರಿಯ ನಾಭಿ ಕಮಲದ ನಾಳವನ್ನು ಅರಕಿಸುತ್ತಲೇ ಮುಂದೊಂದು ಬೆಳಕು
ಕಾಣುತ್ತಾ ಇದೆ. ಅದನ್ನೇ ಅರಸುತ್ತಾ ಮುಂದೆ ಸಾಗುತ್ತೇನೆ. ಓಹೋ, ಏನು ಮಾಡೋಣ? ಹರಿಯನ್ನೇ ಸ್ಮರಿಸುವುದು ಸರಿ. ಹಾಗಾದ್ರೆ ಎಲ್ಲಿಯೂ ದಾರಿ ಅಥವಾ ಮಾಯಾಲೀಲೆಯೇ ಇದು. ನಿದ್ದೆ ಬರತೊಡಗಿತಲ್ಲ, ನಿದ್ರಿಸುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವ ಹಾಗೆ ಶರಣ್ಯಾದಂತಹ ಜಗದಮ್ಮನನ್ನೇ ಪ್ರಾರ್ಥಿಸಿಕೊಂಡಾಗ ಆಲದೆಲೆಯೊಂದು ಬರುವುದರಿಂದಲೇ ಅವಳ ಕೊಡುಗೆ ಅಂತ ನಾನು ಭಾವಿಸಿಕೊಂಡೆ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರನ್ನು ಬಾಯಲ್ಲಿರಿಸಿ ವಟಪತ್ರಸೇನನಾಗುವೆ. ಒಂದೇ ಶಿರವನ್ನು ಹೊಂದಿದಂತಹ ನಾನು ಅವನ ನಾಭಿ ಕಮಲದಲ್ಲಿದ್ದಂತಹ ಬೆಳಕನ್ನು ಅರಸುತ್ತಾ ಮುಂದೆ ಮುಂದೆ ಸಾಗಿದೆ ಬಂದೆಂದಾದರೆ ಇಲ್ಲಿ ಬಂದು ನೋಡಿದೆ ಅರಿಹು ನಿದ್ರಾಸಕ್ತನಾಗಿದ್ದಾನೆ. ಆದರೆ ನನ್ನನ್ನು ಕಾಣುವಾಗ ವಿಶೇಷವೇ ಕಾಣುತ್ತಾ ಇದೆ. 4 ಮುಖವನ್ನು ಹೊಂದಿದ್ದೇನೆ, ಮೇಲೆ ಕಂಡರೆ ಇನ್ನೊಂದು ಮುಖ. ಹಾಗಾದರೆ ಇದಕ್ಕೆಲ್ಲ ಕಾರಣೀಕರ್ತನು ಹರಿಯೇ ಎನ್ನುವ ಹಾಗಾಯಿತು. ಇದನ್ನೆಲ್ಲ ಹರಹೋಬೇಕೆಂದಿದ್ದಾರೆ. ಅವನು ನಿದ್ರಾಸಕ್ತನಾಗಿದ್ದಾನೆ. ನಿದ್ರಾಭಂಗ ಮಾಡುವುದು ಮಹಾಪಾಪ. ಆದ್ದರಿಂದ ಅವನೆಚ್ಚೆತ್ತುಕೊಳ್ಳುವವರೆಗೂ ಅವನನ್ನೇ ಧ್ಯಾನಿಸುತ್ತಾ ಕುಳ್ಳಿರುತ್ತೇನೆ.
ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲಿ ನೋಡಿದರಲ್ಲಿ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ಒಂದು ಕಡೆ. ಮಧ್ಯೆ ನಾನು ಹೇಗೆ ಸೃಷ್ಟಿಯಾದೆ? ಹಿನ್ನೆಲೆ ಏನಿರಬಹುದು? ಏನಿರಬಹುದು ಯೋಚಿಸಿದ್ರೆ ಒಂದು ಮನಸ್ಸಿಗೆ ಬರುತ್ತಿಲ್ಲ. ತಿಳುವಳಿಕೆಯೇ ಇಲ್ಲ ಅಂತಾಗಿ ಹೋಯ್ತಾ. ತಿಳುವಳಿಕೆ ಬರಬೇಕು ಅಂತಾದ್ರೆ ತಿಳಿಯಾಗಿರ್ಬೇಕು. ಸ್ವಲ್ಪ ಅತ್ತ ಇತ್ತ ಗಮನ ಅದೆಂತದ? ಯಾರು ನೀನು? ಮೇಲೆ ಕೆಳಗೆ ಎಲ್ಲ ಅಲಗಾಡ್ತದೆ. ನಿನ್ನ ಹೆಜ್ಜೆಯ ಅರ್ಥವೇ ಆಗುವುದಿಲ್ಲ. ಯಾವನ ನೀನು? ನೀನು ಯಾರು? ನಾನು ನಾನೇ. ಅಷ್ಟು ನನಗೂ ಗೊತ್ತುಂಟು. ನನಗೂ ಗೊತ್ತಿರುವುದು ಅಷ್ಟೇ, ಬೇರೆ ಗೊತ್ತಿಲ್ಲ. ಯಾರು? ನಾನು ಯಾರು? ನೀನೇ. ಅಷ್ಟೇಯ? ಮತ್ತೆಂತದ್ದು? ಬೇರೆ ಏನಾದ್ರೂ ಗೊತ್ತುಂಟ? ಜಲನಿಧಿಯಲ್ಲಿ ನಾವಿಬ್ಬರು ಒಂದಾಗಿದ್ದೇವೆ. ನಮ್ಮ ಭವಿಷ್ಯ ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಕೈಯಲ್ಲಿ ಉಂಟು. ನಮ್ಮದೇ ಕೈಯಲ್ಲಿರುವುದು. ಅದು ಹೇಗೆ? ಹೇಗೆ? ನಮ್ಮೊಳಗೆ ಒಂದು ಸಂಬಂಧ ಆದ್ರೆ ಮಾತ್ರ. ಸಂಬಂಧ ಆದ್ರೆ ನಮ್ಮೊಳಗೆ ಒಳ್ಳೆಯದು. ಅದೇ ನಿನ್ನ ನಾವಾಗಿಂದ ನೋಡುದು. ನೋಡಿದೀಯಾ? ನನಗೆ ಬಹಳ ಹತ್ತಿರದವ ಅಂತ ಅದು. ಹೇಗಿದ್ದೇನೆ ನಾನು? ತಮ್ಮ. ಅಣ್ಣ
ನಮ್ಮ ಸಂಬಂಧ ಸಾಕು, ಆದ್ರೆ ಹೊಟ್ಟೆಗೆ ಏನಾದ್ರೂ ಬೇಕು. ನಿನಗೆ ಹಸಿವಾಗುತ್ತದೆ, ಹಸಿವೆ ತಿಂಬರೆ ಏನಾದ್ರೂ ಒಮ್ಮೆ ಅಂತ ಕಡೆಗೆ ದೃಷ್ಟಿ ಹಾಯಿತು. ಶಕ್ತಿ ಇಲ್ಲ ಇಲ್ಲಿ. ಯೋಚನೆ ಮಾಡಬೇಡ, ಹೊಟ್ಟೆಯಲ್ಲಿ ಏನಿಲ್ಲ. ಕಾಣುವ ಜಲದಿಯನ್ನೇ ಕದಡಿದೆ ಉಂಟಾದ್ರೆ ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಹೌದಲ್ಲ, ತಡ ಮಾಡದೆ ನೀನು ಆ ಕಡೆಯಿಂದ ಬಾ. ನೀನು ಆ ಕಡೆಯಿಂದ ಬಾ. ಹಿಡಿಯುವ. ಏಕಮ್ಮ, ನೀನ್ ಇಲ್ಲಿದ್ಯಾ? ನಾನಿಲ್ಲೇ ಇದ್ದಾರೆ. ನಾನು ಆ ಕಡೆ ನೋಡುದು. ಎಂತದನ್ನು? ಎಂತದ ದೊಡ್ಡ ಶಬ್ದ ಆಗ್ತಾ ಉಂಟು ಆ ಕಡೆ. ಶಬ್ದ ನೀರೇ ಏನಾದ್ರೂ ಇರಬಹುದು. ಏಯ್, ಶಬ್ದ ಆದ ಕಡೆ ಅದು ನೀರಿನ ಶಬ್ದವ. ಹೌದಾ? ಏ, ಏನಾದ್ರೂ ಸಿಕ್ಕಿತ್ತು ಅದ್ರಿಗೆ? ಇಡೀ ಹುಡುಕಾಡಿದೆ, ಹುಡುಕಿ ಇಷ್ಟರವರೆಗೆ ಏನಿಲ್ವ. ಏ ತಮ್ಮ, ಏಯ್, ನಿನ್ನ ಕರ್ಮ. ನಿನಗೆ ಸಿಕ್ಕಿತಾ? ಇದ್ದಲ್ಲಿ ಎಲ್ಲ ಹುಡುಕುವುದು. ನನಗೇನು ಗೊತ್ತು ಎಲ್ಲಿರ್ತದೆ. ನೀನಲ್ಲ ಬಡದ್ರಾಡಿಯಿಂದ ಮೇಲೆ ಬರ್ತದೆ ಅಂತ. ಬರ್ಬೇಕು ಅಂತ ಯೋಚನೆ ಬರ್ಲಿಲ್ಲ ಒಂದು ಕೂಡ. ಅಲ್ಲ, ನಿನ್ನ ಏಟಿಗೆ ಬರ್ಲಿಕ್ಕಿಲ್ಲ. ನಾನು ಬಡ್ದದ್ದೇ ಬಂತು. ತಮ್ಮ, ಓ, ಕದಡಿದೆ. ಏನಾಯ್ತು? ಮುಂದೆ ಹೋದೆ. ಹೋದಿಯಾ? ನನ್ನ ಕಣ್ಣಿಗೊಂದು ಬಿತ್ತಲ್ಲ. ಎಂತದು? ಕಸ ಬಿದ್ದದ? ನಿನ್ನ ತಲೆ ಬಿದ್ದದ್ದು. ಪ್ರಾಣಿ. ಪ್ರಾಣಿ ಕಣ್ಣಿಗೆ ಕಮಲ, ಕಮಲ, ಕಮಲ. ಎಂತದು? ನೀರಿನಲ್ಲಿ ಒಂದು ಅರಳಿದ ಕಮಲವನ್ನು ಕಂಡೆ. ತಾವರೆ ಅರಳಿದೆ, ಅದರ ಮೇಲೊಂದು ಪ್ರಾಣಿಯ ಮಂಡೆ. ಹಾಗಾದ್ರೆ ಈಗ ಅರ್ಥವಾಯಿತು. ಏನದು? ಕಮಲದ ಮೇಲೆ ಪ್ರಾಣಿಯ ಮಂಡೆ ನೀನು ಕಂಡೆ. ಹೌದು. ಓಯ್, ನೀನು ನೋಡಿದ ಪ್ರಾಣಿ ಏ, ನನಗೆ ತೋರಿಸಬೇಡವಾ? ನಾನು ತೋರಿಸೇ ಆಗ್ಬೇಕು. ಮತ್ತೆ ಹಿಡಿಯೋದು ಹೇಗ? ಇಲ್ಲಾಂದ್ರೆ ನಿನಗೆ ಸಿಗುವುದೇ ಇಲ್ವಾ? ನಾನು ನೋಡ್ಲಿಲ್ಲ. ನೋಡ್ಬೇಕಾ? ತೋರಿಸು. ಅಲ್ಲಿ ನೋಡುವ.
ನುಂಗಿದ್ಯಾಕೆ ನೀನು? ಹಸಿವಾಗ್ತಾ ಇತ್ತು, ಏ, ಹಾಕಿದ ಕೈ. ಹಸಿವಾಗುವಾಗ ಬೇರೆ ತಿನ್ನಬೇಕು. ಬೇರೆ ತಿನ್ನುವುದಲ್ಲ, ಮತ್ತೆ ನೀನಲ್ಲೂ ಹೇಳಿದ್ದು ಪಿಡಿ 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 ಪಿಡಿ. ಹೌದು, ಹಾಕಿದ್ದು ಕೈಯಲ್ಲಿಗೆ ಕೈ ಹಾಕಿ ಸಿಕ್ಕಿತು, ಏ, ಮುದ್ದೆ ಮಾಡಿದೆ, ಓ. ಗಂಟಲಲ್ಲಿ ಇಳಿಸಿದೆ. ನನ್ನನ್ನೇ ಇಳಿಸಿದ್ದಲ್ವೇನೋ? ಏ ತಮ್ಮ, ಈಗ ಹೊರಗೆ ಕಾರಿದ್ಯಲ್ವ? ಏ ಓಯ್, ನಿನಗೆ ತಲೆ ಸರಿ ಉಂಟೇನು? ಏನು? ಅಷ್ಟು ಸಣ್ಣ ಪ್ರಾಣಿ ತಪ್ಪಿಸಿ ಹೋಯ್ತು, ಹೌದು. ನಿನಗೆ ತಪ್ಪಿಸಲಿಕ್ಕೆ ಹೋಗಿದೆ. ಹಾಗಾದ್ರೆ ನೀರಿನಲ್ಲೇ ಇರಬಹುದು, ಹೌದು. ಹುಡುಕುವ. ಅಲ್ಲಿ ಹುಟ್ಟಿದಂತಹ ಇವರು ರಂಗಸರು ನನ್ನನ್ನು ಪೀಡಿಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ತಡ ಮಾಡುವುದಲ್ಲ, ಅಮ್ಮನನ್ನೇ ಧ್ಯಾನಿಸುತ್ತೇನೆ. ಜಯ ಜಯ ಮಗನೇ ವಿಧಾತ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕಂತ ನೀನಿಂದು ತುಂಬಿ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೇ ಅಲ್ಲ. ಇದೋ ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ತನುವಿದೇ ತರ ಕಂಪನ, ರಸವಿದೇ ತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ಅಮ್ಮ, ಹರಿಯನ್ನು ಧ್ಯಾನಿಸುತ್ತಿರುವಂತಹ ಸಮಯದಲ್ಲಿ ಜಲದಲ್ಲಿ ಹುಟ್ಟಿದಂತಹ ರಕ್ಕಸರಿ ಇರುವರು ನನ್ನನ್ನೇ ಬೆನ್ನಟ್ಟಿಕೊಂಡು ನನ್ನನ್ನು ತಿನ್ನುವುದಕ್ಕೆ ಬರುತ್ತಾ ಇದ್ದಾರೆ. ಅವರನ್ನು ತಪ್ಪಿಸಿಕೊಂಡಂತಹ ನಾನು ನಿನ್ನನ್ನೇ ಧ್ಯಾನಿಸಿಕೊಳ್ಳುತ್ತಾ ಇದ್ದೇನೆ. ನೀನೇ ಕಾಪಾಡಬೇಕಮ್ಮ. ಬ್ರಹ್ಮ ಆದಿಮಾಯ ಅಂತ ನಾನೇ ಯೋಗ ಮಾಯಾಗಿ ಶ್ರೀಹರಿಯನ್ನು ಸೇರಿಹ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಈ ಶ್ರೀಚಕ್ರವನ್ನು ಆತನ ಕೈಗೊಪ್ಪಿಸು. ನನಗೇನಪ್ಪಣೆ ತಾಯೇ? ಹರಿಯ ನಾಭಿ ಕಮನದ ಆಳದಲ್ಲಿ ಅಡಗಿರುಕಂದ ನಿನಗೆ ಶುಭವಾಗಲಿ. ಇನ್ನಷ್ಟೇ ಹೋರ ಇರ ಮೇಲೆ ಕುಳಿತಿರ್ಪೆ. ನೀನಲ್ಲಿ ಕುಳಿತದ್ದು ಎಲೆ ಮೇಲೆ. ನನಗೊಂದು ಎಲೆ ಬೇಕು. ಎಲೆ? ಹೌದು. ಕೊಡುವ ಅವಸರ ಮಾಡಬೇಡ. ನಾನು ನೆಲೆ ಇಲ್ಲದೆ ಇದ್ದೇನೆ ಇಲ್ಲಿ. ನಿನಗೆ ಯಾವಾಗ ನೆಲೆ ಸಿಗ್ಲಿಕ್ಕೆ? ಇನ್ನು ಕೆಲವು ಸಮಯ ಅದು ಸಿಗ್ಲಿಕ್ಕಿಲ್ಲ. ಅಷ್ಟೇ ಇರೋದು ದಿವಸ. ಹೌದೇನೋ? ನಮ್ಮನ್ನೇ ನೋಡಿದೆ. ಹೌದು. ನಕ್ಕಿದೆ. ನಕ್ಕಿದ್ಯಾಕೆ? ಯಾಕೆ ನಕ್ಕಿದೆ? ಹೌದೇನೋ? ಅದಕ್ಕಾಗಿ ಇಲ್ಲಿವರೆಗೆ ಬಂದದ್ದು ನಾವು. ಸುಮ್ಮನೆಲ್ಲ. ಯಾರು ನೀನು?
ಯಾಕೆ ಕುಳಿತೆ ಹೇಳ. ಈಗ ನಾನು ಏನೋ ಹುಡುಕಿದ ಹಾಗುಂಟು. ನಾನಾಗ ಒಂದು ಸಣ್ಣದು ನೋಡಿದೆ. ಹೌದಾ? ರಾಣಿ ದೂರದಲ್ಲಿ ಕಾಣುವಂತ ಸಣ್ಣದು. ಹಾಗಲ್ವೋ, ಮತ್ತೆ? ದೂರದಲ್ಲೊಂದು ಸಣ್ಣದು. ನಮ್ಮನ್ನು ನೋಡಿ ಗಡ 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 ಗಡ. ಹೌದಾ? ಹಾ. ಹಾ. ಹಾಗೆಂತ ನಾವು ಅಲ್ಲಿಗೆ ಬಿಡ್ಲಿಲ್ಲ, ಮತ್ತೆ? ಹೋಗಿ ಕೈ ಹಾಕಿದೆವು. ಹೌದಾ? ಆ, ಮುಂದೆ ಅದು ಕೈಗೆ ಸಿಗ್ಲಿಲ್ಲ. ಜಾರಿತ್ತು ಅಂದೆ. ನೀರಿನಲ್ಲಿ ಜಾರಿತು ಗೊತ್ತೇ ಆಗ್ಲಿಲ್ವೋ. ಹೌದಾ? ಆ, ಮುಂದೆ ನಾವು ಬಿಡ್ಲಿಲ್ಲ, ಏನು ಮಾಡಿದ್ರಿ? ಬೆನ್ನಟ್ಟಿಕೊಂಡೇ ಹೋದವು. ಹಾ. ಅದು ಇಲ್ಲಿಯವರೆಗೆ ಬರುವಾಗ ನೋಡಿದ್ದೇವೆ. ಅಷ್ಟೊತ್ತು ಸಿಗಲಿಲ್ಲ ಅದು. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣಿಸಿಕೊಂಡೆ. ಸಿಗ್ತದೆ ಸಿಗ್ತದೆ ಅನ್ನುವಾಗಲೇ ಅದಿಲ್ಲ ನೀನಿದ್ದಿ. ಆದ್ದರಿಂದಲೇ ನಿನ್ನಲ್ಲಿ ಪ್ರಶ್ನೆ, ಎಂತದ್ದು? ಅದು ಎಲ್ಲಿ ಹೋಯಿತು ತೋರಿಸು. ಸರ ಸಣ್ಣದು ಮಾಡ. ಐ, ಸ್ವರ ಏರಿಸ್ತಾನ ನನ್ನ ಸ್ವರ ಇನ್ನು ಸ್ವಲ್ಪ ಹೊತ್ತು ಆಗ್ಲಿ, ಎಂತದ್ದು? ಮೇಲೆ ಏರ್ತದೆ. ಯಾರು ನೀವು? ನಾವು ಗಟ್ಟಿ. ಎಷ್ಟು ಗಟ್ಟಿ ಹೇಳಿ? ಎಂತದು? ಎಷ್ಟು ಗಟ್ಟಿ ಅಂತ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಎಂತದ್ದು? ಧೀರ. ನಂದು ಬೇಕಾ ನಿನಗೆ? ನಿನಗೆ ಬೇಕಾದ್ರೆ ಹೇಳು. ಅಲ್ಲ ನನಗೆ ಬೇಡ, ನಿನಗೆ ಬೇಕಾಗ ಹೇಳಿದ್ದು. ನಾನೇ ಹೇಳ್ತೇನೆ. ಹೇಳುವಾಗ ಧೀರ. ಧೀರವೀರರಾದಂತಹ ನಿಮ್ಮನ್ನು ಕಂಡದ್ದೇ ತಡ. ಏನಾಯ್ತು? ಏನು ಸಂತೋಷ, ಏನು ಸಂತೋಷ, ಏನು ಸಂತೋಷ. ನಿನ್ನ ಸಂತೋಷಕ್ಕೆ ಬೇಕಾಗಿರುವುದಲ್ಲ, ಕೆಳ ಪ್ರಶ್ನೆ ಉತ್ತರಗಳು. ಯಾರ ಕಂಡಿದೆಯ ಮೊದಲು? ನೀನು ಹೇಳಿ ಒಂದು ಪ್ರಾಣಿ. ನಾನರಿ. ನರಿಯ? ನನಗೆ ಗೊತ್ತೇ ಇಲ್ಲ. ಆ ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತಿಲ್ಲ? ಏನೂ ಗೊತ್ತಿಲ್ಲ. ನಮ್ಮಿಬ್ಬರ ಬಗ್ಗೆ ಗೊತ್ತು. ನೀವೇ ಹೇಳಿದ ಹಾಗೆ ಧೀರವೀರರು ಗೊತ್ತು. ಅಷ್ಟೇಯೋ? ಬೇರೆ ಏನು ಗೊತ್ತಿಲ್ಲ? ಏನಿಲ್ಲ. ಬಿಡು, ನಿನ್ನ ಬಗ್ಗಾದ್ರೂ ನೀನು ಜೀವಡೆಯ. ಹಿರಿಯ
ಹೇಗಿದ್ದ? 5 ತಲೆಯ ಪ್ರಾಣಿ. ನಿನಗೆ ತಲೆ ಇಲ್ಲ. ಒಂದುಂಟು. ಹಾಗೆ ಅವನಷ್ಟಿಲ್ಲ ಅಂತ. ಸರಿ ಸರಿ. ಆ ಪ್ರಾಣಿ ಬೆಳ್ಳಗೆ ಎಷ್ಟು ಚಂದ ಗೊತ್ತುಂಟ. ಎಲ್ಲಿ ನೋಡಿದ್ರಿ ಬಿಡಿ. ನಿನ್ನನ್ನು ಹುಡುಕಿಕೊಂಡು ಬರ್ಬೇಕು. ಎಂತದನ್ನು? ಕಪ್ಪು ಕರಿಯೋ ಕರ್ಕೂಡ. ಹುಡುಕುದು ಕಪ್ಪೆ. ಹುಡುಕಿದ್ದು ಕಪ್ಪಲ್ಲ, ನೀನಿದ್ದದ್ದು ಕಪ್ಪು. ನಮಗೆ ಕಪ್ಪಾದ್ರೇನು ಬಿಳಿ ಆದ್ರೆ ಆ ಪ್ರಾಣಿ ಗಡ 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 ನಡುಗ್ತಾ ಇತ್ತು ಭಯದಿಂದ. ಭಯಗೊಳಿಸಿದ್ದೀರಿ ನೀನು ಹಾಗಲ್ಲ, ನಾವು ಮಾತಿಗೆ ಮಾತು ಬೆಳೆಸ್ತಾ ಇದ್ದೆ. ಆದ್ದರಿಂದಲೇ ಕೇಳ್ತಾ ಇದ್ದೇನೆ, ತೋರಿಸು. ತೋರಿಸದೆ ಅದರ ವಿಷಯ ಬದಿಗೆ ನಿನ್ನನ್ನೇ ಹಿಡಿದು ನುಂಗಿ ಗುಳುಂ ಗಂಟಲಿಕ್ಕಿಲ್ಲ. ಇಕ ಹೆಬ್ಬೆರಳು ಕೆಲವು ಬೇಡ ನಿಮಗೆ. ಛಲ ಇದ್ರೆ ಬದುಕು. ನಲವಿನ ಬದುಕನ್ನು ನಾವು ಕಂಡುಕೊಳ್ಳಿ. ನಾವು ಕಂಡಲುಗಳ ಇದರವನ್ನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲ ಐಕ್ಯರು ಎನ್ನೊಳಗೆ ದಾತನ ಮೇಲೆ ಕೈ ಮಾಡಬೇಡಿ. ಹೋಗಿ ಹೊರೆ ಕಲಿಸ್ತೇವೆ. ಕಾಲಿಗೆ ಹೊಡಿತಾರೆ. ಸಣ್ಣದು ಸಾಕು, ಇನ್ನು ತಿಂದು ಬರುವ. ಅಲ್ಲಿ ಹೋಗಿ ತಿನ್ನು, ಅಲ್ಲಿ ಹುಟ್ಟು ತಿರುಗಬೇಕಾದ್ದು. ಇಲ್ಲಿ ಬಾರೋ, ಇಲ್ಲಿ ನೀನು ಅಲ್ಲಿಯದ್ದು ತಿನ್ನು, ಇದು ನನಗೆ ಬೇಕು. ತಮ್ಮ ನನ್ನಲ್ಲಿ ವಾದ ಮಾಡಬೇಡ. ಸುಮ್ಮನೆ ವಾದದಿ ಫಲವಿಲ್ಲ, ಮೊದಲೇ ಹೇಳಿ ಗೊತ್ತಾಯ್ತಲ್ಲ. ಇದು ನನಗೆ ಬೇಕು. ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗಬಾರದು. ಜಗಳ ಆಗದ ಹಾಗೆ ಪಾಲು ಮಾಡು ನೋಡುವ. ಸರಿಯಾಗಿ ಕೇಳಿಸಿ. ಹೇಗೆ? ಇದರಲ್ಲಿರುವ ರಕ್ತ, ಇದರ ಮಾಂಸ, ಅದರದ್ದೇ ಚರ್ಮ, ಅದೆಲ್ಲ ನನಗೆ, ಉಳಿದದ್ದೆಲ್ಲ ನಿನಗೆ ಬೇಡ. ನನಗೆ ಪಾಲು ಬೇಡ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲಾಟ ಆಡುವುದಕ್ಕೂ ನನಗೆ ಅದು ನೀನೇ ತಿನ್ನು ಜಗಿ. ಅಲ್ಲ, ನನಗೆ ಪಾಲು ನಾನು ಮಾಡ್ತೇನೆ ಚಂದದಲ್ಲಿ. ಹೇಗೆ ಮಾಡು? ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಉಳಿದ ಮದ್ಯ ನನಗೆ. ಮದ್ಯ ನನಗೆ ಇಲ್ಲದಿರ ಆಗುದಿಲ್ಲ. ನನಗೆ ಬೇಕು. ಏ ತಮ್ಮ, ಬೇಕು ಬೇಕು ಹೇಳಬೇಡ. ಇರುವುದೊಬ್ಬ, ಹೌದೋ ಅಲ್ವಾ? ಏನು ಮಾಡುದು? ಅವನ ಕಾಲಿಡಿ ಪಾಲು ಬೇಕು ಅಂತಾದ್ರೆ ಕಾಲು ಹಿಡಿದು ಪರ್ರ ಹರಿದ್ರೆ ಮೇಲಿಂದ ಕೆಳಗವರೆಗೆ ಸಿಗೀತದೆ. ಹೌದು, ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಸಿಕ್ಕಿತು. ಏ ತಮ್ಮ, ಹಸಿವಾಗುವಾಗ ಒಂದಿಷ್ಟು ಸಿಕ್ಕಿದ್ರು ಸಾಕಾಗ್ತದೆ. ಅವಸರ ಮಾಡಬೇಡ. ಯಾಕೆ? ನೀರಿನಲ್ಲಿ ಬಿದ್ದಿರ್ಲಿ, 4 ದಿವಸ ಕಳೆಯುವಾಗ ದಪ್ಪಗಾಗ್ತದೆ. ಈಗ ದಪ್ಪ ಇದ್ದದ್ದೆಲ್ಲ ನೀರಿನಲ್ಲಿ ಬಿದ್ದದ್ದ? ನೀನೆಲ್ಲ ಸಿಗದಾಕಿದ್ದ ಅಲ್ಲ ಅಲ್ವಲ್ಲ? ಅದೆಲ್ಲ ಸಾಯಿಲಿಲ್ಲ. ಸರಿ, ಅದು ಸತ್ವ ಇಲ್ಲ. ಇದು ಸತ್ತಿದೆ. ಇದು ಸತ್ತಿದೆ. ಹೌದು. ಸತ್ವ ಉಂಟು ಅಂತ ಆಗಬೇಕು ಅಂತ ಆದ್ರೆ 4 ದಿವಸ ಕಳೆದಾಗ ದಪ್ಪಗಾಗುವುದು ಮಾತ್ರವಲ್ಲ, ಪರಿಮಳ ಬರ್ತದೆ ಮೂಗಿಗೆ, ಅಲ್ವಾ? ಹೌದು. ಮೆತ್ತಗಾಗ್ತದೆ. ಆಗ ಕೆಲವೆಲ್ಲ ಹುಟ್ಟಿಕೊಳ್ತದೆ. ಒಂದಷ್ಟು ಹುಟ್ಟಿಕೊಳ್ತದೆ. ರುಚಿಯಾಗುವುದು ಯಾವಾಗ? 4 ದಿವಸ ಕಳೆಯುವಾಗ. ಬಾ 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 ಬಾ. ಕಪಟದೊಳಗೆ
ಸಂತೋಷದಿಂದ ಹೊರಹೊಮ್ಮಿದಂತಹ ಉದ್ಗಾರಗಳದು. ಹೌದಾ? ಮೆಚ್ಚಿದರು ನಿಮ್ಮ ಪೌರುಷಕ್ಕೆ, ಹಾಗೆ ನಿಮ್ಮ ಹೆಚ್ಚಿನ ತೋಳ, ಎರಡು ತೋಳು ನನಗೆ ಎರಡು ಸಾಹಸಕ್ಕೆ ಹಾಗೆ ಹೇಳು. ಆಶ್ಚರ್ಯವಂತೆ. ಯಾಕೆ ಹಾಗುಂಟಲ್ಲ, ಆಶ್ಚರ್ಯದ ಪಟ್ಟರುವುದು ನೀವು ಮತ್ತೆ ಸಂಗರದಲ್ಲಿ. ನಮ್ಮದು ಅದಕ್ಕಾಗಿ ಸೋತವನು ಮೇಲೆದ್ದು ಬಂದವನು. ಬಿದ್ದವ ನಿಮಗಿಬ್ಬರಿಗೂ ಬಹುಮಾನ ಕೊಡಬೇಕು ಅಂತ ಯೋಚನೆ ಮಾಡಿ. ಯಾರಪ್ಪ? ಗೆದ್ದವರಿಗೆ ಪ್ರಶಸ್ತಿ. ನಿನ್ನ ಕರ್ಮ ಪ್ರಶಸ್ತಿ ಅಲ್ಲ, ಕೊಡುವುದು ಯಾರು? ಸುಮ್ಮನೆ ಮಾತಾಡ್ಬೇಡು, ಕೇಳು. ಎಂತದ್ದು ಕೇಳುದು? ಗೆದ್ದವರಿಗೆ ಕೊಡಬೇಕು ಅಂತಾದ್ರೆ ಯಾರಾದ್ರೂ ಮೂರನೇ ಎದ್ದು ಬರಬೇಕು. ಮೂರನೇವರು ಇಲ್ವೇ? ಹೇಳು. ಹಾಗಾದ ಕಾರಣ ಗೆದ್ದವರೇ ನಿನಗೆ ಸೋತವನಿಗೆ ಕೊಡುವುದಕ್ಕೆ ನಮ್ಮನ್ನು ನೋಡುವಾಗ ಬೇಡುವರಾಗಿದ್ದೇವರ ಬೇಡದವರು ಹಾಗೆ. ನಮ್ಮಲ್ಲಿ ಏನು ಕಡಿಮೆಟು? ಹಾ. ಎಲ್ಲವೂ ಉಂಟು. ಬರಿ ಮಾತು ಸಾಕಾಗುವುದಿಲ್ಲ. ನಂಬಿಕೆ ಬರಬೇಕಾದ್ರೆ ಕರ ದೊಟ್ಟಿ ನಂಬು ಏನು ಕೊಡಬೇಕು. ನಿಮ್ಮ ಕೈಯಲ್ಲ ನನ್ನ ಕೈ ನಿನ್ನ ಅಂತ ಹೇಳಿದ್ಯಾ? ಹೇಳಿ ಮುಗೀತು. ಕಟ್ಟಾಯಿ ನನ್ನ ಕೈಯೊಳಗೆ ನೀವು ಸಿಕ್ಕಿ ಬಿದ್ದಾಯ್ತು ಈ ಕಾಲಕ್ಕೆ. ಹಕ್ಕಿನಿಂದ ಹೇಳಿದ್ದು. ಎಂತದ ಹಕ್ಕು? ನಿನ್ನ ಇಷ್ಟು ಸಣ್ಣ ಕೈಯ ಹಿಡಿ ದೀರ್ಘದೇಹಿಗಳಾದ ನಾವು ಸಿಗುವುದು ಹೇಗೋ? ಮಾತಿನ ಮೂಲಕವಾಗಿ. ಮತ್ತೆ ಹಕ್ಕಿನಿಂದ ನೀವೇನು ಏನುಂಟು ನಿಮ್ಮಲ್ಲಿ? ನನಗೆ ಕೊಡುವುದಕ್ಕೆ ಏನುಂಟು? ನಿನಗೆ ಏನು ಬೇಕು? ತಲೆ ಉಂಟೇನು? ನಿನಗೆ ಕಣ್ಣುಂಟೇನೋ? ಎಂತ ಇದೆಂತದ? ಆದೀತು, ಎಂತದ ಆದೀತು? ತಲೆಗಳನ್ನೇ ಕೊಡಿ. ಮೋಸ ಮಾಡಿ ಬಿಟ್ಟನಲ್ಲ. ಮಾತಾಡಿ ಮಾತಾಡಿಯೇ ವಂಚಿಸಿದ. ಏ ತಮ್ಮ, ಏನ ಮಾಡುವುದಿನ್ನು ಪ್ರಾಣವ ಕೇಳಿದ. ಜಾಣತನದಲ್ಲಿ ವಂಚಿಸಿದ. ಸಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ನಾವು ಕಾರಣರಾಗ್ತೇವೆ. ಅಪವಾದ ಬರಬಾರದು ಅಂತಿದ್ರೆ ಏನು ಮಾಡುವುದು? ನಿನ್ನ ತಲೆ ಉಂಟಲ್ಲ, ಅದನ್ನು ಅವನಿಗೆ ಕೊಟ್ಟು ಬಿಡು. ನನ್ನಲ್ಲಿ ಒಂದೇ ತಲೆ ಇರುದಲ್ವ? ಅವ ಎರಡು ಕೇಳಿದ್ದಾನೆ. ಅವನದ್ದು ಉಂಟಲ್ಲ, ಎರಡು ಆಯ್ತಲ್ಲ. ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆ ಕೇಳಿದ್ದು? ಅದಕ್ಕೆ ಹೇಳಿದ್ದು ನಿನ್ನದು ಕೊಡು ಅಂತ. ಎಂತ ಮಾಡುದು ಈಗ ತಮ್ಮ? ಮಾಡ್ಲಿಕ್ಕೆ ಏನೂ ಇಲ್ಲ, ಕೊಡುವುದೇ. ಆದ್ರೆ ಅವು ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ. ನಮ್ಮಲ್ಲಿ ಅಷ್ಟು ಸಣ್ಣ ತಲೆಯಲ್ಲಿ ಇಷ್ಟುಂಟು ಅಂತ, ಇಷ್ಟು ದೊಡ್ಡ ಮಂಡೆಯಲ್ಲಿ ಏನೆಲ್ಲ ಇರ್ಲಿಕ್ಕಿಲ್ಲ. ಮತ್ತೆ ಈ ಮಂಡೆ ಗೊತ್ತಾಗಬೇಕೋ ಬೇಡವಾ? ಹೌದು, ಗೊತ್ತಾಗಬೇಕು ಅಂತಾದ್ರೆ ನಾವು ಏನು ಅಂತ ಅವನಿಗೆ ತೋರಿಸಬೇಕು. ಇದು ಬೇಕಾ? ಬೇಡ, ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಕಾಣ್ತಾ ಉಂಟು ನೋಡು, ಸುತ್ತಲೂ ಅಗಾಧವಾದ ಜಲರಾಶಿ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ ನೋಡುವ. ನೀರಿಲ್ಲದಲ್ಲೇ ನಮ್ಮ ತಲೆ ಹರಿಯದಂತಹ ಮರುಳರ ಮಾತುಗಳಿವು. ನೀವು ಬೇಡಿದ ಹಾಗೂ ನಿಮ್ಮ ಪ್ರಾಣವನ್ನು ಪಡೆಯಬಲ್ಲೆ ಎನ್ನುವುದನ್ನು ನೀವು ತಿಳ್ಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಜ್ಞಾನವನ್ನಿತ್ತಿದ್ದೇನೆ. Hey,
ನೀರಜದಳಲೋಚನ, ನಿನ್ನ ಸ್ವರೂಪವನ್ನು ಕಂಡಾಗ ಆನಂದ ತುಂಬಿರರಾಗಿದ್ದೇವೆ. ಅಜ್ಞಾನದ ಕತ್ತಲೆ ಹರಿದು ಹೋಯಿತು. ವಿಶೇಷವಾದಂತಹ ಜ್ಞಾನವು ಮೂಡಿದಾಗ ನಾವ್ಯಾರು ನೀನು ಯಾರು ಎನ್ನುವಂತಹ ಯಥಾರ್ಥ ಚಿಂತನೆಗೆ ಗ್ರಾಸವು ಒದಗಿ ಬಂದಿದೆ. ಕರ್ಣ ಕಿಲ್ಪಿಷದಿಂದ ಹುಟ್ಟಿಕೊಂಡಂತಹ ಯಮಣರು ನಾವು. ಈ ಕಾಲಕ್ಕೆ ಮಾಡಿದ್ದೆಲ್ಲವೂ ಅಪರಾಧ, ಘೋರತರವಾದ್ದು. ಅದನ್ನೆಲ್ಲವನ್ನು ಹೊಂದಿಸಿ ಕರುಣಾರ್ಣವನಾದಂತಹ ನಿನ್ನ ಕರುಣೆಯ ಬಿಂದುಗಳು ನಾವು. ಅನುಗ್ರಹಿಸ್ತೀಯಾ ತಂದೆ? ಶರಣಾಗತಿಗೆ ಮೆಚ್ಚಿದ್ದೇನೆ. ಓ ತಂದೆಯೇ, ಮೃತ್ಯುಂಜಯನ ಮಿತ್ರ ನೀನು, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು, ಭಕ್ತಾಭಿಷ್ಟ ಫಲಪ್ರದಾಯಕ ನೀನಲ್ವೇ? ನಿನ್ನ ಮಕ್ಕಳಾಗಿದ್ದೇವೆ ಎನ್ನುವುದನ್ನು ಈಗ ನಾವು ತಿಳಿದುಕೊಂಡೆವು. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ನಾವು ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಿ ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮ್ಮನ್ನು ಅನುಗ್ರಹಿಸುವೆಯೋ? ಕರುಣಿಸೋಣ. ಮೋದಿರದ ಗಾಂಧಿಯ ನಿನಗ ಮಧು ಎಂದೆನು ಮದದೆ ಕಡೆಡ ಗಗನಾದ ನೀನೆ ಕೈಗ ಬಾಯನುದಲಿಯ ಮುದದೆವು ನಿಮ್ಮಿಷ್ಟದಂತೆ ನಡೆದುವೆನೆಂದ ಮಧುವೆಂದು ಕಠಿಣ ಕಾಯ್ದವನಿಗೆ ಕೈಟಭ ಇವನ್ನಂತ ಹೆಸರಿಸಿ ಗಂಗೆಯನ್ನೇ ವಿಸ್ತರಿಸಿ ಅಲ್ಲಿ ಮುಂಬಂದಿರಿಸಿ ಜಲಬಿಂದು ಸೋಂಕದ ಹಾಗೆ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾರಿ ಆಗ್ತೇನೆ. ನಿಮ್ಮ ಹೆಸರು ಜಲಧಿಯಲ್ಲಿ ತುಂಬುವ ಮೂಲಕವಾಗಿ ದರೆಯನ್ನು ಸಿರಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸು. ಅದು ನಿಮ್ಮ ಭಯದಿಂದ ನನ್ನೊಳಗೆ ಅಡಕವಾಗಿರುವಂತಹ ಬ್ರಹ್ಮನನ್ನು ಹೊರಬರಿಸಿ ಸೃಷ್ಟಿಗಾಗಿ ನಿಯಮವನ್ನು ಮಾಡಿಕೊಳ್ಳುವ ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲ್ಕೊಂಡಾಗ್ತದೆ ಎನ್ನುವುದನ್ನು ನಿಮಗೆ ಕೀರ್ತಿಯು ಹೆಚ್ಚುತ್ತದೆ. ಬನ್ನಿ. ಜಯ 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 ಜನನೀಯ ಮಾಲಿನಿಯೋ ಭರತನೋ ಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಪರಮೇಶ್ವರನೇ ಕಾಪಾಡು. ಸೂರ್ಯನಿಗೆ ಪ್ರಕಾಶವನ್ನು,
ಚಂದ್ರನಿಗೆ ತಂಪನ್ನು, ಜೇನಿಗೆ ಸಿಹಿಯನ್ನು ಎಲ್ಲವನ್ನು ಕರುಣಿಸುವ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಈ ಶೋಣಿತಾ ಪ್ರಭು ರಾರಾಜಿಸುತ್ತಾ ಉಂಟು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳ ದಿತಿದೇವಿನ ತಾಯಿ ಸ್ವರ್ಗಲೋಕವನ್ನು ಪಡೆಯಬೇಕು, ಸ್ವರ್ಗಲೋಕದ ಅಧಿಕ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಣಿಸು ಕಂಡರು. ಯಾವುದು ಕೈಗೊಂಡಿಲ್ಲ. 4 ಲೋಕದ ಅಧಿಕವನ್ನು ಪಡೆಯಲು ಹೋದಂತಹ ನನ್ನ ಅಣ್ಣಂದನ್ನು ಕೊಂದು ಮುಗಿಸಿದರೆ ಆ ದೇವತೆಗಳು ಎಂಬಂತಹ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ಅಧಿಕವನ್ನು ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು, ಘೋರವಾದಂತಹ ಕಾನೂನು ಸೇರಿಕೊ, ಅಜ್ಜನನ್ನು ಭಜನೆ ಮೂಲಕ ಮೆಚ್ಚಿಸಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆ ಎನ್ನುವ ಹಾಗೆ. ಇದು ನನಗೆ ಅಜ್ಜಿ ಮಾಡಿ ಸ್ವಾಮಿ ಖಂಡಿತವಾಗಿ ಇಲ್ಲ. ತಾಯಿ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಾದ ನನ್ನ ಆದ್ಯ ಕರ್ತವ್ಯ ಸರಿ. ಆದ್ದರಿಂದ ನೋಡಿ ನೋಡಿ ಅರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಲ್ಲಿ ಮಿಂದು ಶುಚಿರ್ಬುದ್ಧಲಾಗಿದ್ದೇನೆ. ಇನ್ನೇನು ತಪಸ್ಸನ್ನು ಆಚರಿಸಬೇಕೆನ್ನುವ ಹಾಗೆ ಒಂದು ಕಾಲು ಮುಂದಿಡ್ತಾ ಇದ್ದೇನೆ. ಇದರ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಹೇಗೆ ಗೋಚರಿಸ್ತಾ ಇದ್ದೇನೆ. ಚೆಲುವಿಗೆ ಒಂದು ಶೋಭಿಸ್ತಾ ಇದ್ದೇನೆ. ಆದ್ದರಿಂದ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ ಹೇಳಿ? ನಮ್ಮ ಏಳಿಗೆಯನ್ನು ಬಯಸಿದ ವರ್ಗ ಉಂಟು. ಯಾರೆಂಬುದ ಕೇಳಿದೀರಾ? ಸುರರೆಂಬ ಹಾಗೆಗಳಾಗಿ ಹರು ಆ ದೇವತೆ, ಅದರಲ್ಲೂ ಶ್ರೀಹರಿ ಅವೇನಾದ್ರೂ ತೊಂದರೆ ಕೊಡ್ತಾನೆ. ಬಿಡಿ ಸ್ವಾಮಿ, ನಾನೇನು ಸಾಮಾನ್ಯದವಳೆ? ಕಶ್ಯಪ ಬ್ರಹ್ಮರ ಮಗಳು ನಾನು. ಶುದ್ಧ ಆಚರಣೆ ಸಕಲ ವಿದ್ಯೆಯನ್ನು ಕಲಿತವಳು ನಾನು. ಕಾಲಕ್ಕೆ ತಕ್ಕಂತೆ ವೇಷ, ಕಾಲಕ್ಕೆ ತಕ್ಕಂತೆ ಭಾಷೆ ಎಲ್ಲವನ್ನು ಹಲವಡಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನನಗುಂಟು. ಈ ಕಾಲಕ್ಕೆ ತಪಸ್ಸನ್ನು ಆಚರಿಸಬೇಕು ಉದ್ದೇಶವನ್ನಿಸಿಕೊಂಡು ಈ ಘೋರವಾದ ಕಾಂತಾರೂಪದಿಂದ ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನ ಅಂತ ಉಳಿತು ಎಂಬುದಾಗಿ ಯೋಚನೆ ಮಾಡಿದ್ರೆ ನೋಡಿ ನೋಡಿ ಕೊಳಚೆಯಲ್ಲಿ ಹೊರಲಾದ ಮಹಿಷಿಗಳ ಹಿಂಡು ಅದು ಯಾರ ತಟ್ಟೆಗೆ ಹೋಗುವುದಿಲ್ಲ, ಹೋದವನು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನ ತಪಸ್ಸನ್ನ ಆಚರಿಸುತ್ತೇನಂತೆ. ಬೇಕಾಗಿ ತಪಸ್ಸನ್ನು ಮಾಡುವಂತ ಮನುಷ್ಯ ಉಪರ್ಶಕ ನಾನಿದ್ದೇನೆ. ಒಮ್ಮಿಂದೊಮ್ಮೆಲೆ ತಪಸ್ಸಿಗೆ ವಿಘ್ನ ಯಾರಿಂದ ಹೇಗೆ ಎಂದು ದಿವ್ಯ ದೃಷ್ಟಿಯಲ್ಲಿ ನೋಡಿದಂತಾದರೆ ದಿತ್ಯಸುತೆಯಾದಂತಹ ಮಾಲಿನಿ ಮಹಿಷಿ ರೂಪನ್ನ ಅಂತೂ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಹೇಗಾಯ್ತು ಮಲ್ಲಿರ? ಹಾಗಾಗಿ ಈಕೆ ನೀರಿದ್ದು ಬಿಟ್ಟರೆ ಆಗ್ಲಿಕ್ಕಿಲ್ಲ. ಈಕೆಗೆ ತಕ್ಕ ಸಾಕ್ಷಿ ಆಗಬೇಕು. ಈಕೆ ಉದರದಲ್ಲಿ ಮಹಿಷೆ ಹುಟ್ಟಲಿ. ನಾನಿತ್ತ ಶಾಪವನ್ನು 3 ಮೂರ್ತಿಗಳಿಂದಲೂ ಹರಿ ಮಾಡ್ತೇನೆ, ಸಿಗದೆ ಹೋಗಲಿ. ಇದು ಮುನಿ ಶುಪರ್ಶಕನ ಶಾಪ. ಇನ್ನು ಇದು ಬೇಡ, ಈ ಸ್ಥಳ ಬೇಡ,
ತಪಸ್ಸಿಗೆ ಸರಿಯಾದ ಸ್ಥಳ ಬೇಕು. ಅದರ ಸುತ್ತ ಮುಂದುವರಿಯುತ್ತೇನೆ. ಮಗಳೇ ಮಾಲಿನಿ, ನಿನ್ನದಂತಹ ಅಚಲವಾದ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ಎದ್ದು ನಿನ್ನ ಇಷ್ಟಾರ್ಥವನ್ನು ಬೇಡಿಕೋ, ಪೂರೈಸಿಕೊಡುತ್ತೇನೆ. ಕರುಣಾ ಸಾಗರ ದೇವ ಪರಮೇಶ್ವರಿಗೆ ಕರುಣಾಸಾಗರ ದೇವ, ಮಗಳೇ ಮಾಲಿನಿ, ಮೊದಲಾಗಿ ನಿಮ್ಮ ಪದದ್ವಯಗಳಿಗೆ ಹೊಂದಿಸಿಕೊಡುತ್ತಾ ಇದ್ದೀರಿ. ಶ್ರೇಯಸ್ಸಾಗಲಿ ಮಗಳೇ. ಪರತ್ಪರನು ಪರತತ್ವನು ಪ್ರಜ್ಞಾನುದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲ್ಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಖರಡು ಪ್ರಬುದ್ಧನಂತ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂದೆ. ತಥಾಸ್ತು ಮಗಳೇ. ಸಂತೋಷವಾಯಿತು. ಆದರೆ ಒಂದು, ನಿನ್ನ ಉದರದಲ್ಲಿ ಜಲಿಸುವಂತಹ ಮಗುವು ಕೋಣನಾಗಿ. ಅಯ್ಯೋ ಶಿವನೇ, ಏನಾಯಿತು? ಏನು ತಂದೆ, ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತೆ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಹೊಟ್ಟಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಇರುವಂತಹ ಸಾಗರದಲ್ಲಿ ಅಲೆದಾಡುವುದರ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿ ಕೊಂಡಾಡಿದೆ. ಈ ಸಮಯಕ್ಕೆ ನೀವಾಡುತ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹಿಷನು ಜನಿಸುತ್ತಾನೆ. ಆ ಮಗುವನ್ನು ಹೊತ್ತು ಹಿತ್ತು ಹೇಗೆ ಹೆದೆಯಾಲುಣಿಸುವುದು, ಹೇಗೆ ತೊಟ್ಟಿಲು ತೂಗುವುದು, ಶಾಪಕ್ಕೆ ವಿಮೋಚನೆ ಕೊಡಿತಂತೆ. ಮುಂದಕ್ಕೆ ಸಂತೈಸಿದನು ಮಾನಿನಿಯ ವಾಣಿರವನ ನಿನ್ನದಾದಂತಹ ಈ ದುಃಖಕ್ಕೆ ಕಾರಣೀಕರ್ತನು ನೀನೇ ಆಗಿದ್ದೀಯ. ಯಾವ ರೀತಿ ತಂದೆ? ನೀನು ತಪಸ್ಸನ್ನಾಚರಿಸಿದಂತಹ ಈ ಪ್ರದೇಶ ಮುನಿ ಶುಪಾರ್ಶಕರ ತಪಸ್ಸನ್ನಾಚರಿಸಿದಂತಹ ಪ್ರದೇಶವಾಗಿದೆ. ನಿನ್ನ ತಪಸ್ಸಿನಿಂದ ಕುಪಿತಗೊಂಡ ಆತ ನಿನಗೆ ಶಾಪವನ್ನು ಇತ್ತಿದ್ದಾನೆ. ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಣನೇ ಆಗಿರಲಿ ಎನ್ನುವ ಹಾಗೆ. ಆದರೆ ಅದನ್ನು ಪರಿಮಾರ್ಜಿಸಬಹುದಿತ್ತು. ಏನು ಮಾಡೋಣ? ಅದರ ಒಟ್ಟಿಗೆ ಇನ್ನೊಂದು ಮಾತನ್ನು ಹೇಳಿಬಿಟ್ಟಿದ್ದಾನೆ. ಯಾವ ರೀತಿ? ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ ಎನ್ನುವ ಹಾಗೆ. ಋಷಿಯ ವಾಕ್ಯ ಎಂದಿಗೂ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅವನು ಕೊಟ್ಟಂತಹ ಶಾಪದಂತೆ ನಿನ್ನ ಉದರದಲ್ಲಿ ಕೋಣನೆ ಜನಿಸುತ್ತಾನೆ. ಆದರೆ ಅವನು 3 ಲೋಕದಲ್ಲಿ ಜಾಣನಾಗಿರುತ್ತಾನೆ, ಪರಾಕ್ರಮಿಯಾಗಿರುತ್ತಾನೆ. ಹೌದೇ? ಹೌದು ಮಗಳೇ. ಆದ್ದರಿಂದ ಚಿಂತಿಸುವಂತಹ ಅಗತ್ಯವಿಲ್ಲ. ಹೋಗು, ನಿನಗೆ ಶುಭವಾಗಲಿ. ಸಂತೋಷವಾಯಿತು. ತಾಯಿ ಆಣತಿಯಿಂದ ಗೌರವದ ಕಾಂಡವನ್ನು ಸೇರಿಕೊಂಡು ಅಜ್ಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕು ಬೇಕದ ವರವನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷದ ವಿಚಾರ ತಾಯಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರುತ್ತೇನಂತೆ. ಗೆಲಿದು ದುರಾಪುರ
ಜಗನ್ಮನದಲ್ಲಿ ಜಯ ನಮೋ ಪರಮೇಶ್ವರ. ಪರಿಪಾಲಿಸು ತಂದೆ, ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು, ಅದರಲ್ಲಿ ಹಿರಿಯಾಕೆಯನಾನೆ ದಿತಿದೇವಿ ಎನ್ನುವ ಹಾಗೆ ಮಗಳ ಅಂಥ ಮಾಲಿನಿಯನ್ನು ಪಾತಾಳ ಲೋಕದ ಮಧುವನಪುರದ ಅಧಿಕಾರಿಯಾದಂತಹ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರ ಇರುವರ ಸುಖ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವ ಹುಟ್ಟಿಕೊಂಡಿದ್ದಾನೆ. ಮಹಿಷ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಮಗುವಿನ ಆಟ ಪಾಠಗಳನ್ನು ನೋಡುತ್ತಾ ಕಾಲವನ್ನು ಕಳೆಯಬೇಕಂತ ನಾನಿಂದು ಶೋಕಾಗಾರವನ್ನು ಸೇರಿಕೊಂಡೆ. ಕಾರಣ ಮತ್ತೇನೂ ಅಲ್ಲ, ಈ ಹಿಂದೆ ನನಗದೆಷ್ಟೋ ಮಂದಿ ಗಂಡು ಮಕ್ಕಳಿದ್ದರು. ಸ್ವರ್ಗಲೋಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅವರನ್ನೆಲ್ಲರನ್ನ ಅತ್ತ ಕಡೆ ಕಳುಹಿಸಿಕೊಟ್ಟೆ. ಒಬ್ಬರು ಹಿಂತಿರುಗಿ ಬಂದವರಿಲ್ಲ. ಕಾರಣ ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ. ಯಾರಲ್ಲಿ ಹೇಳಿಕೊಳ್ಳಲಿ ನನ್ನ ವ್ಯಥೆಯನ್ನು? ಅಯ್ಯೋ, ವಿದ್ಯುನ್ಮಾಲಿಯ ಪ್ರಣಾಮ. ಶುಭವಾಗಲಿ ಕಂದ. ಮಧುವನದಲ್ಲಿದ್ದಂತಹ ನನ್ನನ್ನು ಇಲ್ಲಿಯ ತನಕ ಕರೆಯಿಸಿ ಮಾಲಿನಿಯ ಜೊತೆ ವಿವಾಹವನ್ನು ಮಾಡಿಕೊಟ್ಟವರು. ಅತ್ತೆಯವರೇ, ನಮಗಿರುವರಿಗೆ ಸಂತೋಷವನ್ನೇ ಧಾರೆ ಎರೆದಿರಿ, ನಮ್ಮ ಜೀವನಕ್ಕೆ ಕಲ್ಯಾಣವನ್ನೇ ಬಯಸಿದ್ರಿ. ಆದರೆ ನಿಮ್ಮ ಮುಖದಲ್ಲಿ ಸಂತೋಷವಿಲ್ಲವಲ್ಲ, ಯಾಕೆ? ಏನಾಯ್ತು? ಮಗನೇ ವಿದ್ಯುನ್ಮಾಲಿ, ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟೋ ಗಂಡು ಮಕ್ಕಳನ್ನು ಪಡೆದವಳು ನಾನು. ಸರಿ, ಆದರೆ ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯಿತು. ಏನಾಯ್ತು? ಕಾರಣ ಮತ್ತೇನು ಅಲ್ಲ, ಸ್ವರ್ಗ ಲೋಕವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅವರನ್ನೆಲ್ಲರನ್ನು ಅತ್ತ ಕಡೆ ಕಳುಹಿಸಿಕೊಟ್ಟೆ. ಪರಿಣಾಮ? ಒಬ್ಬರು ಹಿಂತಿರುಗಿ ಬಂದವರಿಲ್ಲ. ಹೇಗೆ? ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಮಗನೇ ಚಿಂತೆ ಬಿಡಿ, ನಾನಿದ್ದೇನೆ, ಕಳುಹಿಕೊಡಿ. ಜಯಶೀಲನಾಗಿ ಭಾಷೆ. ನನ್ನದಾದಂತಹ ದೇಹಬಲವನ್ನು ಉಪಯೋಗಿಸಿ ಆ ದೇವತೆಗಳ ಅನ್ವಯವನ್ನೆಲ್ಲವನ್ನು ಓಡಿಸಿದೆ. ಹೆದರಿ ಓಡಿ ಹೋಗ್ತಾ ಇದ್ದಾನೆ. ಪೀಠ ಬರಿದಾಗಿದೆ.
ಪರಮಾಶ್ಚರ್ಯ ಪರಮಾಶ್ಚರ್ಯ. ಸ್ವರ್ಗದ ಪೀಠದಲ್ಲಿ ನಾನಿದ್ದೆ, ಮೇಲೇರಿ ನೀನು ಬಂದೆ, ನಿನ್ನ ರೆಕ್ಕೆಗಳಿಂದ ನನಗೆ ಬಡಿದ ಸಮರಕ್ಕೆ ಕರೆದೆ. ಈಗ ಕೇಳ್ತಾ ಇದ್ದೇನೆ, ಹಕ್ಕಿಯ ತೆರೆದ ಭಾರತ ಬಂದಂತಹ ನೀನು ಯಾರು? ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ಸುಮನಸರನ್ನು ಬಡಿದೋಡಿಸಿದ್ದೀಯ. ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ. ನಿರ್ಲಕ್ಷ್ಯವೇ ಸರಿ. ಅವಕಾಶ ಇದ್ದಾಗ ನಾನು ಉಪಯೋಗಿಸುವಂತಹ ಮನಸ್ಥಿತಿಯವ. ಅವಕಾಶ ಸಿಕ್ಕಿತು, ಸ್ವರ್ಗದ ಮೇಲೆ ದಾಳಿ ಮಾಡಿದೆ, ಪೀಠದ ಮೇಲೆ ಕುಳಿತೆ. ಈಗ ನನ್ನ ಅವಕಾಶವನ್ನು ಕಸಿದುಕೊಳ್ಳುವಂತೆ ಬಂದಿದ್ದೇನೆ. ಸ್ವರ್ಗದ ಪೀಠ ಏರಿದವ ನಾನು ಸ್ವಸಾಮರ್ಥ್ಯದಿಂದ ಏರಿದ್ದೇನೆ. ಸಾಮರ್ಥ್ಯವನ್ನು ತೋರ್ಪಡಿಸಿದ ಕಾರಣ ಎಲ್ಲರೂ ಓಡಿ ಹೋಗಿದ್ದಾರೆ. ಈ ಹೊತ್ತಿಗೆ ನೀನು ಬಂದಿದ್ದೀಯಾ, ಬಡಿದಿದ್ದೀಯ. ಪರಿಣಾಮವನ್ನು ಎದುರಿಸುವಂತಹ ಹೊತ್ತಿನಲ್ಲಿ ಆ ಪರಶಿವ ಬಂದರೂ ಕೂಡ ನಿನ್ನನ್ನು ಕೊಲ್ಲದೆ ಸಂತೋಷಗೊಂಡ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಂಡು
ಗೊತ್ತಾಗಲಿಲ್ಲ. ಯಾರಂಬುದು ಗೊತ್ತಾಗಿಲ್ಲ. 4 ದಿವಸ ಇಲ್ಲದೆ ಹೋದ ಅಷ್ಟು ಬೇಗ ಗುರುತು. ಪರಿಚಯ ಆಗ್ಲಿಲ್ಲ ನಿನ್ನದು. ನಾನು ನಿಮ್ಮ ಗಂಡ. ಏನ್ ಮಾತಾಡ್ತಾ ಇದ್ದಿ? ಒಂದು ಸೇರಿಸಿ ಏನು ಸೇರಿಸುದೇನು? ಗಂಡನ ಹಾ, ಜೊತೆಯಲ್ಲಿ ಹೋದವು. ನನ್ನವರ ದೂತ ನೀನು. ಮತ್ಯಾರು? ಹೋದಂತ ವಿಚಾರ ಏನಾಯ್ತು? ಲಾಲಿಬೇಕು, ಲಾಲಿಸಬೇಕು. ಹಾಗೆ ಮಾಲಿನಿ ಗುಣ ಮಾಡಿಯೇ ಗುರುಪುರಕ್ಕೆ ಹೋದದ್ದು. ಸುರಪುರಕ್ಕೆ ಹೋದವು. ಅಲ್ಲಿ ಹೋದ ಕೂಡಲೇ ಸುರತ್ ಕಳ್ಳನವರು ಬಂದದ್ದು. ಸುರತ್ ಕಳ್ಳರು ಅದೇ ದೇವ್ರ ಕಳ್ಳರು, ದೇವತೆಗಳು. ಅಗ್ನಿ, ಅಗ್ನಿ, ಅರುಣ, ವರುಣ, ನೀರ್ಪತ್ತಿ, ನಿರುತಿ ಎಲ್ಲ ಬಂದು ಪೆಟ್ಟು ಮಾಡಿ ಸೋತು ಹೋದ್ರು. ಆ ಅಷ್ಟಾಗುವಾಗ ಚಿಮಿನಿಪುರ ದೊಡೆಯ, ಶೈಮಿನಿಪುರ ದೊಡೆಯ, ಏಮೆ ಧರ್ಮರಾಯ, ಯಮಧರ್ಮರಾಯ ಅವ ಬಂದಮ್ಮ. ಕೋಣದ ಮೇಲೆ ಕುಳಿತು ಪಾಯಸ ಹಿಡ್ಕೊಂಡು ಬಂದ. ಪಾಶು ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತಮ್ಮ. ಏನು? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವಗೊಂಡೋಗಿದ್ದಾನೆ. ಅದು ಸಣ್ಣ ಪ್ರಾಯದ ಅಜ್ಜಿ ಅಂದ್ರೆ ಹೇಗೆ? ಹೆಚ್ಚಾಗಲಿಲ್ಲಮ್ಮ, 98 90. ಅದು ಸಣ್ಣ ಪ್ರಾಯ. ನಮ್ಮಲ್ಲೆಲ್ಲ ಸಣ್ಣದೇ ಅಲ್ವಾ? ಹೌದಾ? ಆ ಸೇಡನ್ನು ತಿಳಿಸುವ ಒಂದು ಅವಕಾಶ ಒದಗಿ ಬಂತು. ಆ. ಕೋಣದ ಕೊಂಬಲ್ಲಿ ಹಿಡಿದು ಎಳೆದದ್ದೇ ತಡೆ. ಯಮ ದೊಪ್ಪನೆ ಬಿದ್ದ. 4 ಮೆಟ್ಟಿದ್ದು. ಯಮ ಗುಡ್ಡೆಗೆ, ಕೋಣ ಗದ್ದೆಗೆ. ಮತ್ತೇನಾಯ್ತು? ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಪಾಪಿ ಮಾತ್ರ ಎದುರು ಬರ್ಲೇ ಇಲ್ವಲ್ಲ. ಅದು ಯಾರು ಪಾಪಿ ಮಗ? ವಾಯು, ವಾಯುದೇವ. ಅವ ಹಿಂದಿನಿಂದ ಒಂದು ಸ್ವರ ಬಿಟ್ಟ, ಶರ ಪ್ರಯೋಗ ಮಾಡಿದ. ಸ್ವಯಿಂಕ್ ಅಂತ ಬಿಟ್ಟ. ಆ ರೀತಿ ಶಬ್ದ ಇತ್ತೆ? ಹೌದು. ಆ. ಅದು ಶಬ್ದರಹಿತ. ಅದಕ್ಕೆ ನಿಲ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ಇಷ್ಟ ಆಗುವಾಗ ನಮ್ಮ ಒಡೆಯರಿಗೆ ಕೇಳಿಸ್ತು. ಅವರು ಫೋಯಿಂಕ್ ಅಂತ ಬಿಟ್ಟು. ಅದೇನು? ಅಷ್ಟು ದೊಡ್ಡ ಶರ. ಸರಿ, ಇವರ ಸುಯಿಂಕ ಮೈಂಕನಲ್ಲಿ ನಮಗೆ ನಿಲ್ಲಿಕ್ಕಾಗ್ಲಿಲ್ಲ. ನಿಮಗೇನಾಯ್ತು? ಶರವನ್ನು ಸಿಂಜಿನಿಗೆ ಜೋಡಿಸಿ ಬಿಡುವಂತ ರಭಸ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು. ಸಿಟ್ಟು ಜೋರಾಯ್ತು. ಬಲದ ಕಾಲನ್ನೆತ್ತಿ ತಿರುಗಿಸಿ ಹೀಗೆ ಒದ್ದದ್ದು. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಸರಿ, ಹೋಗ್ಲಿ. ಅಮ್ಮ, ಇಷ್ಟಾಗುವಾಗ ಅವ ಬಂದಲ್ಲ ಸೂರಪ್ಪ. ಸುರಪಾಲ ಬಂದ. ಹೌದೌದು, ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು. ಏನಾಯ್ತು? ಅವ 56ರಲ್ಲಿ ಬಂದದ್ದು. ಐರಾವತನು ಏರಿಕೊಂಡು ಬಂದ. ಅದು ಐರಾವತ. ಮತ್ತೇನು? ಅಮ್ಮ, ಅದಕ್ಕೆ 1,000. ಏನದು? ಸೊಂಡಿಲ್. ಆ ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗ್ಲಿಲ್ಲಮ್ಮ. ಅವನು ಸೋತು ಹೋಗಿ ಬಿಟ್ಟ. ಏನಾಯ್ತು?
ಸುರಪಾಲ ಸೋತು ಓಡಿಯುವುದು. ಹೌದು, ಇದು ಸಂತೋಷದ ವಿಷಯ. ಅದಕ್ಕೆ ನಗು ನಗುತ್ತ ತಿಳಿಸ್ಬೇಕು ನೀನೀಗ. ನಿನ್ನಲ್ಲಿ ಅಕ್ಷರ ಅಭ್ಯಾಸ ಮಾಡೋದಕ್ಕೆ ಹೇಳಿದ್ದಲ್ಲ. ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಏನಾಯ್ತು? ಮಸಣ ಇಲ್ಲಿ ಪಾಪಿ ಮಗನೇ ಕುಳಿತುಕೊಳ್ಳುವುದು ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರಮ್ಮ, ಸಿಂಹವಿಷ್ಟರನ್ನು ಏರಿ ಕುಳಿತರು. ಆವಾಗ ಹೇಳಿದೆವು ಈ ಸಲ ಆದ್ರೂ ನಮಗೆ ರಂಜಾನ್ ಆಗಬೇಕು. ಎಲ್ಲಿಗೆ? ಮನಸ್ಸಿಗೆ. ಮನಸ್ಸಿಗೆ ಮನರಂಜನೆಯಾಗಬೇಕು. ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ. ಅದು ರೋಗ ನಿನಗೆ. ಅಲ್ಲಿ ಮತ್ತೇನು ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಂಚು ಚಿಕ್ಕ ಕಾರ್ಯಕ್ರಮ. ನಿನಗೆ ಅದು ಬರುವುದಿಲ್ಲ ಬಿಡು. ನನಗೆ ಅದು ಉಚ್ಚಾರ ದೋಷ ಉಂಟು ಬಿಡು. ಹೌದು. ನೋಡುವಾಗ ವ್ಯವಸ್ಥೆ ಅಲ್ಲೇ ಇತ್ತಮ್ಮ. ಸ್ವರ್ಗದಲ್ಲೇ ಆಫೀಸರ್, ಸ್ವರ್ಗ ಲೋಕದ ಅಪ್ಸರಾಂಗಣಿಯರು, ಲಂಬಾಣಿ ನಾರಿ, ರಂಪಾದಿ ನಾರಿಯರು, ದಂಬೆ, ರಂಬೆ, ಉಮಾಶ್ರೀ, ಊರ್ವಶಿ, ಮೀನಕ್ಕ, ಮೀನಕಿ, ಪಿಶಾಚಿ, ಘೃತಾಚಿ, ತೆಲ್ತಂಬೆ, ತಿಲೋತ್ತಮೆ, ತಿಲೋತ್ತಮೆ, ಹಾ. ಅಲಮೂಸು. ಯಾವುದಂದ್ರೆ ಅವಳ ಹೆಸರು ಆಲಂಬುಸಿ. ಅಲಮೂಸಿ. ಆಲಂಬುಸ. ಕೊನೆಗೊಬ್ಬಳು ಬಂದಲಮ್ಮ, ಹಾ. ಕೈಯಲ್ಲಿ ಹರಿವಾಣ ಹಿಡ್ಕೊಂಡು ಅದರಲ್ಲಿ ನೃತ್ಯ ಮಾಡ್ಲಿಕ್ಕೆ. ನಾಟ್ಯ ಮಾಡುವುದಕ್ಕೆ ಬಂದ. ಬಹಳ ರೂಪವತಿ. ರೂಪವತಿ. ಅವಳನ್ನು ನೋಡಿದ ಕೂಡಲೇ ಅವರ ಹೆಸರು ಕೇಳಿದೆ ಅಮ್ಮ. ಪರಿಚಯವನ್ನು ಕೇಳಿದೆಯಾ? ಅದಕ್ಕೆ ಅವಳು ನಾಚಿತ ಹೇಳಿದ್ದು, ಹೇಗೆ? ನನ್ನ ಹೆಸರು ಪುಂಡಿಗಸಿ. ತಿಂದಿರಿನ ಅದನ್ನು? ಅಲ್ಲ, ಮತ್ತೇನದು? ಹೆಸರು ಅವಳು ಪುಂಜಿ ಕಸ್ತಲೆ. ಮುಜ್ಜಿಕಾಯಿ. ಹೇಳುವಾಗ ಸರಿ ಹೇಳಿ. ನನಗೆ ಅದೇ ಬೇಡ ಬಿಡು, ನಾನು ಹೇಳ್ತೀನಲ್ಲ. ಅಮ್ಮ, ಆ ಬಳಿಕ ಅಲ್ಲಿ ಭಾಗವತರಿದ್ರು ಗಟ್ಟಿ ಪ್ರಧಾನ ಭಾಗವತ. ಹೌದೌದು. ವ್ಯವಸ್ಥೆ ಮಾಡುವವರು ನಿಮ್ಮ ಗಂಡ ಏನದು? ಶಕ್ತಿಗಾರ. ಶಕ್ತಿಗಾರ. ಹೌದು ಹೌದು. ಭಾಗವತರು ಚಿತ್ತುಬುಳಿ ಸೀನ, ಚಿತ್ರಸೇನ. ಆ ಬಳಿಕ ಚರ್ಮುರಿ ನಾರಾಯಣದ್ದು ವೀಣೆ, ತುಂಬೂರು ನಾರದರ ವೀಣೆ. ಇವರೆಲ್ಲ ನಾಟ್ಯ ಎಲ್ಲ ಕಂಡಾಗ ಆ. ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಅದಕ್ಕೆ ಭಾಗವತರ ಹತ್ರ ಹೇಳಿದೆ, ಒಂದು 100 ಇದ್ರೆ ಕೊಡಿ, ಊರಿಗೆ ಹೋದ ಕೂಡಲೇ ತಿರುಗಿಸಿ ಕೊಡ್ತೇನೆ ಅಂತ. ಕೊಟ್ರ? ಅವ್ರು ಕೊಡುದೆಂತದ್ದು, ಏನಾಯ್ತು? ಅವ್ರ ಹಾಡಲ್ಲೇ ಹೇಳಿದ್ದು, ಆ. ಬಾಂಬೆ ಬಾಂಬೆ ಎಲ್ಲ ತಿಕ್ಕೊತ್ತ. ನನಗೆ ಅರ್ಥವಾಯ್ತು. ಅರ್ಥ ಆಯ್ತು. ಆಯ್ತು. ಮತ್ತೆ? ಅಮ್ಮ, ಇಷ್ಟೆಲ್ಲ ಸಂತೋಷವನ್ನು ನಾವು ಅನುಭವಿಸ್ತಾ ಇರಬೇಕಿದ್ರೆ ಆ. ಒಮ್ಮೆಲೆ ನಿಶಬ್ದ. ಏನಾಯ್ತು? ಯಾಕೆ ಏನು ಅಂತ ನೋಡ್ತೇನೆ. ಆ. ಹಾರಾಡಿಕೊಂಡು ರಿಕ್ಷಾ, ಹಾರಾಡಿಕೊಂಡು ಯಕ್ಷ ಬಂದ. ಆಕ್ಷನ್ ಬಂದದ್ದು. ಯಕ್ಷ ಬಂದ. ಅವನೇ ಪಿಂಕಾಲ. ಯಕ್ಷರಾಜ ಪಿಂಗಲಾಕ್ಷ ದೂರದಲ್ಲಿ ನಿಂತು ಸನ್ನೆಯಿಂದ ಕರೆದ. ಆ. ಒಡೆಯರು ಹೋಗ್ಲಿಲ್ಲ. ಆ. ಹತ್ತಿರಕ್ಕೆ ಬಂದ. ಬಲದರಕ್ಕೇನು ಅರಳಿಸಿ ತಿರುಗಿಸಿ ಬಲದಗೆಂದಿಗೆ. ಏನಾಯ್ತು ನನ್ನವರಿಗೆ? ಏನಾಗ್ಲಿಲ್ಲ. ಕುಳಿತವರು ಎದ್ದು ನಿಂತರು. ಅವನನ್ನೇ ದುರುಗುಟ್ಟಿ ನೋಡಿದ್ರು. ಗಡ 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 ನಡುಗುವುದಕ್ಕೆ ಆರಂಭ ಮಾಡಿದ್ರು. ಸಿಟ್ಟು ಬಂದ್ರೆ ತಡ್ಕೊಳ್ಳಿಕ್ಕೆ ಆಗುದು. ನಡುಗುತ್ತಾ ಹಾಗೆ ಕುಳಿತರಮ್ಮ. ಈಗ ಕುಳಿತಾದ್ರೂ ಏನಾದ್ರೂ ಮಾಡಬಹುದು ಎನ್ನುವಂತ ನಿರೀಕ್ಷೆ ಇತ್ತು. ಏನು ಮಾಡ್ಲಿಲ್ಲ. ಇಷ್ಟ ಆಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಎಡದ ಏನಾಗಲಿಲ್ಲ. ನೀವು ಗಡಿಬಿಡಿ ಆಗಬೇಡ. ಕುಳಿತವರು ಉದ್ದಕ್ಕೆ ಮಲಗಿದ್ರು. ಮಲಗಿಕೊಂಡ್ರ? ಹೌದಮ್ಮ. ಯಾಕೋ ಏನು ನನಗೆ ಸಂಶಯದ ಮೇಲೆ ಅನುಮಾನ. ಅಯ್ಯೋ ಪುಣ್ಯಾತ್ಮದು, ಎರಡು ಒಂದೇ ಅಲ್ವೇನು? ಹತ್ತಿರಕ್ಕೆ ಹೋಗಿ ಹೀಗೆ ಇಣಿಕಿ ನೋಡ್ತೇನೆ. ಒಮ್ಮ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ಸದೇ. ಅಯ್ಯೋ! ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೋ ಏನು. ನಟ ಸ್ವಾಮಿ ನಾಕವನ್ನು ಸ್ವಾಧೀನಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳಿ ಹೋದ್ರಲ್ಲ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿತಲ್ಲ ಸ್ವಾಮಿ, ಮಾತಾಗಿ ಉಳಿತಲ್ಲ.
ಪ್ರಪಂಚದಿಲ್ಲ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯ ಸರ, ಕೈಯಲ್ಲಿರುವಂತಹ ಕೈ ಬಲಿನಾದವನ್ನು ಧರಿಸಿಕೊಂಡು ಸಂತೋಷ ಪಡುವಂತಹ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತಹ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸತ್ತವರು ಜೀವಿ ಪರಿ ಸಮರ ಸಮರ ಮಹಿಳಾ ಹದ ನಗರ ನಾಕವರು ಅತ್ತಿ ಅರಿವ ಕರೆದೋಳ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತಹ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ, ನಾನು ಇಲ್ಲ. ನಾನೇಕೆ ದುಃಖಿಸಲಿ, ನಾನೇಕೆ ಕಣ್ಣೀರೇ ಸುರಿಸಲಿ? ಸತ್ತವರಿಗಾಗಿದ್ದು ರತ್ತವರು ಒಂದು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿ ಆಗುವುದಕ್ಕೆ ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳು, ಎಲ್ಲ ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ರಕ್ತ ಬರ್ಸಿ ಇದ್ದಲ್ಲಿ ತೆತೆಸೋತೆಯಾದಂತಹ ಮಾಲಿನ್ಯ ನಾನಲ್ಲ, ಮಾಲಿನ್ಯ ನಾನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಇದ್ದಾರೆ. ನನ್ನ ಮಗನಿದ್ದಾನೆ ಮಹಿಷ. ಸಕಲ ವಿಚಾರ ಬೆತ್ತರಿಸಿ ನಿಮಗೊಂದು ಗತಿಯನ್ನು ಕಾಣಿಸ್ತಿರಂತೆ, ಗತಿಯನ್ನು ಕಾಣಿಸ್ತಿರಂತೆ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕರಳ ಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಕಂದ,
ಮಹಿಷಾಸುರನ ಸಾಷ್ಟಾಂಗ ಪ್ರಣಾಮಗಳು ಕರೆದೆಯೋ ತಾಯೇ ಶೋಣಿತಾಪುರದ ರಾಜಾಂಗಣದಲ್ಲಿ ಅಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಬೆಯಾದಂತಹ ನಿನ್ನ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ, ಮಗಂದ, ಮಗನೇ ಬಾ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಸಹಪಾಠಿಗಳನ್ನೆಲ್ಲ ತೊರೆದು ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಅವಲೋಕಿಸಿದ್ದೆ. ಏನಮ್ಮ, ಹಣೆಯಲ್ಲಿ ಕುಂಕುಮ ಕಾಣುವುದಿಲ್ಲ, ಹೊರಳಲ್ಲಿ ಮಂಗಳಸೂತ್ರ ಇಲ್ಲ, ಕೈಯಲ್ಲಿ ಕೈಬಳೆ ಇಲ್ಲ, ಎಲ್ಲವನ್ನು ಕಳೆದುಕೊಂಡಂತಹ ನೀನು ಈ ಧಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ನನ್ನಲ್ಲಿ ಹೇಳಮ್ಮ, ಹೇಳಮ್ಮ, ಹೇಳಮ್ಮ. ಕಷ್ಟ ಬಂದಿತ್ತು ಮಗನೇ. ಮಹಿಷಾಸುರನಮ್ಮ ನೀನು, ನಿನಗೂ ದುಃಖವೇ? ಈ ರೀತಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ಹರಿಯೋ, ಶಂಕರನೋ, ಮೇಲ್ಸರಿಸಿದೋದ್ಭವನು ಯಾರೇ ಆಗಿರಲಿ ನೀನು ಈ ಪರಿಯಿಂದ ದುಃಖಿಸಬೇಕಾಗಿಲ್ಲ. ದುರಸಮರ್ಥನಾಗಿ ಹೋ ಮಹಿಷ ನಾನು ಬಂದಿದ್ದೇನೆ. ಏನಮ್ಮ ಹೇಳಿಬಿಡ್ತಾಳೆ? ಮನೆಗೆ ಬೆಂಕಿ ಬಿದ್ದರೆ ಮರದಡಿಗೆ ಹೋಗಿ ಆಶ್ರಯ ಪಡೆಯಬಹುದು. ನಿಜ. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ, ಉಪಶಮನವಾಗದು. ಅಮ್ಮೋ, ನಿನ್ನ ಒಗಟು ನೋಡಿ ನನಗೆ ಅರ್ಥವಾಗುವುದಿಲ್ಲ, ಅದನ್ನು ಬಿಡಿಸಿ ಹೇಳಮ್ಮ. ಮಗನೇ, ನಾಲ್ಕವನ್ನು ಸ್ವಾಧೀನಪಡಿಸೋಸ್ಕರವಾಗಿ ನಿನ್ನ ತಂದೆ ಸೇನೆಯನ್ನು ಕೂಡಿಕೊಂಡು ಸ್ವರ್ಗಲೋಕದತ್ತ ಹೋದಂತ ವಿಚಾರ ಗೊತ್ತಿದೆ ಮಗನೇ. ನಾನು ಅಲ್ಲಿಗೆ ಬಂದಂತ ಸುಮನಸರೆಲ್ಲರೂ ಹಿಮ್ಮೆಟ್ಟಿಸಿದ್ರಂತೆ. ಹೌದೇ? ಬರಿದಾದ ಸಿಂಹವಿಷ್ಟರವನ್ನು ಏರಿ ಕುಳಿತರಂತೆ. ಸಿಂಹವಿಷ್ಟರವನ್ನು ಏರಿ ಕುಳಿತ
ಸಿಂಹಪೀಠ ನಮ್ಮ ಪಾಲಿಗೆ ದೊರಕಿದೆ ಅನ್ನುವ ಆ ಸಂತೋಷದ ನುಡಿಯನ್ನು ಕೇಳಿದಾಗ ನನಗೂ ನಗು ಬರುತ್ತಾ ಇದೆ. ನೀನು ಮಾತ್ರ ದುಃಖಿಸುತ್ತಾ ಇದ್ದೀಯಲ್ಲ, ಯಾಕಮ್ಮ? ಏನಾಯ್ತು ತಾಯೇ? ಮಗನೇ, ಆ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ ಮಗನೇ. ಯಾಕಮ್ಮ ಯಾಕಮ್ಮ ಯಾಕಮ್ಮ? ಬಂದಂತ ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನ ನನ್ನ ತಂದೆಯನ್ನು ನಿನ್ನ ತಂದೆಯನ್ನ ಏನಮ್ಮ ಮೋಸದಿಂದ ಕೊಂದರು ಮಗನೇ. ನಿಜ ಮಗನೇ, ಒಮ್ಮಿಂದೊಮ್ಮೆ ಬರಸಿಲ್ ನನ್ನ ತಲೆಗಪ್ಪಳಿಸಿದ ಹಾಗಾಯಿತು. ತಂದೆಯನ್ನು ನಾನು ಕಳೆದುಕೊಂಡಿರೆ, ಗಂಡನನ್ನು ನೀವು ಕಳೆದುಕೊಂಡಿರೆ. ಹಾಗಾದ್ರೆ ನೀನು ಮತ್ತು ನಾನು ಈ ಪ್ರಪಂಚದಲ್ಲಿ ನಿರ್ಗತಿಕರಾದೆವು. ಯಾರಿದ್ದಾರಮ್ಮ? ಯಾರಿದ್ದಾರೆ ತಾಯಿ? ಅಮ್ಮ! ನಾವು ಅನಾಥರೆಂಬುದಾಗಿ ಎರಡೂ ಕೈಯಲ್ಲಿ ತಲೆಗೆ ಬಡಿಯುವುದು ಯಾಕೆ ತಾಯಿ? ನೋಡಮ್ಮ, ಇದೆಲ್ಲ ಮಿಂಚಿ ಹೋದಂತಹ ಕೆಲಸ. ಇನ್ನು ಚಿಂತಿಸಿ ಏನು ಪ್ರಯೋಜನ ಇಲ್ಲ. ಹೋದದ್ದು ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯ ಉಂಟೆ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ದುರಸಮರ್ಥರಾದಂತಹ ನಾನಿರುವಾಗ ನೀನು ಕಣ್ಣೀರು ಸುರಿಸುವುದೇ. ನನ್ನ ತಂದೆಯನ್ನು ಕೊಂದವ ಯಾರೆಂಬುದಾಗಿ ತಿಳಿಸಿದ್ರೆ ಸಾಕು, ಅಂತವನನ್ನು ಬರುವಂತಹ ಶಕ್ತಿ ನನಗಿದೆ. ಆ ದೇವತೆ ಯಾರೊಬ್ಬ? ಯಾರು? ಯಕ್ಷ ಮಗನೇ. ಯಕ್ಷನು ಲಕ್ಷವೇನಗೆ ಇಂದಿನ ಯುದ್ಧರಂಗದಲ್ಲಿ ಆ ಯಕ್ಷ ಮುಂದುವರಿದು ಬಂದ್ರೆ ಅವನನ್ನು ಕೊಂದು ಆ ಪ್ರಶ್ನೆಯನ್ನು ಮಾಡುವುದಕ್ಕಾಗಿ ಮುಖಂಡ ಮುಂದೆ ಬಂದ್ರೆ ಅವನ ಮೂರನೇ ಕಣ್ಣಲ್ಲಿ ಬೆವಳ ಜರವನ್ನು ಸುರಿಸುವುದು ಮಾತ್ರವಲ್ಲ, ಅವನನ್ನು ಅಂಗೈಯಲ್ಲಿ ಹಾಕಿ ತಿಕ್ಕಿ 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 ನಾನು ಮಾಡ್ತೇನೆ. ಸಂತೋಷವಾಯಿತು.
ಮತ್ತೊಮ್ಮೆ ಹೇಳು. ನಿನಗೆ ಏನಮ್ಮ? ವನಜನ ಬರುವ ಯಾಕೆ? ಕೃತಕದಿ ಉದ್ದೇಶ? ಅನವರದ ಸುಮನದರ ಪಕ್ಷದಿ. ನೀನು ಹೇಳಿದ್ದೆಲ್ಲ ನನಗೆ ಸರಿಯಾಗಿ ಅರ್ಥವೇ ಆಗುವುದಿಲ್ಲ. ವನಜನ ಬರುವ ಅವ ಯಾಕಮ್ಮ ಇವತ್ತು ಹೊಸದಾಗಿ ಬರುವ? ಕೃತಕದಿ ಏನಮ್ಮ? ಅನವರದ ಸುಮನದರ ಪಕ್ಷದಿ. ಈಗ ಗೊತ್ತಾಯ್ತು. ನಿನಗೆ ಬೇಳುವೆನೊಂದು. ನಿನ್ನಲ್ಲಿ ಕೇಳುವುದಮ್ಮ ಹೌದಾ? ನನಗೆ ಮಾತ್ರ ಒಂದ? ನಿನಗೆ ಬೀಳುವಿರುವುದು. ಅಮ್ಮನ ಮುಖ ಸರಿಯಾಗಿ ನೋಡಿದ್ದೇ ಇಲ್ಲ, ಈಗ ಗೊತ್ತಾಯ್ತು. ಯಾಕಮ್ಮ ನೀನು ನೊಂದು ಹೇಳ್ತಾ ಇದ್ದಿ? ವಿಧಿಯಲ್ಲಿ ಪಡೆದ ವರಗಳನ್ನು ಏನು ಹೇಳು? ವಿಧಿಯಲ್ಲಿ ಪಡೆದು ಹಾಗಾದ್ರೆ ಇನ್ನೊಮ್ಮೆ ಮುದ್ದಿನಿಂದ ಆಡಮ್ಮ. ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಮಗನೇ ಮಗನೇ ಸ್ವಲ್ಪ ಗಟ್ಟಿಯಾಗಿ ಹೇಳಮ್ಮ. ಮಗನೇ ಹಾಗೆ ಅಮ್ಮನಿಗೆ ನಾನು ಭಾರ ಆಗ್ತೇನಂತೆ. ಏನಮ್ಮ ಏನಮ್ಮ? ಕಂದ ನಿಲ್ಲು ಕಂದ. ಎಲ್ಲ ನುಚ್ಚು ನೂರು ಮಾಡ್ತೇನೆ, ಏನು ಇಲ್ಲ ಇದ್ದದೆಲ್ಲ ಹುಡಿ ಮಾಡಿಬಿಡ್ತೇನೆ. ಕಂದ ಏನಮ್ಮ? ಸ್ವಲ್ಪ ಸೈರಿಸು. ಯಾಕೆ? ನಿನ್ನ ವೀರೋದ್ನುಡಿಗಳು ಕೇಳುವ ಸಂತೋಷವಾಯಿತು. ಅಮ್ಮನಿಗೆ ಸಂತೋಷ ಆದದ್ದು. ಅಮ್ಮ ನೋಡ್ತೇನೆ, ಇನ್ನು ಕಣ್ಣೀರು ಸುರಿಸಬೇಡ ಆಯ್ತಾ? ಇಲ್ಲ ಮಗನೇ, ಅಮ್ಮ ಯಾಕೆ ಸಂತೋಷ ಆದದ್ದು? ತಿಳಿದವರೊಂದು ಮಾತನ್ನು ಹೇಳಿದ್ದೆ. ಏನಂತ? ಕಾಲಿಡುವ ಮೊದಲು ಕಣ್ಣಿಟ್ಟು ವ್ಯವಹರಿಸಬೇಕೆನ್ನುವ ಹಾಗೆ. ನಮ್ಮ ಪ್ರದೇಶದಲ್ಲಿ ಎತ್ತರ ತೊಗ್ಗೆ ಎಲ್ಲೆಂತ ನಮಗೆ ಗೊತ್ತಿಲ್ವ? ಯಾಕೆ? ಯಾಕೆ? ಇಲ್ಲವಾದಲ್ಲಿ ಹಾ. ಆ ದೇವತೆಗಳು ಆ ದೇವತೆಗಳು ಮೋಸ ಮಾಡುವುದಕ್ಕಾಗಿ ಅಪ್ಪಿಸುತ್ತಾ ಇರುತ್ತಾರೆ. ದೇವತೆಗಳು ಮೋಸ. ಅವರ ಮೋಸದ ಬಲೆಗೆ ಬೀಳ ಕೂಡದು ಮಗನೇ, ಬೀಳ. ಅದಕ್ಕೆ ಏನು ಮಾಡಬೇಕು? ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆಯ? ಯಾಕೆ? ನಮಗೆ ಬಂದಂತ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಹಾ, ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದೆ ನೀಡ್ತಾ ಇದ್ದೀನಿ. ಹೋರಾಟ. ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಇದ್ರೆ ಸಾಲದು, ಮತ್ತೆ ಆ ದೈವ ಬಲ ಬೇಕು. ದೈವ ಬಲ? ಹೌದು ಮಗನೇ. ಅಮ್ಮ ನಮ್ಮಲ್ಲಿ ಒಂದೊಂದಲ್ಲ ಎರಡಲ್ಲ ಮೂರು ಬಲ ಉಂಟು. ದೇಹ ಬಲ, ಜನಬಲ, ಧನಬಲ ಯಾವತ್ತೂ ಉಂಟು. ಕಡಿಮೆ ಆದದ್ದು ದೈವ ಬಲ. ದೈವ ಬಲ, ದೈವ ಬಲ. ಅದಕ್ಕಾಗಿ ಕರೆದ್ರೆ ಬರುವುದಿಲ್ಲಮ್ಮ. ಇಲ್ಲ ಮಗನೇ, ಮತ್ತೆ ಆದಷ್ಟು ಬೇಗ ಹಾ. ಕಾರಣ ಸೇರಬೇಕು. ಸೇರಿ ವಿಧಾತನ ತಪಸ್ಸನ್ನು ಆಚರಿಸಬೇಕು. ತಪಸ್ಸನ್ನು ಆಚರಿಸಿ ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ಹಾ. ನಾವು ಅಂದುಕೊಂಡಂತ ಕಾರ್ಯವನ್ನು ಈಡೇರಿಸಲಿಕ್ಕೆ ಸಾಧ್ಯ ಮಗನೇ. ಇಷ್ಟು ಮಾಡಿದ್ರೆ ನನಗೆ ಸಂತೋಷವಾಗಿದೆ. ಇಲ್ಲೇ ನೀನು ನಾನು ಬರ್ತೇನೆ. ನೀನು ಕಟ್ಟಿ ಹಾಕುದು ಯಾಕಮ್ಮ? ಆಗ್ಲಿಲ್ಲ, ನಿಲ್ಲು ಕಂದ. ಹೋಗ್ಲಿಕ್ಕೆ ಹೇಳುದಮ್ಮ, ಹಿಡಿದು ನಿಲ್ಲಿಸುವುದಮ್ಮ. ಯುದ್ಧರಂಗಕ್ಕೆ ಹೋಗ್ತಾ ಇದ್ದೀಯ. ಹೌದು. ಹೋಗುವಂತ ಕಾಲಕ್ಕೆ ಹಾ. ನಿನ್ನ ದೇಹಕ್ಕೆ ಯಾವುದೇ ರೀತಿ ತೊಂದರೆಯಾಗಬಾರದು. ನೋಡು, ಕವಚನೆಲ್ಲ ಕೊಟ್ಟಿದ್ದೇನೆ, ಇನ್ನು ಏನಾಗುವುದು? ಆದರೂ ಕೂಡ ಅವರವರು ಒಂದೊಂದು ಹಾಕಿ ನಾವಲ್ಲಿ ಎಷ್ಟು ನಿನ್ನ ರಕ್ಷಣೆಗೆ ಬೇಕಾದ ಹಾ. ನಿನ್ನ ತಂದೆಯ ಪಟ್ಟದ ಕತ್ತಿಯನ್ನು ಕೊಡ್ತಾ ಇದ್ದೀನಿ. ಆ? ಇದು ಪರಂಪರೆಯ ಖಡ್ಗ, ಯಾರಿಗೂ ಬೇಡದ್ದು, ನಿನಗೆ ಮತ್ತು ನನಗೆ ಬೇಕು. ಬೇಕು ಕಂದ. ಅಮ್ಮ ಹಾ. ಸರಿ, ಇದು ನನ್ನ ರಕ್ಷಣೆಗೆ ಬೇಕಾದ ನೋಡು ತಾಯಿ, ಶಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ
ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದದಲ್ಲ. ಎಲ್ಲಿಯಾದ್ರೂ ಮಳೆತು ನನ್ನ ಮುಂದೆ ಅವರು ಬಂದ್ರೆ ಅವರನ್ನು ಈ ಕೋಡಿ ಸರ್ವನಾಶ ಮಾಡುತ್ತಾಗಿರುವಂತಹ ಬಲಿಷ್ಠವಾದ ಕೋಡಮ್ಮ. ಇದು ಇದ್ರೆ ಇದು ಬೇಕಾ? ಒಂದು ಮಿರಿ ಬೇಕಾಗಬಹುದು. ಸರಿ ಆದಿತ್ತು. ನೀನೊಂದು ಕೆಲಸ ಮಾಡು. ಏನು ಕಂದ? ಒಂದು ಮುತ್ತು, ಒಂದು ಆಲಿಂಗ, ಒಂದು ಆಶೀರ್ವಾದ. ಬಾ ಮುದ್ದು. ಆಶೀರ್ವಾದ ಮಾಡ್ತೇವೆ. ಹರಸು ಕಂದ ಹರಸು. ಶೋಣಿತಾಪುರದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಿಗೆ ಏರಿಸು. ಶುಭವಾಗಲಿ ಕಂದ. ರಾರಾಜಿಸ್ತಾ ಇದ್ದವನು ಸಂಕದುರ್ಗನೇ ಸರಿ. ಏನು ಮಾಡೋಣ? ಆ ದೇವತೆಗಳ ಮೋಸದಿಂದ ಇವತ್ತು ನಾವು ಈ ಗಿರಿ ಗೌಹರಗಳಲ್ಲಿ ಅಲೆದಾಡುವಂತಾಗಿದೆ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಸೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸನೆಂಬ ಹುಟ್ಟಿದ್ದಾನಂತೆ. ವೀರಾಧಿವೀರನಂತೆ ಬ್ರಹ್ಮದೇವನಿಂದ ವರಗಳನ್ನು ಪಡೆದ. ಹೌದೇ? ನಾವು ಅವನ ಪಕ್ಷವನ್ನು ಸೇರಿದ್ರೆ ಸುರಪ ಮುಖ್ಯರ ಬಗ್ಗ ಬಡಿಯಬಹುದು. ತಡ ಮಾಡುವುದಲ್ಲ, ನೇರವಾಗಿ
ಜನ ಕಡಿಮೆ ಉಂಟು, ಭಯ ಅಂತೆ ನಿಮಗೆ. ಹೆದರಬೇಕಾಗಿಲ್ಲ, ನಾನು ಒಬ್ಬನೇ ಒಳಗಿರುವುದು. ಬನ್ನಿ. ನಿಮ್ಮನ್ನೇ ನೋಡಿ ಭಯವಾಯ್ತು. ಯಾಕೆ ಭಯ? ಯಾಕೆ ಭಯ? ನಿಮ್ಮ ಕೋಡ್ ಉಂಟು, ಇದು ನಮ್ಮ ಹಾಗಿಲ್ಲ. ನೀವು ಹೌದಾ? ಹೌದಾ? ನಿಮ್ಗೆ ಬರುವಾಗ್ಲೇ ಗೊತ್ತಿಲ್ವಾ ಎಲ್ಲ ಉಂಟು ಅಂತ? ಇಲ್ಲ, ಗೊತ್ತಿಲ್ಲ. ಮೈಸಾಸುರ ಹತ್ರ ಮಾತ್ರ ಕೇಳಿದ್ದು. ಸರಿ, ನಮಸ್ಕಾರ. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನಡೆತಂದ ದೈತ್ಯರ ಗಣನವನ್ನು ವೀಕ್ಷಿಸುತ್ತಾ ಇದ್ದೇನೆ. ಒಬ್ಬರಲ್ಲ ಇಬ್ಬರವರ 1000 ಬಂದಿದ್ದೀರಿ. ನೀವು ಬಂದದ್ದು ನನಗೆ ಬಹಳ ಸಂತೋಷವಾಯಿತು. ಆದ್ರೆ ಒಂದು ವಿಷಯ, ಕುಳಿತುಕೊಳ್ಳುವುದಕ್ಕೆ ಬೇಕಾದಷ್ಟು ಸ್ಥಳ ಉಂಟು. ಹೌದೇ? ನೋಡಿ, ಅಲ್ಲಿ ಸತ್ಕಾರ ಕೂಟ. ಬೇಕಾದವರು ತಿನ್ನಬಹುದು, ಬೇಡದವರು ಕುಳಿತುಕೊಳ್ಳಬಹುದು. ಈಗ ನಿಮ್ಮನ್ನು ಕಂಡಾಗ ನನಗೊಂದು ಕೆಲವು ಜಿಜ್ಞಾಸೆ. ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ಊರು ಯಾವ? ಹೇಳಿ ನೋಡುವ. ನಮ್ಮನ್ನು ಅನ್ಯರು ಅಂತ ಭಾವಿಸಬೇಡ. ಮತ್ತೆ ನಿನ್ನ ಬಂಧು ಬಾಂಧವರು, ಜಾತಿ ಮಕ್ಕಳು. ಈ ಹಿಂದೆ ಇದೇ ಶೋಣಿತಪುರವನ್ನು ಆಳಿಕೊಂಡು ಬರ್ತಾ ಇದ್ದವರು. ಹೌದಾ? ಶಂಕ ದುರ್ಗ ಬಿಡಲ ಚಾಮರ ಚಿಕ್ಷುರ ವಾತ ಇಲ್ವಲ್ಲ ಮೂಕ ಇವರಲ್ಲ ನಾವೇ. ಏನು ಇವರೆಲ್ಲ ಕೂಡಿಕೊಂಡು ಇವತ್ತು ಬಂದದ್ದು? ಕಾರಣ ಉಂಟು. ಏನು? ಈ ಹಿಂದೆ ಶೋಣಿತಾಪುರದಲ್ಲಿ ನಾವಿರುವಂತಹ ವೇಳೆ ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದಾಗಿ ದಂಡೆತ್ತಿ ಹೋಗಿ ಇಂದ್ರಾದಿ ಸುಮ್ಮನೆ ಸರ್ವಭಂಗ ಮಾಡಿದು ಸುರಲೋಕವನ್ನು ವಶಪಡಿಸಿಕೊಂಡವಯ್ಯೋ. ಹಾಗಾದರೆ ನೀವು ಗಟ್ಟಿಗಾರರು. ಏನು ಇಷ್ಟು ಸಾಧನೆ ಮಾಡಿದಂತಹ ನೀವು ಏನು ಈ ಕಾಡಿನಲ್ಲಿ ಅಲೆದಾಡುತ್ತಕೊಂಡು ನಮ್ಮ ಗಟ್ಟಿತನ ಉಳಿಯಲಿಲ್ಲ. ಯಾಕೆ? ಇದಕ್ಕೆ ಕಾರಣ ಕಪಟಿಯಾದ ಇಂದ್ರ. ಏನು ಮಾಡಿ? ಹರಿ ಅಲೆದೋರಿತ್ತ, ಹರಿ ಚಕ್ರವನ್ನು ಕಳುಹಿದ. ಚಕ್ರ ಬಂದು ನಮ್ಮ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿತಯ್ಯ. ಶಂಕದುರ್ಗರೇ, ಕೆಲವು ಸಮಯ ಆಯಿತು. ಅಂಗಾಂಗಗಳನ್ನು ಕಳೆದುಕೊಂಡಂತ ಹೋಣಿಯು ಇದುವರೆಗೆ ಎಲ್ಲಿ ಜೀವನ ನಡೆಸುತ್ತಾ ಇದ್ದವರು? ಗಿರಿಕಾನನ ಗುಹೆಗಳಲ್ಲಿ ಅಲೆಯುತ್ತಾ ಇರುವಂತಹ ಸಂದರ್ಭ ಒಂದು ವರ್ತಮಾನ. ಅಲೆ ಸಿಗ್ಲಿಲ್ವಾ? ಅಲೆಯುತ್ತಾ ಇರುವಾಗ ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ವಯಸ್ಸನೆಂಬವ ವೀರನಂತೆ ಧೀರಂತೆ ಬ್ರಹ್ಮದೇವನಿಂದ ವರವನ್ನು ಪಡೆದಂತೆ. ಅಂತೆ ಕಂತೆಗಳು ಬೇಡ, ಅಂತೆ ಕಂತೆಗಳ ಸಂತೆಯನ್ನು ಕೇಳಿ, ಅಂತೆ ಕಂತೆಗಳನ್ನೆಲ್ಲ ಕೇಳಿ ಓಡಿ ಬಂದೆವು ನೀನು ಗತಿ ಅಂತ. ಅಯ್ಯೋ, ಏನು ಹೆಗಲಲ್ಲಿ ಕಾಣುವುದಿಲ್ಲ, ಅಲ್ಲಿಗೆ ಹೋಗುವ. ಅಯ್ಯೋ, ನೀನೇ ಗತಿ, ನೀನೇ ಮತಿ, ನಮ್ಮನ್ನು ಕಾಪಾಡಬೇಕು. ಈ ಹಿಂದಿನ ಒಂದು ಘಟನೆ ನಿನಗೆ ಮರೆತು ಹೋಗಿದೆ, ಅದನ್ನು ನೆನಪಿಸುವುದಕ್ಕಾಗಿ ಬಂದದ್ದು. ಯಾರಿಗೂ ಮರೆತು ಹೋದರೂ ನನಗೆ ಮರೆತು ಹೋಗುವುದಕ್ಕಿಲ್ಲ. ಅದೇ ಈ ಹಿಂದೆ ನಿನ್ನ ಏನಾದ ವಿದ್ಯುನ್ಮಾಲಿಯನ್ನು ಯಕ್ಷನ ಮೂಲಕ ಇದ್ದ
ಹೊರಡಬಹುದು. ಲೇಖವಿದೆ ಯಾರಲ್ಲಿ ಎದ್ದೇಳಯ್ಯ. ನಾನು ನೀನು ಅಲ್ಲಿದ್ದೆ, ಎಲ್ಲಿ? ದ್ವಾರದಲ್ಲಿ. ಓ, ದ್ವಾರದಲ್ಲಿ ಸೇವೆ ಮಾಡುತ್ತಿದ್ದ. ಹೌದೌದು. ಏನು ಅವಸರವಾಗಿ ಇವತ್ತು ಸ್ವಲ್ಪ ಬಂದೆ? ಗಡಿಬಿಡಿ ಆಗ್ತಾ ಇದೆ. ಏನಾಯ್ತು? ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಬೊಬ್ಬೆ ಕಟ್ತಾ ಉಂಟು. ಬಹಳಷ್ಟು ಬೊಬ್ಬೆ. ಹೌದು. ಯಾರ ಬೊಬ್ಬೆ? ಯಾರ ಬೊಬ್ಬೆ ಯಾರದ್ದು ಯಾರಿಗೆ ಗೊತ್ತು? ಮತ್ತೆ ನಿನ್ನನ್ನು ಯಾಕೆ ನೇಮಿಸಿದ್ದೆ? ಅದು ನಾನು ಅಷ್ಟು ಮೊದಲಾಗಿ ನೋಡ್ಲಿಲ್ಲ. ಮತ್ತೆ ಹಿಂದೆ ತಿರುಗಿ ನೋಡ್ತಾ ಇದ್ದೇನೆ, ಒಟ್ಟಾಗಿ ಬೊಬ್ಬೆ ಒಂದೇ ಬಾರಿಗೆ ನುಗ್ಗುತ್ತಾ ಇದ್ದಾರೆ. ಒಂದೇ ಬಾರಿ ಒಂದೇ ಬಾರಿಗೆ ನುಗ್ಗುತ್ತಾ ಎಲ್ಲರೂ ಒಟ್ಟಾಗಿ ಬರುತ್ತಾ ಇದ್ದಾರಾ? ಹೌದು. ಯಾರದು? ಮತ್ತೆ ನೋಡುವಾಗ ಗೊತ್ತಾಯ್ತು. ಎಲ್ಲ ಹಳೆ ಮುಖ, ಹೊಸ ಮುಖ ಯಾವುದಿಲ್ಲ. ಯಾರು? ಇದು ಶಂಕ, ಜಗಟೆ, ಬಿಡಾರ, ಚಿಪ್ಸು. ಶಂಕ ಜಾಗಟ ಪೂಜೆಗಲ್ವೇನೋ? ಹೇಳಿದ್ದು ಅದಲ್ಲ, ಶಂಕ ಜಾಗಟೆ. ಓ, ಶಂಕದುರ್ಗಾದಿಗಳು ಅಂಗಾನ ಕಳಗದು ಹೋದವರು ಮಳೆ ಬಂದಿದ್ದಾರೆ. ಇವಾಗ ಬಂದಿದ್ದಾರೆ. ಹಬ್ಬ ಅವರ ಮತ್ತೆ ಅವ್ನು ಬಿಸಿಯಾಗಿ ಒಂದು ಮಾತಾಡಿದ ಕೇಳ್ಬೇಕು. ಏನ್ ಹೇಳಿದೆ? ಹಣ ಮನೆ ಕಟ್ಟವಳೆ, ನಾಚು ಕಟ್ಟವಳೆ, ಮಾಲಿ ಬಿಟ್ಟವಳೆ, ಮರ್ಯಾದೆ ಬಿಟ್ಟವಳೆ. ಏನಾದ್ರೂ ಬೇಕಾ? ನಿಮ್ಗೆ ಯಾಕೆ ವಿಷಯ? ಮತ್ತೆ ಬೈಯುವುದೇರಿಗೆ ನೀನು? ಇಲ್ಲ ಅಲ್ಲಿ ಬಂದವರಿಗೆ ಏನ್ ಹೇಳಿದ್ರು? ಇಷ್ಟು ಜೋರು ಮಾಡಿದ್ದೆ ತಡ. ಏ. ಒಬ್ಬ ಹೇಳಿದ, ನಾವೇನು ನಾವಾಗಿ ಬಂದದಲ್ಲ, ಮುಂದೆ ನೋಡುತ್ತಾ ಹೇಳಿದ್ರು. ಮುಂದೆ ನೋಡಿದ್ರೆ ಮುಂದೆ ನೋಡ್ತಾ ಇದ್ರೆ ಒಂದು ಕೋಣ. ಕೋಳವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಕೋಣವನ್ನು ಕಟ್ಟಿಕೊಂಡು ಬಂದದ್ದು ಯಾಕೆ ಅಂತ ಗೊತ್ತಿಲ್ಲ. ಯಾಕಂತೆ? ಮತ್ತೆ ವಿಚಾರಿಸುವುದು ಅವನ ಅಪ್ಪ ಮೇಲಿಗೆ ಬಂದಂತೆ. ಕೋಳನ ತಂದೆ. ಹೌದಪ್ಪ. ಯಾರು? ಅದು ವಿದ್ಯುತ್ ಮಂಡಳಿಯವರು. ಎಂತದ? ವಿದ್ಯುತ್ ಮಂಡಳಿ ವಿದ್ಯುನ್ ಮಾಲಿಕ್. ಅವರ ಮಗ ವಿದ್ಯುನ್ ಮಾಲಿಯ ಮಗನೇ ಮಹಿಷಾದವ. ಮಹೇಶನೇ. ದೇಶ ಮೂರುಂಟಂತೆ. ಏರಲ್ಲ. ಒಂದು ಶಂಕದುರ್ಗಾದಿಗಾರಿಯಾದಂತ ಅಪಮಾನ, ಎರಡನೇ ತಂದೆಯನ್ನು ಕೊಂದ ಸೇಡು, ಮೂರನೇ ಸ್ವರ್ಗ ಸಾಧ್ಯ. ಅಧಿಕಾರ ವೈಶಾಸ್ತ್ರ ದಾಳಿ ಮಾಡಿದ್ದಾನೆ. ಬಂದಂತವರನ್ನು ಶೈವಿಗೆ ಕಟ್ಟಬೇಕು. ತಡ ಮಾಡುವುದು ಸರಿಯಲ್ಲ. ಸಮಸ್ತ ಸೇನೆಯನ್ನು ಕೂಡಿಕೊಂಡು ನಡೆಯುವರು.
ಕೊಡುವುದಕ್ಕೆ ಬಂದೆಯ ಸಾಮಾನ್ಯದವನೆಂದು ಭಾವಿಸಬೇಡ. ಮಾಲಿನಿಯ ಜಾತ ಮಹಿಷದಾನವನೆಂಬುದಾಗಿ ನಾಮಧೇಯ. ತಂದೆಯನ್ನು ಕೊಂದಂತಹ ಸೇಡು ಶಂಕದುರ್ಗರಿಗಾದ ಅನ್ಯಾಯ. ಸ್ವರ್ಗದ ಪೀಠವನ್ನು ಬಿಟ್ಟು
ಸಾಮಾನ್ಯವಾಗಿ ಸಿಕ್ಕಿದಂದು ಯೋಚಿಸಿದೆ. ಮತ್ತೆ? ಶತತ್ವರಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಳಿಸಿದ್ದಾರೆ. ಇಲ್ಲಿರುವ ಸ್ವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದರಿಂದ ಪಿತ ಕಳಿಸಿದ್ದೇನೆ ಶೈಮಿನಿಗೆ. ನೀನು ಮುಂದುವರಿದ್ರೆ ನಿನಗೋದ ದಾರಿ. ಶಂಕದುರ್ಗರೇ, ವಾಸವ ಮುಖ್ಯರನ್ನು ಸಮರದಲ್ಲಿ ಸತ ಮಾಡಿದ ಹಾಗಾಗಿ ಸ್ವರ್ಗದ ಪೀಠವನ್ನು ನಾನು ಹೇಳ್ತೇನೆ. ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂತಹ ಮೂರು ಲೋಕದ ಅಧಿಕಾರಿ ಭೂಲೋಕದ ಅಡಿಸಾಗಿ ಪಂಚಮಹಾಪಾತಗಳನ್ನು ಮಾಡಿ ಯಾರಾದ್ರೂ ವಿಚಾರಣೆ ಮಾಡುವುದಕ್ಕೆ ಬಂದ್ರೆ ಶಿಷ್ಯ ಹೇಳ್ತಂತ ಹೇಳಿದ್ರೆ ಈಗ ನಮ್ಗೆ ಬೇಕಾದದ್ದು ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ದಿವಂಗತ ಸುಂದರಜಿ ಶೆಟ್ಟಿಗಾರ್ ಅವರ ಸ್ಮರಣಾರ್ಥ ಪತ್ನಿ ರೇವತಿ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಸದಾಡಿ ತೋಟ ಪಾಂಗಳ ಇವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಕಿನ್ನಿಗೋಳಿ ಸಮೀಪದ ತಾಳಿಪಾಡು ಗುತ್ತುವಿನಲ್ಲಿ ಸಹಸ್ರ ಕವಚ ಮೋಕ್ಷ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದ್ದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ತಿ. ನಿನ್ನ ಮುಖಾರವಿಂದ ನೋಡಿದ್ರೆ ಬಾಡಿ ಹೋಗಿದೆ. ಏನಾಯಿತು? ಯಾಕೆ ಈ ರೀತಿಯಾಗಿ ಬಂದಿದ್ದೀಯ? ದೇವ, ನಿಮ್ಮಿಂದಲೇ ವರವನ್ನು ಪಡೆದಂತ ವಯಸ್ಸರಿಲ್ಲುವ ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾರೆ. ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಮನೆಯ ಆದರೆ ತೋರುವೆ ಹಾದಿಯನ್ನುಂದನು ಮಾಧವನಲ್ಲಿಯೇ ಹೋಗುವ ಆದುದನ ಮನಸೂದನ ನಡಿಯಲಿ ಖೇದಡಿ ನಾವು ನಿರ್ಣಯಿಸುವ ದೇವೇಂದ್ರ, ಕೊಟ್ಟಂತಹ ವರವನ್ನು ಹಿಂಪಡೆಯುವ ಹಾಗಿಲ್ಲ. ಹಾಗೆಂದು ದುಷ್ಟರ ವಧೆ ಆಗಬೇಕಲ್ವೇ? ನಾವು ಚಿಂತಿಸುತ್ತಾ ಕೂರುವುದಲ್ಲ. ಎಲ್ಲ ಸಮಸ್ಯೆಗಳಿಗೂ ಪರಿಹರಿಸುವಂತಹ ಪಕ್ಷಿವಾಹನ ವೈಕುಂಠದಲ್ಲಿದ್ದಾನೆ. ನಾವೆಲ್ಲರೂ ಆತನಲ್ಲಿಗೆ ಬರೆದು ಹಿನಾದ್ರಿಯ ಬಳಿ ಬರೆ ಇದಿರಾಗಿ ಮುರ
ಬಗೆ ಹೇಗೆ ಎಂಬುದನ್ನು ಯೋಚಿಸುತ್ತಾ ನಾನು ವೈಕುಂಠದತ್ತ ಹೊರಟವ. ನಡುದಾರಿಯಲ್ಲಿ ದೊರಕೊಂಡದ್ದು ಒಳ್ಳೆಯದೇ. ಹೌದು. ಹೀಗೆ ಬನ್ನಿ ಯೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಗಳನ್ನಾಗಿ ಕಳನ ವಧಿಸುವ ಹದನ ಯೋಚಿಸುತ್ತಲೇ ಲಲಿತ ನಳಿನ ಭವ ಸುಧರನೊಳಗೊಂಡು ಬನ್ನಿ ಬನ್ನಿ. ನಡೆದಂದು ವೈಕುಂಠನು ಕಾಣದಿರಲು ಹರಿಯು ಕಾಣುತ್ತಿಲ್ವಲ್ಲ? ಬಳಿಕ ಕೈಲಾಸ ಕೈತರಲಾಗ ನಿಲಯದಳು ಪುರಹರನು ಇಲ್ಲದಿದೆ. ಪುರಹರನು ಕಾಣಿಸುತ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಇವರು? ತಿರುಗಿದ ಶರೀರ ನುಡಿ ಅದೇನು ಕೇಳಿ? ತುಹಿದಾದ್ರಿಗಲಿ ಹರಿಹರ ಅದಿಗಳಿರ್ಬಾದನ ದೇವೇಂದ್ರ, ವೈಕುಂಠಕ್ಕೆ ಬಂದ್ರೆ ಹರಿಯೂ ಕಾಣಿಸುತ್ತಾ ಇಲ್ಲ, ಕೈಲಾಸಕ್ಕೆ ಬಂದ್ರೆ ಪುರಹರನು ನಿಲಯದೊಳಗಿಲ್ಲ. ಹಾಗಾದ್ರೆ ಇವರು ಎಲ್ಲಿಗೆ ಹೋಗಿದ್ದಾರೆ ಎನ್ನುವ ಹಾಗೆ ಆಲೋಚಿಸುತ್ತಾ ಇರುವಾಗ ಅಂಬರವಾಣಿಯೊಂದು ಕೇಳಿ ಬರುತ್ತಾ ಇದೆ. ಚಂದ್ರಕಾಂತ ಶಿಲೆಯಲ್ಲಿ ಹರಿಯು ಹರನು ಇಬ್ಬರು ಕಳ್ಳನ ವಧೆಗಾಗಿ ಚಿಂತಿಸುತ್ತಾ ಇದ್ದಾರಂತೆ. ಅವರಲ್ಲಿಗೆ ನಡೆಯುವ ಹರಿಹರನ ಪದಕರಾಗಿ ಸಕಲರು ಪುರುಣವಾಗಿ ಪಡಳದಿ ಹರಿ ಹರಿಹರನ ಪಾದಗಳಿಗೆ ನಮೋ. ಹೇಳಿರಿ ಬಂದುದೇನು? ದೇವ, ನಾನೇ ವರವನ್ನು ಕೊಟ್ಟಂತಹ ಮಹಿಷನೆಂಬ ದಾನವ 3 ಲೋಕವನ್ನು ತನ್ನ ಸ್ವಾಧೀನಪಡಿಸಿಕೊಂಡದ್ದಲ್ಲದೆ ಸುರಲೋಕವನ್ನಡರಿ ಸುರಪ್ಪರನ್ನೆಲ್ಲ ಬಡಿದೋಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, 3 ಲೋಕದಲ್ಲಿ ಅಧರ್ಮಿಯಾಗಿ ಮೆರೆತಿರುವಂತಹ ಆ ಕೂಳ ಮಹಿಷನ ವಧೆ ಆಗಬೇಕು. ಮನವಲ್ಲಿಂದಲೇ ಪ್ರಮತ್ತನಾಗಿರುವಂತಹ ಕಳಮಹಿಷನ ವದಾರ್ಥವಾಗಿ ನನ್ನೆಲ್ಲಡಕವಾದಂತಹ ಚೇತನವನ್ನು ಹೊರಹೊಮ್ಮಿದೆ. ಮಹಿಷನ ವಧೆಗೆ ಬೇಕಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೊರಗಡಲಿದೆ. ಸುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅರ್ಧ ತೇಜಸ್ಸನ್ನೇ ಹೊರಗಡೆ. ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ಮೂರು ಮೂರ್ತಿಗಳ ಮುಖದಿಂದ ಹೊರಡಿದ ತೇಜ ಚಾರು ದಿಕ್ಪಾಲಕರ ತೇಜವಂತಾಗುತ್ತಲೇ ನಾರಿಯ ಆಕೃತಿ ತಡೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ಮುತ್ತಿಗೈದರು.
ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಗಮನದಂತಾಗಿದೆ ನಿಮ್ಮ ಬದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತನಾಡಿದು ಕೂಡ ಮಹಿಷ ನಾರಾಯಣ. ಮಾಲಿನಿಯ ಮಗನಾದ ಮಹಿಷದಾನವನು ಅಜನಿಂದಲೇ ಅವರ ಬಲವನ್ನು ಪಡೆದು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ ನಮ್ಮ ಭೂತಳದ ಮೇಲೂ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲಾಕವನ್ನೇರಿ ಸ್ವರೂಪ ಮುಖ್ಯವನ್ನು ಬೆಸೆಗಡಿಸಿದ. ಇವರುಗಳಿಗೆ ಒದಗಿದ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾದುದಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷನ ಟುಳಿಯಿಂದ ತತ್ತರಿಸು. ಮಹೇಶ ಭೀತಿ ಅರಿದೆ ಕಡದುರುಳ ಮಹಿಷ ಸರದಿರು ಭಾವನ ಬಾಲಾದಿ ಸುರರನ್ನು ಸೋಲಿಸಿ ನೆರೆ ಮಾತಾಡಿದ್ದಲೇ ನೆರೆ ಮಾನೆ ಕಳ ಮಾತಾಡಿ ಮಕ್ಕಳೇ. ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ಸೂರ್ಯಚಂದ್ರಮರ ಸಂಚಾರಕ್ಕೆ ತಡೆಯ ನಿಂತನೆ. ಹಿಡಿರಿ ಭೀತಿಯ ಕಿರಿದ ದಿನದೊಳಗೆ ಮಹೇಶ್ವರನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರಿದ್ದಾರಮ್ಮ. ಶಂಕದುರ್ಗರೇ. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಕೊಟ್ಟು ಧರ್ಮವನ್ನು ಲಿಂಗದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತಡೆದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ಸಕಲರು ಮಣಿಯಲೋ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಅಜಬ ಸುರಪ ಮುಖ್ಯಾಮರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತೂ ಅಷ್ಟಬುಳ್ಳಬಳ್ಳಾಗಿ ಸೃಷ್ಟಿಗಳಿದ ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದವರು ಅನುಗ್ರಹದಾಯಕಿಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಖಾನ ತರವಾದ ವಸನ
ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣದಾರುವನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ ನಿರೂಪಣೆ ಚಕ್ರವು ಅಮ್ಮ ಇದ ಚಕ್ರಾಯುಧ ತ್ರಿಶೂಲವನ್ನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಗೆರಗೆ ವಿನಯದಿಂದಲೇ ಸುರಪ ಕುಲಿಶವು ಶಕ್ತಿ ಆಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಭಯದಿ ಇಂದ್ರಾದಿ ದೇವತೆಗಳೇ ಭಕ್ತಿಯಿಂದಲೇ ಶ್ರೀದೇವಿಯ ಪದ ತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತೆ. ರಣಕಣವನ್ನು ಸೇರಿಕೊಳ್ಳುವುದಕ್ಕೆ ಯೋಗ್ಯವಾದಂತಹ ವಾಹನವು ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನಲ್ಲ. ಶುಭ ಮುಹೂರ್ತ ದೇವದಿಂದ ಬೆಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಗಂಟಕನಾಗಿ ಮೆರೆಯುವಂತಹ ಉರುಳ ಮಹೇಶನ ಪೂಜೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಏನಿದು ಆಶ್ಚರ್ಯ! ಪರಿಯ ಉತ್ಪಾದಗಳು ಕಣ್ಣಿಗೆ ಗೋಚರಿಸ್ತಾ ಇದೆ. ಆಕಾಶದಿಂದ ಕೆಂಡದ ಮಳೆಯ ಸುರಿಯುತ್ತಾ ಇದೆ. ಯಾರೋ ಒಬ್ಬಳಾಕೆ ನಾರಿ ಸಮರಕ್ಕಾಗಿ ಈ ಕಡೆಗೆ ಸಾಗಿ ಬರುತ್ತಾ ಇದ್ದಾಳೆ. ಶಂಕದುರ್ಗರನ್ನು ಕಳುಹಿಕೊಟ್ರೆ ಅವರನ್ನೆಲ್ಲ ಕೊಂದೊಯ್ಯುತ್ತಿದ್ದಾಳೆ. ನಾನೇ ಮುಂದುವರಿಯಬೇಕು. ರಥವನ್ನು ಅಡರೆ ಆಯುಧವನ್ನು ಧರಿಸಿ ನಡೆಯುತ್ತಾಳೆ. ಸರಿಯಾಗಿ ನಿನ್ನನ್ನು ನೋಡಿದ್ದೆ. ಒಂದಲ್ಲ ಎರಡಲ್ಲ ಅಷ್ಟಭುಜ ಪಟ್ಟಣಿಗೆ ಸರಿಯನ್ನು ಏರಿಕೊಂಡು ದಿಟ್ಟತನದಿಂದ ನನ್ನ ಮುಂದೆ ನಿಂತೆ ಅಲ್ಲ. ನಾನೇ ಕಳಿಸಿಕೊಟ್ಟಂತಹ ಶಂಕದುರ್ಗರನ್ನು ಯಾಕೆ ಶೋಣಿತಾಪುರಕ್ಕೆ ಬಂದೆ. ನಿನಗೂ ನನಗೆ ಏನು ದ್ವೇಷ? ಋಷಿಮುನಿಗಳನ್ನು ಪೀಡಿಸಿದೆಯೋ? ದೇವತೆಗಳನ್ನೇ ಸಜ್ಜನದ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಹರಿಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೆ. ಬದುಕುವ ಆಸೆ ಇದ್ದರೆ ಕಾಲಿಗೆ ಕೊಂದೇನು.
ಋಣಪುರಿಯ ಬಂದೆ ಬರುವುದಲ್ಲ ನಿನಗೆ ಜಾಡಿ ಸರಿಯದಾರು 3 ಜಗ ದೂರದ ವಿಷಯ ದೇವತೆಗಳು ಸೋತು ಹೋಗಿದ್ದಾರೆ ಹೋಗಲಿ. 3 ಮೂರ್ತಿಗಳು ಮರೆಯಾಗಿದ್ದಾರೆ ಇರಲಿ. ಅಂತದಲ್ಲಿ ಸಾಮಾನ್ಯ ನಾರಿ ನೀನು ಕೈಯಲ್ಲಿ ಆಯುಧವನ್ನು ಕೆಳಗಿರಿಸಿ ಕೇಸರಿಯನ್ನು ಕಾರ್ಯ ನನ್ನನ್ನೇನು ಸಾಮಾನ್ಯ ನಾರಿ ಎನ್ನುವ ಹಾಗೆ ಭಾವಿಸಿಕೊಂಡೆ ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ ಹೌದಾ? ನಿನ್ನ ಪಲ್ಲ ಮೃತ್ಯು
ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಮರುಗಲಿರು ಸುರಪಾಲ ತೆರಳಿನ ಕವನಾಳು. ಹೌದಯ್ಯ. ದುರುಳರು ಪಟಳ ಮುಂದೆ ಒದಗಿದರೆ ನೀವೆನ್ನ ಬರುತ್ತ ತುಹಿನಾದ್ರಿಯೋಳು ಧ್ಯಾನಿಸಲು ಮೈದೂರಿ ಕರುಣಿಸು ಬೆಸುತ್ತವನಿ ಮಯೇ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ವಿಜಯಬದು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ದಾನವರಿಂದ ಕಷ್ಟ ಬಂದರಾರು ಮಾಡಲಮ್ಮ. ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಓಡಿದ ಪಟ್ಟಣವನ ಶುಭ ದಾನವನ ನಿಜ ಅವಧಲಿ.
ರಾಕ್ಷಸ ಕುಲೋದ್ಧಾರಕ ಸಕಾರ ಭಯ ಹುಟ್ಟಿಸುವಂತಹ ತಳನಾಮಾಂಕಿತ ಶೋಣಿತಾಪುರಕ್ಕೆ ಯಾರ ತೆಗೆಳಿ ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರದಂತ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡಿವಿ. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಒಮ್ಮ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅನುಜರಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಘನ ಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವ ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನ ಯಾರು ಹೇಳ್ತಾರೆ. ಅಜೇಯವಾದ ವರಗಳನ್ನು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, ಎರಡು ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೇನು ತಮ್ಮ ಇನ್ನೊಂದು ಲೋಕ ಉಂಟು ನಡೆಯುವ. ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಶುಂಭಾಣಿ ಶುಂಭರಾದ ನಾವು ದಾರಿಯನ್ನು ಮಾಡಿದ್ದೇವೆ. ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟುಕೊಟ್ಟರೆ ನಿನ್ನ ತಲೆಯನ್ನು
ವರಗಳು ಕೊಡೋದಕ್ಕಾಗಿ ಬಂದ ಸಾಮಾನ್ಯದವರಲ್ಲ, ಶೋಣಿತಾಪುರದ ಅಧಿಕಾರಿ ಶುಂಭದಾನವ ಬ್ರಹ್ಮನ ವರಬಲದಿಂದ ಬಂದಿದ್ದೇನೆ. 2 ಲೋಕವು ಕೂಡ ನನ್ನದಾಗಿದೆ. ಉಳಿದದ್ದು 4 ಲೋಕ ಕೊಡುವ ಅಧಿಕಾರ. ಕೆಲವು ದೇವತೆಗಳನ್ನು ಗೆದ್ದ ಮಾತ್ರಕ್ಕೆ ಈ ದೇವಲೋಕ ವಶಾಯಿತಿ ಅಂತ ಯೋಚಿಸಿಕೊಳ್ಳುವುದು ಬೇಡ. ಇನ್ನಂತ ದಾನವರ ಅದೆಷ್ಟು ಬಾರಿ ದಾಖಲ ಮೇಲೆ ದಾಳಿಯನ್ನು ಮಾಡಿದವರಿದ್ದಾರೆ. ಎಲ್ಲರನ್ನು ಶ್ರೀಹರಿಯ ದಯೆಯಿಂದ ವಧಿಸಿದ್ದಾರೆ. ಈಗ ಮೊದಲನೇ ಶಿರವನ್ನು ನಾನು ದಣಕುಮಾರಗಳಿಗೆ ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮುಖಕ್ಕೆ ಮಂಗಲವಾಗಲಿ. ತಮ್ಮ ಅಣ್ಣ ನಿಮ್ಮೆಲ್ಲರಿಗೆ ಜೈಘೋಷಗಳು ಕೇಳುವಾಗ ಮನಸ್ಸಿಗೆ ಆನಂದವಾಯ್ತು. ನಮ್ಮಲ್ಲಿ ಕಾಲು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಎಲ್ಲರೂ ಸೋತು ಓಡುತ್ತಾ ಇದ್ದಾರೆ. ಎಲ್ಲರೂ ಕೂಡ ಸೋತು ಓಡುತ್ತಾ ಇದ್ದಾರೆ. ಸೋತು ಓಡಿದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ವಲ್ಲಯ್ಯ, ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲಿ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮವರು ಕೈಕೊಟ್ಟಿದ್ದಾರೆ. ದೇವತೆಗಳೆಲ್ಲ ಇರಲಿ ತಂದು ನನ್ನ ಕಾಲು ಬುಡಕ್ಕೆ ತಂದು ಒಪ್ಪಿಸಿ ಎಂಬುದಾಗಿ. ಅನುಜ 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ಏನು ಕೂಡ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವ ಹಾಗಿಲ್ಲ. ಅನುಜ ಯುದ್ಧ ಮಾಡಿದ ಆಯಾಸ ನಮಗುಂಟು, ವಿಶ್ರಾಂತಿ ಅಗತ್ಯ. ಬಾ ಸುರಪಾಲ ಎಳೆಯ ಸುರಪಾಲ ಗೋಲಗೊಂಡುವ ಜಾಗ ಕೂಡ ಮಹಿಳ ನಿಮ್ಮನು ಸೋಲಿಸಿ ನಾಟವ ಮಾಡುತ್ತಿರಲು ಕಾಲನಾಲಯ ಕಟ್ಟಿದೆನು. ಸುರಪಾಲ, ನಾನೇ ಒಲಿದಿದ್ದಂತಹ 4 ಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ತಂದಿದಾನದಿಂದ ದುಹಿನಗಿರಿಯ ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೋ. ಭಿನ್ನವಿಸುವುದೇನು ತಾಯೇ ಕರುಣಾರ್ಣವೇ ಜಗದಾದಿ ಮಾಯೇ
ಮಾಡಬೇಕಿತ್ತು? ಅವರ ವರಬಲದ ಮುಂದೆ ನಮ್ಮ ದೇಹ ಬಲವು ಸಾಕಾಗದೆ ಹೋಯ್ತಮ್ಮ. ಸರಿ. ಕೈ ಸೇತೆ ಹೋಗ್ತಾರೆ ತೊಳೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಅನಾಚಾರಕ್ಕಾಗಿ ಬೀಸಿಕೊಂಡು ಲೋಕಕಂಟಕನಾಗಿ ಬೆರೆಯುತ್ತಾ ಇದ್ದಾರೆ. ಹೌದೇ? ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀರೇ ರಚಿಸಬೇಕಮ್ಮ. ಇದು ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು ಸುರಪಾಲ. ಕಿರಿದು ಸಮಯದೇ ತರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭಾನಿ ಶುಂಭದಾನವರಿಂದ ಕಂಗೆಟ್ಟೆಯ. ಹೌದಮ್ಮ. ಭಯಪಡದಿರು ಭಯಪಡದಿರು. ಕಿರಿದುದಿರುದೊಳಗೆ ಸಂತತಿಯನ್ನೆಲ್ಲ ತರೆದುಕೊಡುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರುತ್ತೇವೆ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ ಜಯ. ಸರಿ ಸರಿ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರನ್ನು ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಮಹಾಮಾಯೆ ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಸರಿ ಸರಿ ತರಿಯೇ ದೈತ್ಯ ವೃಂದವ ತರಿಯೇ ಸುಂದರಾಂಗವ ತಳೆದಂದು ಕೌಶಿಗೆಯಾಗಿರು ಯಾವ ರೂಪ? ಸುಂದರಾಂಗವ ತಳೆದಂದು ಕೌಶಿಗೆಯಾಗಿರು ಎಲ್ಲಿ? ನಿಂತಳು ಬೇರೆ ಮಗನು ಅವನದೊಳಂದು ಸುಂದರಾಂಗವ ತಳೆದಂದು ಕೌಶಿಗೆಯಾಗಿ ನಿಂತಳು ಬೇರೆ ಮಗನು ಅವನದೊಳಂದು ಎಂದು ಯೋಚಿಸಿ ದೈತ್ಯ ವೃಂದವ ಮೋಹಿಸಿ ತರಿಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ನುಡಿದಂತೆ ನಡೆಯಬೇಕಾದದ್ದು ಲೋಕಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟರು ಹೋಗಲಿ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆಯೇನೆನ್ನುವುದು
ಎಂಬುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬೆಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆ ಆಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದ್ದ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ, ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ಪ್ರಿಯಾಲೆ. ಇನ್ನೇಕೆ ಸಾವಕಾಶ, ಹೇಳಿಕೊಳ್ಳುತ್ತೇನೆ ಹೊನ್ನ ಪ್ರಿಯಾಲೆ. ಎಲ್ಲವ ಸಂಚರಿಸಿ ರೋಧಿಸುವೆ.
ವೈದಿಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು. ಇದು ಚಂಡಮುಂಡರು ಕಂಡುಗಳಿಗಳು ಎಲ್ಲವೇ ಕಾನೂನು ಪ್ರವೇಶ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವ ಮನೋವೇಗ ಅಖಂಡವಾದ ಬ್ರಹ್ಮಚರ್ಯ ತಮ್ಮ ಕೇಳದೆ ಕೊಟ್ಟರಲ್ಲ. ಸದೈವ ಗದ ಜನವಿದ್ದಾನೆ. ಏನು ಪ್ರಯೋಜನ? ಮೂಲಕವಾದ ಸ್ವಾಧೀನ. ಆಮೇಲೆ ಏರಿದವರು ಏನಾಯ್ತು? ಅಲ್ಲಿ ಶುಂಭನ ಆಳ್ವಿಕೆ. ಶುಂಭಾರಟ್ಯವು ಸಮರಕ್ಕೆ ನಾರದ ಬಂದ ಸಂಧಿಯನ್ನು ಎಸಗಿದ. ಆ ಬಳಿಕ ದೇವತೆಗಳು ಕಾಣದಂತೆ ಮಾಯ. ಅರ್ಪಣ ತರ್ಪಣ ಜಯ ಘೋಷಣೆ ತಿರುಗಾಟ ಮಾಡಿದ ಪರಿಣಾಮ ಅದಕ್ಕೆ ಪರಿಹಾರ ಬಂದೆ. ಹೇಗೆ? ಕದಂಬವನ ಪ್ರವೇಶ
ಇದು ತಲೆ ಮಾಂಸದ ರುಚಿ ನಮಗೆ ಮಾತ್ರ ಗೊತ್ತಿರುದ ಬೇರೆ ಯಾರಿಗೆ? ಉಳಿದವರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೊಟ್ಟು ತದನುವ ಇವತ್ತು ಮುಗಿದು ಎಲ್ಲರಿಗೊಟ್ಟು ತದನುವ ಎಲ್ಲರಿಗೆ ಶ್ರಮವನ್ನು ಕಳೆವೆಂದೆನ್ನುತ್ತಾಳ ಆಗಿದ್ದೆಲ್ಲ ಬೇಡ, ನಮ್ಗೆ ಹೀಗಿದ್ದು ಮಾತ್ರ ಬೇಕಾಗುದು. ಬರಲು ಬರಲು ಕದಂಬವನದೆಡೆಗೆ ಅವ್ರು ಹೇಳಿದಲ್ಲಿಗೆ ನಿಲ್ಲುವ, ಮುಂದೋಗುದು ಬೇಡ. ಮುಂದೆ ಬೇಡ. ಏನು ಬೇಟೆ ಏನು ಬೇಟೆ ಅಜ್ಜರಿ ಬೇಟೆ. ಪ್ರತ್ಯೇಕವಾದ ಹೋದವರು ನಾವಿದ್ದೇವೆ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿದ್ದೇವೆ. ನಾನೊಂದು ತೀರ ನೀನೊಂದು ತೀರ. ಕೈಗೆ ಸಿಕ್ಕ ಪ್ರಾಣಿಗಳ ತಲೆಯನ್ನು ಹಿಡಿದು ಆಮೇಲೆ ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ ಮಾಂಸ ಬೇರೆ ಪ್ರತ್ಯೇಕವಾಗಿಸಿದ್ದೇವೆ. ಬೇರ್ಪಡಿಸಿದ್ದೇವೆ. ದೊಡ್ಡ ದೊಡ್ಡ ಮಾಂಸದ ತುಂಡನ್ನು ಗುಳಂ ಕೇವಲ ತಿಂದ್ರೆ ಸಾಕಾಗ್ತದ? ಕುಡಿಬೇಕಲ್ಲ. ಮುಖ್ಯವಾಗಿ ಬೇಕದು. ಅದು ಯಾವುದು? ಯಾವುದು? ರಕ್ತ. ಬಿಸಿ ಬಿಸಿ ರಕ್ತ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಮತ್ತೆ ಇಲ್ಲಿ ಸಿಕ್ಕುದು ನಮಗೆ ಸಾಧ್ಯವಾದಿತ್ತು. ಅದಾಗ್ಲಿಕ್ಕಿಲ್ಲ. ಗಟ್ಟ 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 ಗಟ್ಟ. ಅಣ್ಣ, ಮನೆಗೆ ಉಳಿದದ್ದು ಮೂಳೆ ಕಲುವುಗಳು. ಕಟ್ಟ ಪಟ್ಟ ಪಟ್ಟ ಚಟ್ಟ ಚಟ್ಟಲ್ಲ ಚಟ್ಟ ಚಟ್ಟಲ್ಲ. ಎಂತದ ಚಟ ಚಟ? ಜಗ್ಗುವಾಗ ಸ್ವರ ಹಾಗೆ ಬರುವುದು. ಹಾಗೂ ಉಂಟ ಸ್ವ- ಬೇಕಾದಷ್ಟು ಪ್ರಾಣಿಗಳನ್ನು ತಿಂದು ಹಸಿವು ಬಾಯಾರಿಕೆ ಎರಡೂ ನೀಗಿದೆ. ಇಂದು ತೇಗಿದ್ದೇವೆ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಸ್ವಲ್ಪ ಆದ್ರೂ ಗಾಳಿ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ತುಹಿನಾದ್ರಿ. ನಾನು ಗಾಡಿಯಾರಾಗುವುದು. ತಳುವಾದ ಸಮಯದಲ್ಲಿ ಕೇಳಿದೆ ಏನದು ಇದು ಕೇಳುವುದಿಷ್ಟೊತ್ತಲ್ಲೇ? ತಳುವಾದ ಸಮಯದಲ್ಲಿ ಕೇಳಿದೆ ಹೇಳುವಾಗ ಕೇಳಲೇಬೇಕಲ್ಲ ತಮ್ಮ. ನಲವಿನು ಉಯ್ಯಾಲೆಯಲ್ಲಿದ್ದ ಉಯ್ಯಾಲೆಯಲ್ಲಿದ್ದ ಕುಳಿತು ಕುಳಿ ಕುಳಿತು ಕುಳಿ ಕುಳಿತು ದೇವಿಯು ಪಾಡುತ್ತಿಯ ಗಾಯನವನ್ನು ಆಲಿಸುತ್ತ ಯಾವ ದೇವಿ ಅಂತ ಗೊತ್ತಾಯ್ತೇನು ತಮ್ಮ? ಯಾರ ಇದು? ಇದು ಅವಳಲ್ವೇನೋ? ವೀಣೆಯ ಹಿಡಿದೀರ್ಬ ವಾಣಿ ಈ ಪರಿಯಲ್ಲಿ
ನಾನು ರಾಗದೊಳಿದ್ದು ಗಾನ ಬಾಡುವಾಳು ಇದೇ ನಂದು ತಿಳಿಯಾಗಿರುವುದು. ವೀಣೆಯ ಬಿಡಿದಿದ್ದ ವಾಣಿ ಬರಿಯಲಿ ಕಾನನ ಜಡೆಗಾಗಿ ಬಂದು. ಬಾರೋ ಬಾರೋ ರಣಧೀರ. ಏನಾಯ್ತಣ್ಣ? ತುಹಿನಾದ್ರಿಯನ್ನು ಏರಿ ಆಮೇಲೆ ಗಾಳಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಓಹೋ, ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಏನಾದು ಸ್ವರ? ನನಗೆ ಗೊತ್ತಾಯ್ತು. ಯಾರು? ಇದು ಹೆಣ್ಮಕ್ಕಳು. ಹೆಣ್ಣು ಮಕ್ಕಳ? ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಣು ಮಕ್ಕಳಿಗೆ ಹುಟ್ಟುತ್ತಲೇ ಸ್ವರ ಸೌಂದರ್ಯ ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ. ಅಲ್ಲ, ಕೊಟ್ಟದೆಲ್ಲ ಹೆಚ್ಚೇ ಆಯ್ತು. ಆದ್ರೆ ಬಳಕೆ ಆಚೆ ಹೆಚ್ಚಾಯ್ತು. ಅದು ಹೇಗ? ಮೊದಲೆಲ್ಲ ಹಿರಿಯವರಿಗೆ ಮಕ್ಕಳಿಗೆ ಕಲಿಸಬೇಕೆನ್ನೋ ಆಸೆ ಇರಲಿಲ್ಲ. ಮತ್ತೆ ನೋಡಿ, ಪ್ರಾಯ ಬರ್ತಾ ಇದ್ದ ಹಾಗೆ ಕುತ್ತಿಗೆಗೊಂದು ಕಟ್ಟಿದ್ರು, ಗಂಡನ ಮನೆಗೆ ಕಳಿಸಿದ್ರು. ಜವಾಬ್ದಾರಿ ಬಿಡುವುದಕ್ಕಾಗುದಿಲ್ಲ. ಆದ್ರೆ ಈಗ ಏನಾಗಿದೆ? ತಂದೆ ತಾಯಿಗೆ ಕಲಿಸಬೇಕಂತ ಆಸೆ ಉಂಟು. ಮಕ್ಕಳಿಗೆ ಮನಸ್ಸಿಲ್ಲ. ಅದ್ಯಾಕಿಲ್ಲ? ಅವರ ಕೈಯಲ್ಲಿ ಹುಟ್ಟುತ್ತಲೇ ಬಂತಲ್ಲ. ಹಾ, ಬಂತಲ್ಲ ಕೈಯಲ್ಲಿ. ಹೌದು. ಅದು ಕೈಯಲ್ಲಿ ಇರೋವರೆಗೆ ಕಲಿಯುವುದಕ್ಕೆ ಸಾಧ್ಯ ಆದೀತಾ? ಇದು ಕೆಲವರಿಗೆ ಚಂಡಮುಂಡರು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಗೊತ್ತಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಆಗಿದೆ ಅವರ. ಅಲ್ಲ, ಬಂದದ್ದು ಮಾತ್ರ ಅಲ್ಲ, ನಾವು ಹೇಳಿದ್ದು ಗೊತ್ತಾಗ್ಲಿಕ್ಕಿಲ್ಲ. ಹಾಗಾದ್ರೆ ಇಲ್ಲಿ ಬದಲಾವಣೆ ಆಗಬಹುದು, ಆದ್ರೆ ಅಲ್ಲಿ ಬದಲಾವಣೆ ಅಲ್ಲಂದ್ರಲ್ಲಿ ಮೇಲೆ ಲೋಕ, ಅಲ್ಲಿ ಯಾರು? ಸತ್ಯಲೋಕ, ಬ್ರಹ್ಮದೇವರು, ಅವನ ಅರಸಿಯಾದಂತಹ ವಾಣಿ, ವೀಣೆಯ ಪಿಡಿದಿಪ್ಪ ವಾಣಿ ಈ ತೆರದಲ್ಲಿ ಕಾನನ ದೆಡೆಗಾಗಿ ಬಂದು ಆಮೇಲೆ ತಾನು ರಾಗದೊಳಿಂತು ಗಾನ ಪಾಡುವಳ. ಯಾರ ಇದು? ಕೇಳುದು ವಾಣಿಯ ಸ್ವಲ್ಪ ಸುಮ್ಮನಿರ. ಯಾಕೆ? ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಾಂಗವನ ನಡೆಯಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಅತಿ ಅಗತ್ಯ. ಹೆಂಡತಿ ಇಲ್ಲದಿದ್ರೆ ಸೃಷ್ಟಿ ಇಲ್ಲ, ಮಣ್ಣಂಗಟ್ಟಿ ಮಾಡ್ಬೇಕು. ಹಾಗಂತ ಕೇಳುವಂತಹ ಸ್ವರ ಇದು ಹೆಂಗಸರದ್ದಲ್ಲ ಅಲ್ವಾ? ಇಷ್ಟು ಹೊತ್ತಿಗೆ ಹಾಡಬೇಕು ಅಂತ ಇದ್ರೆ ಗಂಡಸರೇ ಆಗಬೇಕು. ಗಂಡಸರೆಲ್ಲ ವ್ಯವಸ್ಥೆ ಮಾಡುವುದಕ್ಕಾದಿತ್ತು, ಏನಾದ್ರೂ ಕೊಡುವುದಕ್ಕೆ ತೆಕ್ಕೊಳ್ಳುವುದಕ್ಕಾದಿತ್ತು. ಅಣ್ಣ, ನೀನು ಹೇಳಿದ್ದು ಸತ್ಯ. ಅದು ಎಲ್ಲವೂ ಕೂಡ ಭೂಲೋಕಕ್ಕೆ ಮಾತ್ರ ಅನ್ನೋ. ಇದೆಲ್ಲಿಯದ್ದು? ಇದು ಭೂಲೋಕದ ವಿಚಾರ ಅಲ್ಲ, ಮತ್ತೆ? ದೇವಲೋಕ. ದೇವೇಂದ್ರ ಅಲೋಕೇಶ ಇದ್ದಾನವ, ಅವ ಓಡಿದ್ದಾನೆ. ಅಲೋಕೇಶ ಶಕ್ತಿಗಾರ. ನಮ್ಮ ಸ್ವರ ಕೇಳಿದ್ರೆ ನಿಲ್ಲಿಕ್ಕಿಲ್ಲ ಯಾವ ಶಕ್ತಿಗಾರ ಆಗಲಿ. ಆದ್ರೆ ಅವನ ಸಭೆಯಲ್ಲಿ ಪ್ರತ್ಯೇಕವಾದ ವ್ಯಕ್ತಿ ಇದ್ದಾನೆ. ಅದ್ಯಾರು? ಕುದುರೆ ಮುಖವುಳ್ಳಂತಹ ತುಂಬುರ. ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಯೊಳಗೆ ಚಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಓಹೋ, ಯಾಕೆ ಯಾಕೆ ಬರ್ಲಿಕ್ಕಿಲ್ಲ? ಗಾಯನ ಕೇಳಿ ಆಶ್ಚರ್ಯಚಕಿತನಾಗಿ. ಹೌದಾ? ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಅದಾರು? ನಾರದ ನೀರದ ರವ್ಯ ಶಾರದ. ಓಯ್ ದೇವಋಷಿ. ಅಣ್ಣ, ವಾ. ಯಾರಿಗೆ? ದೇವ ಋಷಿ. ಆಗ ಭಾಗವತೋತ್ತಮ. ಹೇಗೆ? 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಸಿಕ್ಕಿತಲ್ಲ ಶಾಪ. ಈಗ ನಮಗೆ ಶಾಪ ಸಿಕ್ಕಿದ್ಯಾ? ಚೇಚೆ ಇಲ್ಲ. ಇವತ್ತಿದ್ದಲ್ಲಿ ನಾಳೆ ಇರ್ತೇವಾ? ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವಾ? ಬೇಕು ಅಂತ ಹೇಳಿದ್ರು ನಿಲ್ಲಿ. ಶಾಪ ಸಿಕ್ಕದ ನಾವೇ ನಿಂತಲ್ಲಿ ನಿಲ್ಲಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಅವರು ನಿಂತಾರ? ಸ್ವಲ್ಪ ಹೊತ್ತಲ್ಲಿ ಇವರೇ ಇರುವುದಿಲ್ಲ. ಹಾಗಿದ್ರೆ ಅವಳೋ ಇವಳು ಅವನು. ನಾವ್ಯಾಕೆ ಕಾಡಿನ ಮಧ್ಯೆ ನಿಂತು ಸುಮ್ಮನೆ ಚರ್ಚೆ ಮಾಡುದು? ಚರ್ಚೆ ಬೇಡ. ಕೇಳಿಸ್ತಾ ಇದೆಯಲ್ಲ? ಬರು. ಸ್ವರ ಬಿಡಿದು ಸ್ವಲ್ಪ ಗಡಿಬಿಡಿ ಮಾಡಬೇಡ. ಸ್ವರ ಬಿಡಿದು ಸ್ವರ ಬಿಡಿದು ಸ್ವರ ಬಿಡಿದು ಗಟ್ಟಿ ಮಾಡು. ನಡೆದರಲು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ಏನು? ಅರರೆ ಮೇಲಳಿಯುದು. ಅರರೆ ಅರೋರೆ. ಕೌತುಕವೆಂದು ಕೌ
ಗಾಯಕಿಗಾರ ಅಚ್ಚರಿ ಅಲ್ಲ ಅವ್ರು ಹೇಳ್ತಾರೆ ಅಚ್ಚರಿ ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ ಸ್ವರ್ಣದು ಯೋಲೆಯಲಿ ಸ್ವರ್ಣದು ಯೋಲೆಯಲಿ ದೇವಿಯನು ದೇವಿ ಅರರೆ ಅರರೆ ನೀವೆಂತ ವಿಠಲಾರಿ
ಹೊಳೆಯುವಂತಹ ಬೆಳಕು ಮುಂದುವರೆದು ಬಂದು ನೋಡ್ತಾ ಇದ್ದೆ. ಏನಾಯ್ತಾ? ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿದ್ದಾಳೆ. ಹೆಣ್ಣೊಬ್ಬಳು ಕೂತಿದ್ದಾಳೆ, ವೀಣೆಯನ್ನು ಬಾರಿಸ್ತಾ ಇದ್ದಾಳೆ. ಅರರಿ ಇನ್ನಿವಳಂತ ಬಿಟ್ಟಗಾರಿ ನೋಡೆ ಸ್ಮರಣ ಕೂರ್ಕಳೆ ಅಂತ ಹೇಳು ನೀರೆ. ಆಮೇಲೆ ಶರದಿಂದು ಒದನೆ ಹರಿಗಳೆತ್ರೆ ಚಲುವ ತರುಣಿ ಮಣಿ ಮಲಗಾತೆ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ. ಅಣ್ಣ ಕಂಡ ಮೇಲೆ ತಮ್ಮ ನೋಡ್ಬೇಡುವ. ಕೊಡು ಕೈ ಆಚೆಗೆ. ನೋಡು ನೋಡು ಕಣ್ಣಾರೆ ಕುಳಿತಿಹಳು ಹಲ್ಕಿರಿತ ಬಾಯ್ ಬಿಡುತ್ತ ಅಣ್ಣ ಅದು ಉದ್ದ ಎಳೆದು ಯಾಕ ಸ್ವಲ್ಪ ಎಳೆಯುವ ಅಣ್ಣ ಎಷ್ಟು ಉದ್ದ ಎಳೆದ್ರು ಕೂಡ ನೋಡಿ ಮುಗಿಯುವುದಿಲ್ಲಲ್ಲ. ನಮ್ಮನ್ನು ಅವಳೇ ಎಳಿತಿದ್ದಾಳೆ. ಯಾಕೆ ಹೇಳು? ಯಾಕೆ? ಇದು ಒಂದು ರೀತಿಯ ಸೆಳೆತ. ಹೌದೌದು. ಈ ರೀತಿ ಸೆಳೆತ ಆದದ್ದು ಯಾಕೆ? ಯಾಕೆ? ನಮಗೆ ಸ್ವಲ್ಪ ಅನುಭವ ಕಡಿಮೆ. ಹೌದು. ಲೋಕ ಸಂಚಾರ ಮಾಡಿದ್ರು ಕೂಡ ಇಂತಹ ಒಂದು ಹೆಣ್ಣನ್ನು ಇಷ್ಟರವರೆಗೆ ಕಂಡು ಬರು ನಾವಲ್ಲ. ಸೌಂದರ್ಯವತಿ. ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಅದೆಷ್ಟೋ ಪ್ರಶ್ನೆಗಳು ಮೂಡ್ತಾವೆ. ಯಾವ ರೀತಿಯಲ್ಲಿ? ಯಾರಿವಳು ಇಲ್ಲಿಗೆ ಯಾಕೆ ಬಂದಿಹಳು? ಪ್ರಶ್ನೆ ಉತ್ತರ ಎಲ್ಲವೂ ನನ್ನದೇ. ಹೇಳು ನೋಡುವ. ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ಮತ್ತೆ ಸುಭಾಷರ ನರ್ತಾಂಗಿ ರತಿಯೇನು? ಆ ರತಿಯೋ? ರಮಣಿಯು ಮಿಗಿಸಿ ಮೆರೆವಳಲ್ಲ. ಆ ಕಮಲದ ಸೃಜಿಸಿದ ಶಿವ ಬಲ್ಲ, ಶಂಕರ ಬಲ್ಲ, ಹರ ಶಿವ ಬಲ್ಲ, ವಿಶ್ವನಾಥ್. ವಿಶ್ವನಾಥನು ಅಣ್ಣ ವಿಶ್ವನಾಥ ವಿಶ್ವನಾಥ ತಲುಪಿ ಆಯ್ತು, ಇಲ್ಲಿಗೆ ಬಾ. ತಂದೆಯಾದರೆ ಇಲ್ಲಿ ಬಾರ. ವಿಶಾಲಾಕ್ಷಿ. ನೀನು ಯಾವ ವಿಶ್ವನಾಥನ ಕರೆದದ್ದು? ಈಗ ದೇವರು ಎದ್ದಿರ್ಬೋದಾ? ಯಾರು? ಕೈಲಾಸದಲ್ಲಿ. ಅಲ್ಲ, ದೇವರು ಮಲಗಿದ್ರಲ್ಲ. ಅಲ್ಲ, ಹೋಗಿ ವಿಷಯ ಮಂಡಿಸಿ ಉತ್ತರ ತಿಳ್ಕೊಂಡು. ಅಲ್ಲ, ನೀನು ಸ್ವಲ್ಪ ಹೊತ್ತು ನೋಡಿಕೊಳ್ಬೇಕಾಗ್ತದೆ. ಅಲ್ಲ, ಹೋಗಿ ಬರ್ತೇನೆ. ನೀನು ಹೊತ್ತಲ್ಲದ ಹೊತ್ತಿಗೆ ಹೋದ್ರೆ ದೇವರು ಇದ್ರೂ ಕೂಡ ವಿಚಾರಿಸ್ಲಿಕ್ಕಿಲ್ಲ. ಅದ್ಯಾಕೆ? ಯಾಕೆ ಹೇಳು? ಈಗ ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋರು ಈ ಹೆಣ್ಣಿಲ್ಲಿ ಇರ್ತಾಳ? ಅವಳಾಗಿಂದ ಆಲೋಚನೆ ಮಾಡ್ತಾ ಇದ್ದಾಳೆ ಎಷ್ಟೊತ್ತಿಗೆ ಮುಗೀತದೆ ಹೋಗುದು ಅಂತ. ಅಲ್ಲ, ಮುಗಿಸ್ಲಿಕ್ಕೆ ನಾವು ಬಿಡುವುದು ಬೇಡ. ಆಗುದಿಲ್ಲ. ಹೇಗೂ ಸಿಕ್ಕಿದ್ದಾಳೆ. ಹೆಸರು ವಿಳಾಸ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸತ್ತು ಮಣತೆತ್ತೀಯ. ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ? ಆದ್ರೆ ನಾವು ಸಾಯ್ತೇವೆ. ಯಾಕ? ಬ್ರಹ್ಮಚಾರಿಗಳು ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟ ವರ. ಸತ್ತ ಮೇಲೆ ಸುಖ ಬೇಕಾ? ದೇವರಾಣೆ ಬೇಡ. ಆದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು, ಪ್ರತಿನಿತ್ಯ ನೋಡ್ಬೇಕು. ವಿಚಾರ ಸುಮ್ಮನಲ್ಲಿ ಹೇಳುವ. ತಿರುಗಾಟ ಮಾಡುತ್ತಾ ಕದಂಬಾವನವನ್ನು ಪ್ರವೇಶ ಮಾಡಿದಂತಹ ಸಂದರ್ಭ. ಕದಂಬಾವನದಲ್ಲಿ ಬಂಗಾರದ ಉಯ್ಯಾಲಲ್ಲಿ ಹೆಣ್ಣೊಂದನ್ನು ಕಂಡಿದ್ದೇವೆ. ಲೋಕ ಮೂರನ್ನು ಮೋಹಕವಳಿಸುವಂತಹ ಸೌಂದರ್ಯ ಅವಳಿಗಿದೆ. ಮೂರು ಲೋಕದ ವಿಕ್ರಮಿಯಾದಂತಹ ತಾವು ಆಕೆಯನ್ನು ಮದುವೆ ಶುಂಭನು ಮನದಿ ಜನ ಜನ ಹದಿಗೆ ತಿರುಗುತ್ತ ವನಜನೇತ್ರೆಯ ವರಿಜನಿರನಿದ್ದನು ನಿಶ್ಚಯಿಸಿ ಎನ್ನುವನುಡಿಯೋ ಅಲಿದುದ ಶುಂಭನು. ಯಾರಲ್ಲಿ ವೈದ್ಯರು ಅಣ್ಣನಿಗೆ ಅದೇ ನಾವು ತಮ್ಮಂದಿರೇ, ನಿಮಗೆ ನೀವು ಹೇಳುವಂತಹ ವಿಷಯವನ್ನು ಕೇಳಿದವ ಮನಸ್ಸಿನಲ್ಲಿ ಏನೋ ಬೇಕು ಬೇಕು ಅನ್ನಿಸ್ತು. ಈಗಲೇ ತೆಕ್ಕೊಳ್ತಿರೋ ಮತ್ತೆ ಒಟ್ಟಿಗೆ ಅದೇನಲ್ಲ, ಇದಕ್ಕೆ ಕಾರಣ ಏನು ಬಲ್ಲಿರ? ಮನಸ್ಸಿನ ಶರಾವತಿಗೆ ಬಲಿಯಾದೆ ನಾನು. ಅಂತಿಮ ನಿರ್ಧಾರ ವರಿಜನ ಹತ್ರ ವರಿಸುವೆ. ಹೆಣ್ಣನ್ನು ಕರ್ತರ್ತೇವೆ, ಮದುವೆಯೊಂದು ಬೇಗ ಆಗಲಿ. ತಮ್ಮಂದಿರೇ, ನೀವು ಹೇಳಿದಂತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ನೀವು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದವಾಗ ನಾನೇ ಕರೆಸ್ಕೊಳ್ತೇನೆ. ಎಳೆಯ ಸುಗ್ರೀವ ಬೇಡುವುದಲ್ಲ ಜೀವಜಾಲವಲ್ಲೊಂದು ವಾರ್ತೆಯನ್ನು ಹೇಳಿದನು ಬೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತ್ತಿದ್ದರೆ ಅವಳಂತೆ. ಕದಂಬಾವನದಲ್ಲಿ ಅತಿ ಕೆಲವೇದ ನಾರಿವರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ಈ ವಿಷಯವನ್ನು ನಮ್ಮೂರಿಂದ ಕೇಳಿ ತಿಳಿದವನಾಗಿದ್ದೇನೆ. ಹಾಗಾಗಿ ಅವಳನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಪ್ರಭು, ಸುಗ್ರೀವ, ಈ ವಯಸ್ಸಿನಲ್ಲಿಯೂ ಮದುವೆ? ಸುಗ್ರೀವ, ಶುಂಭನಾಜ್ಞೆ, ಹೋಗಿ ಕಾಣತ. ಶುಂಭನು ನೆರೆವ ಕದಂಬವನವನೇ ಹೋಗುತ್ತ ಈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ
ಹಿಂದೆ ಬಂದಾಗ ಈ ರೀತಿ ಇದ್ದುದಿಲ್ಲ ಈ ವನ. ಆದರೆ ಈ ರೀತಿಯಾಗಿ ಶೋಭಾವನ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಇಲ್ಲಿ ನೆಲೆಸಿರುವಂತಹ ಶಕ್ತಿಯ ಪ್ರಭಾವವೇ ಸರಿ. ತನ್ನ ಜೀವನದಲ್ಲಿ ಒಂದನ್ನೊಂದು ಪರಸ್ಪರ ವೈರತ್ವವನ್ನು ಮೈಗೂಡಿಸಿಕೊಂಡೇ ಬೆಳೆಯಬೇಕಾದಂತಹ ಜೀವಿಗಳೆಲ್ಲ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳೋಪಾದಿಯಲ್ಲಿ ಆಟವಾಡುತ್ತಾ ಇದೆ ಅಂತಾದರೆ ಇದು ಅವಳದೇ ಕೆಲಸ ಆಗಿರಬೇಕು. ಅವಳನ್ನೊಮ್ಮೆ ನೋಡಬೇಕಲ್ಲ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ? ಹಂಬಲಿಸಿದನು ಶಿವ 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 ಸ್ಮರಣ ಬಿಗುರ ಸಿಲುಕುತ್ತಲೇ ನಮ್ಮ ಯಶುಂಬ ಕೆಟ್ಟನು ಕೆಟ್ಟನು. ತಿಳಿದು ನೋಡಲಿಕ್ಕೆ ಮಾನಿನಿಯೇ ಏಕೆ ಮಾನಿನಿಯೇ ಸಿಕ್ಕುವಳೆ ನಮಗೆ ಸಿಕ್ಕಲು ದಕ್ಕುವಳೆ ಈಕೆ ದಕ್ಕುವಳು. ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿದು ನಿತ್ಯದಿ ಸಲಹುತಿಯ ಮಾತೆ ಈಕೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಆಟಿಕೆಯಾಯಿತು ನಮ್ಮದು. ರಕ್ಕನಯ ಅಳಿ ನಿಂದಿಗೆ ಮಿಕ್ಕ ಮಾತೆ ಒಡೆಯನಾಜ್ಞೆಯು ನಮಗೆ ಮಾನ್ಯವಲ್ಲ. ಒಡೆಯನಾಜ್ಞೆಯು ನಮಗೆ ಮಾನ್ಯವಲ್ಲ. ಸರಿ ಸರಿ. ಶುಂಭ ದೈತ್ಯರು ಹೇಳಿದಂತೆ ಆ ಹೆಣ್ಣನ್ನು ನೋಡಬೇಕು ಎನ್ನುವಂತ ಆಸೆಯಿಂದ ಬಂದವನು ನಾನು. ಆದ್ರೆ ಎಂತಹ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆಯ ಒಂದೇ ಕಡೆಯಿಂದ ಪ್ರಕಾಶಮಾನವಾಗಿದೆ. ಅದರ ನಡುವೆಯಲ್ಲಿ ಎಲ್ಲಿಂದಲೋ ಇಳಿದು ಬಂದಂತಹ ತೂಗು ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಮಾಡುತ್ತಾ ಕುಳಿತಿರುವಲ್ಲ. ಈಕೆಯನ್ನು ಕಾಣುವಾಗ ಈಕೆ ಮಾನಿನಿಯೇ. ಈಕೆಯನ್ನು ನಮ್ಮ ಶುಂಭ ಬಯಸಿದನೆ. ಈಕೆ ನಮ್ಮ ಶುಂಭನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಈಕೆಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಛೇ, ಮಕ್ಕಳಾಟಿಕೆ ಆಯಿತು ನಮ್ಮದು. ಈಕೆಯನ್ನು ಬಯಸಿ ಶುಂಭ ತಾನು ಕೆಟ್ಟದ್ದಲ್ಲದೆ ಇಡೀ ದಾನವ ಸಂಕುಲವನ್ನೇ ಅಂತಕನ ಆಲಯಕ್ಕೆ ಅಟ್ಟಿಬಿಟ್ಟ. ಛೇ, ಏನು ಮಾತಾಡಿದರೇನು ಫಲ? ನಾನು ಬಂದದ್ದು ಶುಂಭನ ಆಜ್ಞೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ. ಆದ್ದರಿಂದ ಈಕೆಯಲ್ಲೇ ಮಾತನಾಡುತ್ತೇನೆ. ಅಮ್ಮ
ಹೆಸರು ಸುಗ್ರೀವ ಎನ್ನುವ ಹಾಗೆ 3 ಲೋಕದ ಒಡೆಯನೆನಿಸಿಕೊಂಡಂತಹ ಶುಂಭನ ಅಮಾತ್ಯ ತಾಯಿ ಇತ್ತ ಕಡೆ ಬರುವರೇ ಬಲವಾದ ಕಾರಣವಿದೆಯಮ್ಮ. ನಮ್ಮಯ ಷಂಡ ಮುಂಡರು ಈ ಕದಂಬ ಕಾಂತಾರಕ್ಕೆ ಬಂದರಂತೆ. ಬಂದದ್ದು ಮಾತ್ರವಲ್ಲ, ನಿನ್ನನ್ನು ಕಂಡರಂತೆ. ನಿನ್ನ ರೂಪ ಲಾವಣ್ಯವನ್ನು ಕಂಡ ಆ ಚಂಡಮುಂಡರು ನೇರವಾಗಿ ಹೋದದ್ದು ನಮ್ಮ ಶುಂಭನಲ್ಲಿಗೆ ತಾಯಿ. ಅಷ್ಟು ಮಾತ್ರವಲ್ಲದೆ ನಿನ್ನ ರೂಪ ಲಾವಣ್ಯದ ಬಗ್ಗೆ ಸುಂದರವಾಗಿ ವರ್ಣಿಸಿ ಹೇಳಿದ್ದಾರೆ. ನಿನ್ನ ವಿಚಾರವನ್ನು ತಿಳಿದ ಆತ ನಿನ್ನನ್ನು ಮದುವೆಯಾಗಬೇಕೆಂದು ಬಯಸಿದ್ದಾನೆ ತಾಯಿ. ಅಮ್ಮ, ಈ ಕದಂಬ ಕಾಂತಾರದಲ್ಲಿ ಒಬ್ಬಂಟಿಗಳಾಗಿ ನೀನು ಕುಳಿತಿರುವುದು ನನಗೇನು ಸಮಂಜಸವೆನಿಸುವುದಿಲ್ಲ ತಾಯಿ. ಆದ್ದರಿಂದ ದಾನವ ಕುಲ ವಂಶ ಉದ್ಧಾರಕ್ಕೆ ಬೇಕಾಗಿ ನನ್ನ ಜೊತೆ ಬರುವೆಯಾ ತಾಯಿ? ಈ ದಗಳಿಂದಲೇ ಎಲ್ಲೋ ಹದನವ ದಶುಂಬಾದುರಗೆ ಬೇಡುವ ಊಟವಿಲ್ಲೆಂದೆ ಪೀಠಿಗಳದು ರಾಂದ ಬಿದ್ದು ನನ್ನ ನಗೆ ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಅವನ ಮೇಲೆ ಕರುಣಾರಸವಿರುತ್ತೇನೆ. ನಿದ್ದೆಯಲ್ಲಿ ಮಲಗಿರುವ ದಾನವ ಎದ್ದ ನಾಕ್ಷಣದೊಳಗೆ ಭಯವತ್ತು ದಾದಿಯ ಪಾದದಲ್ಲಿ ಬಿದ್ದು ನುಡಿದ ಹತಿಯಗೊಳ್ಳದಿರೆನ್ನೋ ಛಲವು ಶುಂಭಾದ್ಯನ ಮಠದಂತೆ ಭಿನ್ನವಾಗೈದೆ ಮತಿಶೂನ್ಯ ನಾಮ ಮಾತೃತಿ ನೀನರಿವೆ ಎನ್ನೊಡೆಯಗೆ ನಾಟ್ಯಯೋಗಿರು ಇನ್ನು ನಗುವನ್ನು ಬೀರಬೇಡ ತಾಯ, ಬೀರಬೇಡ. ಹಕ್ಕು ನನಗಿಲ್ಲವೇನು? ನಗುವ ಹಕ್ಕು ನಿನಗಿದ್ದರೂ ಕೂಡ ನನ್ನ ನಗುವನ್ನು ತಡೆದುಕೊಳ್ಳುವಂತಹ ಶಕ್ತಿ ಈ ಜೀವಕ್ಕೆ ಇಲ್ಲ ತಾಯ. ಯಾಕೆ? ಅಮ್ಮ, ಇತ್ತ ಕಡೆ ಬಂದದ್ದು ಆ ಶುಂಭನ ಆಜ್ಞೆಯ ಪ್ರಕಾರವಾಗಿ ಸರಿ, ನಿನ್ನನ್ನು ಸಂಧಾನದ ಮುಖೇನವಾಗಿ ಕರೆದುಕೊಂಡು ಹೋಗುವುದಕ್ಕೆ ನಾನು ಒಂದೆರಡು ಮಾತುಗಳನ್ನಾಡಿದೆ. ಮತ್ತೆ ಶೂನ್ಯನಂತೆ ನಿನ್ನಲ್ಲಿ ವರ್ತಿಸಿ ಬಿಟ್ಟನು ತಾಯ. ನನ್ನದು ತಪ್ಪಾಯಿತು ಅಮ್ಮ. ಏನು? ನನ್ನ ತಪ್ಪಿಗೆ ಘೋರವಾದಂತಹ ಶಿಕ್ಷೆಯನ್ನು ನೀಡುವಂತಹ ನೀನು ಅಮ್ಮ, ಇನ್ನು ನಗೆಯನ್ನು ಬಿರಬೇಡ ಅಮ್ಮ. ನಿನ್ನಲ್ಲಿ ಒಂದು ಭಿನ್ನ ತಾಯ. ಏನದು? ನಾನು ಬರಿಗೈಯಲ್ಲಿ ಸುಮ್ಮನ ಬಳಿಗೆ ಹೋದೆ ಎಂದಾದರೆ ಕರೆದುಕೊಂಡು ಹೋಗುವುದಕ್ಕೆ ಹೊರತ ಆ ಹೆಣ್ಣು ಎಲ್ಲೇ ಎನ್ನುವ ಹಾಗೆ ಕೇಳುತ್ತಾನೆ ನನ್ನಲ್ಲಿ. ಆತನಿಗೆ ನೀಡುವುದಕ್ಕೆ ಒಂದು ಉತ್ತರವನ್ನು ನೀಡೇ ಕೊಡು. ಬಾಲ್ಯದಲ್ಲಿ ಹೀಗೈದೀರ್ಬೆ ಬಣ್ಣ ಬಂದು ಕಾಳಾಗಾದಿ ಸೋಲಿಸುವುದು ನಮಗೆ. ಸಮಾನೆ ವೆದುಂಬ ನಿದ್ದರ ಬೇಡುವವನಿಗೆ. ಶುಭನಾಗಲಿ ಅವನ ತಮ್ಮನಿ, ಶುಭನಾಗಲಿ ಬರಲಿ ಸಮರಕ್ಕೆ. ಶಂಭುವೇ ಬರಲಂತೆ ನಮ್ಮೆಗೆ ಕುಂಬಿಡಿಯಲಿ. ನಿನ್ನೊಡೆಯನನ್ನು ಮದುವೆಯಾಗಬೇಕೆನ್ನುವಂತ ಹಂಬಲವನ್ನು ಮುಂದಿರಿಸಿದರೆ ಹೌದಮ್ಮ. ಮದುವೆ ಕುರಿತಾಗಿ ಬಾಲ್ಯದಲ್ಲೇ ಒಂದು ಪಣಗೈದಿದ್ದೇನೆ. ಹೇಗಮ್ಮ? ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಾಲೆಯನಿಕ್ಕೆ ಬರೆಸುತ್ತೇನೆ ಎನ್ನುವ ಹಾಗೆ ಅರೆ ತಾಯಿ, ಹೋಗಿ ಹೇಳಬೇಕಾದದಿಷ್ಟು. ಏನಮ್ಮ? ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಹಾ. ಹೆಜ್ಜೆಕ್ಕೆ ಶಂಭುವೇ ದರಗಿಳಿದ ರೂಪದ ದುರಕ್ಕಂಜಲಾರೆ ಹಾ. ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ಹಾ. ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಹಾ. ಮಾಲೆಯಲ್ಲಿ ಸುಮಗಳೆಲ್ಲವೂ ಮುದುರಿ ಹಾಗೆ ಅವನ ಕೊರಳಿಗೆ ಭಾಷವಾಗಿತ್ತು. ಆಯಿತು,
ಸಂತಾನವನ್ನು ಮುರಿದಾಳೆ, ಸಂಗ್ರಾಮವನ್ನು ಬಯಸಿದರೆ ಎಲ್ಲಿ ಧೂಮ್ರಾಕ್ಷ? ಹೊಂದಿಸಿಕೊಂಡಿದ್ದೇನೆ. ಒಮ್ಮಿಂದೊಮ್ಮೆಲೆ ಧೂಮ್ರಾಕ್ಷ ಸಭೆಗೆ ಬರಲಿ ಅಂತ ಕರೆಯಲಾಯಿತು. ಏನಪ್ಪಣೆ? ಧೂಮ್ರಾಕ್ಷ ಕದಂಬಾವಳದಲ್ಲಿ ನಾರಿ ಓರ್ವಾಡಿದ್ದಾಳೆ. ಆಕೆಯನ್ನು ಯಾಳದು ನಮ್ಮೊಡೆಯ ನಿನ್ನನ್ನು ಬಯಸಿ ಸುಗ್ರೀವನ್ನು ಸಂಧಾನ ಕಟ್ಟಿದ್ರೆ ಸಂಗ್ರಾಮ ಎಂದು ಬಗೆದೆಯ ನಿನ್ನನ್ನು ಕರ್ಕೊಂಡು ಹೋಗಲು ಬಂದವ ಧೂಮ್ರಾಕ್ಷ ಮಣಿರಥ ಏರಿ
ಇನ್ನು ಮುಂದೆ ಯಾರನ್ನು ಕೂಡ ಕಳಿಸಲಾರೆ. ಮಣಿರಥವನ್ನು ಹೇಳಿ ಸಾಕ್ತೇನೆ.
ಜಡದ್ವಿಗಳಿಗೆ ಮೊದಲಾಗಿ ರಕ್ತ ಬೀಜನ ಪ್ರಣಾಮಗಳು. ಏಳು ವಿಪರೀತ ಪರಂಪರೆ ಯೋಗೀರಣ ಕೋಲಾಹಲ ಚತುರಂಗ ಸೇನಾ ಪರಿವೇಷ್ಟಿತನಾಗಿ ರಥಾರೋಹಿಯಾಗಿ ಅಲ್ಲಿಗೆ ಹೊರಟಿದೆ. ಸೇವಕನಾದ ನಾನಿದ್ದೇನೆ. ನನ್ನ ಬಳಿಗೆ ಒಂದೇ ವರ್ತಮಾನ ಕದಬ್ಬಾವರದಲ್ಲಿ ಅತಿ ಚಿರವೇದ ನಾರಿಯವರಲ್ಲಿದ್ದಾಳೆ ಎಂಬುದಾಗಿ ಒಳ್ಳೆಯ ವಿಚಾರ. ಈ ತಿಳಿದಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯ? ಹೌದು. ಇನ್ನೇನು ಕಥನ? ಸಂತಾನಕ್ಕಾಗಿ ಸುಗ್ರೀವರನ್ನು ಕಳಿಸಿಕೊಟ್ಟೆ. ಏನಾಯ್ತು ಸಂತಾನ? ಸಂತಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ಧ್ರುವನ್ನು ಬಯಸಿದ್ದಾಳೆ. ಹೌದು. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನೇ ಕಳುಹಿಸಿ. ಯಾಕೆ ಬೇಕಾಗಿ? ಆಕೆಯನ್ನು ಗೆಲೆ ತರುವುದಕ್ಕಾಗಿ. ತಮ್ಮನೆ ಇಲ್ಲ, ಇನ್ನೇನು? ಕೇವಲ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನೇ ಸುಟ್ಟೆ. ಧೂಮ್ರಾಕ್ಷನ ಅಳಿವಾಯಿತೆ ಪ್ರಭು. ಹೌದು. ಆಮೇಲೆ ಚಂಡ ಉಂಡೆ ಕಳಿಸಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಮುಂದರಳಿದರೆ ಪ್ರಭು. ಹೌದು. ಈಗ ಯಾವ ತೀರ್ಮಾನಕ್ಕೆ ಬಂದೆ? ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಇನ್ನು ನಾನು ಬಂದೇನಲ್ಲ, ಮನೋಗತವಾದ ಅಭಿಪ್ರಾಯಕ್ಕೆ ಅವಕಾಶ ಇದೆ. ಧನುಜೇಶ ಕೇಳಿದ ಮಾತ ಕೇಳಿದ ಮಾತ ಧನುಜೇಶ ಕೇಳಿದ ಮಾತ ಯಾಕಾಗಿ ತೀವ್ರಗಳಂತೆ ಮನದಲ್ಲಿ ಯಾಕಾಗಿ ಭ್ರಮೆಯೊಂದೆ ಮನದಲ್ಲಿ ಮನ ಬೀಜ ಚರಕೆ ತಿರುಗುತ್ತ ಮನ ಬೀಜ ಚರಕೆ ತಿರುಗುತ್ತ ಆರ ಪರಿಚಯ ಬಯಕೆ ದೈತ್ಯನಾಥ ಧನುಜೇಶ ಕೇಳಿದ ಮಾತ ದಿಕ್ಕು ದೆಸೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೆ ಒಂದು ಸರಿಯಾದಂತ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ಸರಿ. ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ ಪ್ರಭು. ಹೆತ್ತಬೆಯಾದಂತಹ ಧನುದೇವಿ ಸಾಧ್ವಿ ಶಿರೋಮಣಿ ಹಸಿರು ಕುಲಕ್ಕೆ ಮಾತೆಯಾಗಿ ಒಂದು ಕಾಲದಲ್ಲಿ ಒದಗಿ ಬಂದವರು. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗರ್ಭವನ್ನೇ ಇರಿಸಿ ಕಾಲವನ್ನು ಕಳೆದರಂತೆ. ವೀರಾಧಿವೀರರನ್ನು ಪಡೆಯಬೇಕು. ಆ ಮೂಲಕವಾಗಿ ದಾನವರ ಶ್ರೇಯಾಭಿವೃದ್ಧಿಯನ್ನು ಕಾಣುತ್ತಾ ವಿಶಾಲವಾದಂತಹ ಶೋಣಿತಾಪುರದಲ್ಲಿ ಕಾಲವನ್ನು ಕಳೆಯಬೇಕು. ಅವರ
ಅಪೇಕ್ಷೆಯ ಪ್ರಕಾರ ಶುಂಭ ನಿಶುಂಭರಾದ ನಿಮ್ಮೀರುವರ ಜನನವಾಯ್ತು. ದೊರೆಯೇ, ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವತ್ತ ಮುಂದುವರಿಯುತ್ತಾನೋ ಅವ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಯಾರು ದೃಢಮಾನಸನು ಧೃತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೊಂದು ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಳ್ಳುವಲ್ಲಿ ಲೋಕದಲ್ಲಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ನೀನು ಒಂದು ವ್ಯಕ್ತಿಯಾಗಿ ಬಾಳಿದ್ದನ್ನು ನಾವು ಕಾಣಲಿಲ್ಲ, ಒಂದು ಮಹಾಶಕ್ತಿಯಾಗಿದ್ಯಾ ಪ್ರಭು. ನಿನ್ನನ್ನು ಪ್ರಶ್ನಿಸುವಂತ ಅಧಿಕಾರ ಈ ವರ್ತಮಾನ ಕಾಲದಲ್ಲಿ ಮೂರು ಲೋಕದಲ್ಲಿ ಯಾರಿಗೂ ಇಲ್ಲ ಎನ್ನುವ ಹಾಗೆ ನಾವೇ ತಿಳಿದಂತ ಸತ್ಯ. ಆದರೆ ಬಹು ವಿಚಿತ್ರವಾದಂತಹ ನಡೆಯಲ್ಲಿ ಈ ಕಾಲಕ್ಕೆ ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಬಾಣಕ್ಕೆ ತನವನ್ನು ತೆತ್ತು ಕಾಮಿನಿಯೊಬ್ಬಳ ಬೈಕಿಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದರೆ ಅಪರಾಧ ಅಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ನಾರಿಯರುಗಳನ್ನು ಮದುವೆಯಾಗಿ ಅವಳಿಂದ ಬೇಕಾದಂತಹ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಅವಕಾಶಗಳು ಬೇಕಾದಷ್ಟಿತ್ತು. ಆದರೂ ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ವೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದವ ನೀನು. ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತಾಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ. ಇಂದಿನ ದಿವಸ ಕಾಮಿನಿಯ ಕುರಿತಾದಂತ ಬಯಕೆ ದೂರದ ಕದಮ್ಮವನದಲ್ಲಿ ಇದ್ದುಕೊಂಡು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವವಳಿ ಅಲ್ಲ, ಒಬ್ಬಳಾಕೆ ಪರವನಿತೆಯಾಗಿರ್ಬೇಕು. ನಾವು ಜಾಗೃತರಾಗೋಣ. ಅಯ್ಯೋ, ಕದಂಬಾವನದ ಹೇಳಿನ ಬಗ್ಗೆ ಚೆನ್ನಾಗಿ ತಿಳಿದವರಾಗಿದ್ದೇನೆ. ಏನಂತೆ? ಹಾಗಂತ ಅವಳ ಬಗ್ಗೆ ನಾನು ತಿಳಿದದ್ದೇನವಲ್ಲಯ್ಯ. ಆಕೆ ಒಬ್ಬಳು ಸಾಮಾನ್ಯ ತರುಣಿ. ತರುಣಿ ಎಂದ
ಹೋಗುವಂತಹ ಪಥದಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆ ಆಯಿತು ಎಂದಾದ್ರೆ ನಮ್ಮ ಹೆಗಲ ಮೇಲಿರುವಂತಹ ಹೊರೆ ಜಾರಿ ಕೆಳಗೆ ಬೀಳುವುದಕ್ಕೂ ಸಾಧ್ಯತೆ ಉಂಟು. ಆಶ್ಚರ್ಯಕ್ಕೆ ಒಳಗಾದೆ ನಾನು. ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನು ಏರಿ ಹೊರಟವ ನೀನು. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತಹ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ. ಮೊದಲಾಗಿ ನಾವು ಸಂಬಂಧವನ್ನು ನೋಡಲೇಬೇಕು. ನಮ್ಮ ಸಂಬಂಧಕ್ಕೆ ಬೇಕಾಗಿ ಜೀವನದಲ್ಲಿ ಬದಲಾವಣೆಯಾಗಲೇಬೇಕು. ಆದರೆ ಮನೋರಥ ಏನು ಅನ್ನೋದನ್ನು ಚೆನ್ನಾಗಿ ನಾವು ತಿಳಿಬೇಕು. ಈ ತನಕದ ಗಮ್ಯ ರಾಕ್ಷಸರ ಶ್ರೇಯೋಭಿವೃದ್ಧಿಯಲ್ಲಿ ಲಕ್ಷಿಸಿ ಕಾಲವನ್ನು ಕಳೆದವ. ಗಂಡದೆಯ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ನಿತ್ಯ ರಾಕ್ಷಸರೆಲ್ಲ ಮೃಗೀಯ ವಿಹಾರದಿಂದಲೂ ಅಲ್ಲ ಮೃಗ ಬೇಟೆಗೆಂದು ಮೃಗ ಭೋಜನಕ್ಕೆಂದು ಅನವರತ ಕೈಯಲ್ಲಿ ಕತ್ತೆಯನ್ನು ಹಿಡಿದು ಕತ್ತಲೆಯೇ ತುಂಬಿರುವಂತಹ ಕಾನನವನ್ನು ತಿರುಗಾಡ್ತಾ ಮಾಡ್ತಾ ಇರ್ತಾರೆ. ಅಂತಹ ಭೀಕರವಾದಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಅಂಬರದಿಂದಲೇ ಧರಿಗಿಳಿದಂತ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳನ್ನು ಏನು ಅಂತ ಭಾವಿಸಿದೆ? ಇಲ್ಲ ಪ್ರಭು, ನಿನ್ನ ಕಲ್ಪನೆ ತಪ್ಪಾಗಿ ಹೋಗಿ. ತರುಣಿ ಎಲ್ಲವಳು ಆದಿಮಾಯಾ ದೇವಿ. ಲೋಕದಲ್ಲಿ ಅಧರ್ಮವೇ ತಾಂಡ ಮಾಡುತ್ತಿರುವಂತಹ ಕಾಲಕ್ಕೆ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ 3 ಮೂರ್ತಿಗಳಿಗೆ ಕೊಟ್ಟಂತಹ ಅಭಯದ ಪ್ರಕಾರವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಕದಂಬ ಕಾಂತಾರದಲ್ಲಿ ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವನ ತಲೆಯನ್ನೇ ಕಡಿದು ಲೋಕದಲ್ಲಿ ತ್ರಿದರ್ಶನನ್ನು ಪೊರೆಯುವುದಕ್ಕೆ ಬಂದಂತಹ ಜಗನ್ಮಾತೆ ಅವಳೇ ಆದಿಮಾಯಾದೇವಿ, ಅವಳೇ ಮಾಯಾಶಕ್ತಿ. ಬೇಡ ಪ್ರಭು. ಅಯ್ಯ, ಅವಳ ಬಗ್ಗೆ ನೀನು ಇಷ್ಟೊಂದು ಹೊಗಳ್ತಾ ಇದ್ದಲ್ವಾ? ನೀನು ಹೊಗಳಿಕೆ ಮಾತನ್ನೇ ಬಿಟ್ಟು ಬಿಡು. ನಿನ್ನ ಕೊನೆಯ ನಿರ್ಧಾರ ಅದು ನೀನು ಗಮನಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಅದನ್ನು ಭ್ರಮಕನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದ ಮುನಿಗೆ ಕುಡಿತು ಕೆಡುಕೊಂಡು ಯೋಚಿಸುವಂತಹ ಮತ್ತನ್ನೇ ಒಂದೊಮ್ಮೆಗೆ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ನಿನ್ನ ಸಾಧನೆ ಶ್ಲಾಘನೀಯವಾದುದು. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ 3ರ ಮಧ್ಯೆ ಅವಿವೇಕವು ಕೂಡಿತು ಎಂದಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಅನಾಹುತ ಯಾವತ್ತೂ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾಗಿ ಅವ ಮುಂದುವರಿದ ಎಂದಾದರೆ ಲೋಕದಲ್ಲಿ ಒಬ್ಬ ಧೀಮಂತ ವ್ಯಕ್ತಿಯಾಗಿ ಬೆಳೆಯುವುದಕ್ಕೆ ಸಾಧ್ಯತೆ ಉಂಟು. ಪ್ರಭು, ಬಂದವಳು ಜಗಜ್ಜನನಿಯನ್ನು ಹಾಗೆ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅವಳ ಕಾರುಣ್ಯಕ್ಕೆ ಒಳಗಾಗಿ ಬ್ರಹ್ಮದೇವನ ಹೊರಬಲ ನಮಗೆ ಇರುವಾಗ ಆಯುಷ್ಯ ಇರುವ ತನಕ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ನಿನ್ನ ಸ್ವಾರ್ಥಕ್ಕೆ ಬೇಕಾಗಿ ಹೇಳುವುದಲ್ಲ, ಮತ ಯಾವುದಕ್ಕಾಗಿ? ಸಮಸ್ತ ದೈತ್ಯ ಸೇನೆಯ ಉದ್ಧಾರಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ. ಅವಳ ಕೈ ಹಿಡಿಯುವಂತ ಯೋಚನೆಯನ್ನು ಈ ಕ್ಷಣದಿಂದ ಬಿಟ್ಟು ಬಿಡು. ಮತ ಏನು ಮಾಡಬೇಕು? ಮೂರ್ಖತೆ ದೂರವಾಗಲಿ. ಇರುವಂತಹ ದಾರಿ ಒಂದೇ. ಯಾವುದು? ಸರ್ವರ ಉದ್ಧಾರಕ್ಕೆ ಬೇಕಾಗಿ ಲೋಕಮಾತೆ
ಬೆಟಗಿನ ನುಡಿಗಳನ್ನು ಬಿಟ್ಟು ಬಿಟ್ಟು ಎಲ್ಲ ಬರಿದಾದ ಆಸನ ಕಾಣುತ್ತಾವು ಮುಚ್ಚಬಾಯ್! ಎಲ್ಲರನ್ನು ಕಳುಹಿಸಿ ಮುಚ್ಚಂದ್ರೆ ಸುಮ್ಮನಿಗೆ ನಿನ್ನ ನೀತಿ ಮಾತುಗಳನ್ನು ಕೇಳುವಂತ ವ್ಯವಧಾನ ನನಗಿಲ್ಲ. ಹಾಗಿದ್ರೆ ನಾನು ಇಷ್ಟು ಮಾತಾಡಿದ್ದೆಲ್ಲ ವ್ಯರ್ಥವ? ಅಗತ್ಯ ಇಲ್ಲ. ಅವಳು ಯಾರು ಏನು ಎಂಬುದನ್ನು ಚೆನ್ನಾಗಿ ಅರಿತವ ನಾನು. ಅವಳು ಲೋಕಮಾತೆ, ಮಹಾಮಾತೆ, ದಿವ್ಯ ಶಕ್ತಿ, ರಕ್ತಬೀಜ. ಅವಳು ಲೋಕಮಾತೆ ಹೌದಾಗಿದ್ರು ಕೂಡ ನಮ್ಮವರನ್ನೆಲ್ಲರನ್ನು ಕೂಡ ಬಲಿ ತೆಗೆಯುತ್ತಾ ಇದ್ದಾಳೆ. ನಾವು ವಿರೋಧಿಸ್ತೇವೆ, ದೇವತೆಗಳು ಪೂಜಿಸ್ತಾರೆ. ರಕ್ತಬೀಜ ತಾಯಿಯನ್ನ ಮೇಲೆ ಮಕ್ಕಳನ್ನು ಯಾವ ರೀತಿಗೆ ನೋಡ್ಬೇಕು ಅದು ತಾಯಿಗೆ ಗೊತ್ತಾದ್ದು. ಕೆಟ್ಟ ತಾಯಿಯಾದ್ರೂ ಹುಟ್ಟುವುದಕ್ಕಿಲ್ಲ, ಕೆಟ್ಟ ಮಕ್ಕಳಾದ್ರೂ ಹುಟ್ಟುತ್ತಾರೆ. ಹೌದಾಗಿದ್ರೆ ಕೂಡ ತಾಯಿ ಹೇಗೆ ನಮ್ಮನ್ನು ಕೊಂದಿದ್ದಾಳೆ, ಕೊಂದವರಿಗೆ ಅವರಿಗೆಲ್ಲ ಉತ್ತರ ನೀನು ಕೊಡ್ತೀಯನೋ? ಇಲ್ಲ, ಅವರಿಗೆ ಉತ್ತರ ಕೊಡಬೇಕಾದಲ್ಲ ನಾನು. ಹಾಗಾಗಿ ಹೊರಟು ನಿಂತಿದ್ದೇನೆ. ಉತ್ತರ ಕೊಡುವುದಕ್ಕೆ ಯಾರು ಇಲ್ಲಲ್ಲ ಈಗ. ರಕ್ತಬೀಜ ಸುಗ್ರೀವ ಒಬ್ಬ ಇದ್ದಾನೆ. ಇಲ್ಲ, ಯಾರು ಇಲ್ಲದಿದ್ದರೂ ಕೂಡ ಸತ್ತವರ ಹೆಂಡತಿ ಮಕ್ಕಳು ಇದ್ದಾರಲ್ಲ ಅವರಿಗೆ ಉತ್ತರ ನಾನು ಕೊಡ್ಬೇಕು. ಅವರಿಗೆ ವರ್ಷಕ್ಕೊಂದು ಇಷ್ಟು ಅಂತ ಕೊಡುವ ನಾವು. ಇದು ಹೊರಟು ನಿಂತಂತ ನಾನು ಹೆಜ್ಜೆಯನ್ನು ಇಟ್ಟಿದ್ದೇನೆ ಮುಂದೆ. ತೆಗೆಯುವುದಿಲ್ಲ. ಹೋಗು ಹಾಗೆ ಹೇಳತ್ತ ಅವಸರದ ನಿರ್ಧಾರ ಪ್ರಯೋಜನ ಇಲ್ಲ ಪ್ರಭು. ಹೇಳಬೇಡ ಬೀಜ ಬೇಡು. ನಾಡಿನಲ್ಲಿ ಹೇಳಿ ಅನ್ನುವಂತ ಶಬ್ದಕ್ಕೆ ಅವಕಾಶ ಇಲ್ಲ. ನಿನ್ನ ಅಂತರ್ಯದ ಆಳವನ್ನು ತಿಳಿಯಲು ಹೋದೆ. ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ನಿನಗೆ ಕ್ಷಣಿಕವಾದಂತಹ ಸುಖ ಬೇಕು, ಶಾಶ್ವತವಾದಂತಹ ಸುಖ ಬೇಡ. ಸಂಪಾದನೆಯನ್ನು ಗಳಿಸುವುದು ದೊಡ್ಡ ವಿಚಾರ ಅಲ್ಲ. ನಾಳೆ ಏನು ಅನ್ನೋದನ್ನು ಯೋಚನೆ ಮಾಡಬೇಕು. ನಿನ್ನಿದ್ದೀರೇ ನಿರ್ಣಯ ಮಾಡೋ ನಿಶ್ಚಯ ಆದ ಮೇಲೆ ಇದು ನಾನೇ ಹೊರಟೆ ಹೋಗ್ಬೇಕದಮ್ಮ ಮನಕ್ಕೆ ಮಾಡುವೆ ಯತ್ನ. ಬಲಮಾತ್ರ ದಯವಿಟ್ಟು ಆಶ್ಚರ್ಯ ಪರಮಾಶ್ಚರ್ಯ. ಒಡೆಯನ ಅಪ್ಪನೆಯನ್ನು ಹೊಂದಿ ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಏನಿದು ವಿಚಿತ್ರ ಅನುಭವ. ನಾವು ಈ ಜಾಗಕ್ಕೆ ಪ್ರಥಮ ಏನು ಬರುವುದಲ್ಲ, ಒಂದು 5 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದೇವೆ ನಾವು. ಆದರೆ ಬದಲಾವಣೆಯೇ ಕಾಡುತ್ತಾ ಉಂಟಲ್ಲ. ಸುತ್ತ ಬೆಳಕು. ಎಲ್ಲಿಂದ ಬಂತು ಈ ಬೆಳಕು? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ. ಮಹತ್ತರವಾದ ಚೇತನಕ್ಕೆ ತಲೆಬಾಕು. ಆಮೇಲೆ ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ದಿವ್ಯ ಸಾನ್ನಿಧ್ಯವಂತೆ. ಮಹಾದೇವಿ ನೆಲೆಯಾಗಿದ್ದಾಳಂತೆ. ಇದು ಶ್ರೀದೇವಿ ಮಹಾತ್ಮೆ. ಆದರೆ ನಮ್ಮವರಿಗೆ ಮಾತ್ರ ಅರ್ಥ ಆಗಲಿಲ್ಲ. ಎಲ್ಲ ಹೋರಾಟವನ್ನು ಮಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೋಡಿದರೆ ಅವಳನ್ನೊಮ್ಮೆ ಕಣ್ಣಾರೆ ಕಾಣಬೇಕು. ಬೆಳಕಿನ ಮೂಲವನ್ನೇ ಶೋಧಿಸುತ್ತೋ ಮುಂದುವರಿಯುತ್ತೇನೆ.
ಕೂಡ ಶುಂಭನ ಕೂಡ ಆದರೂ ನುಡಿಸಿದ ಬೆನೆನುತ್ತ ಆದರೂ ನುಡಿಸಿದ ಬೆನೆನುತ್ತ ನೋಡಿದನು ಕಲಿರಂಗ ಬೀಜನು ಅಬ್ಬಬ್ಬ ಏನಾಗಿ ಹೋಯ್ತು ನನಗೆ ಅರೆಗಳಿಗೆ ಲೋಕವನ್ನೇ ಮರೆತು ಬಿಟ್ಟನಲ್ಲೋ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿಯ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ನಮ್ಮ ಒಡೆಯ ಅಪೇಕ್ಷಿಸಿದ ಹೆಣ್ಣನ್ನು ನೋಡಬೇಕು ಅನ್ನೋ ಆಕಾಂಕ್ಷೆಯನ್ನು ಇರಿಸಿ ಅರಣ್ಯದಲ್ಲೇ ಮುಂದೆ ಮುಂದೆ ಬಂದು ನೋಡಿದೆ ಎಂದಾದರೆ ಶಿವನೇ ಶಿವನೇ, ಉಯ್ಯಾಲೆಗೆ ಬಿಗಿದತ್ತ ಸರಪಳಿಯ ತುದಿಯೋ ಅಂತ್ಯವೂ ಕಾಣುವುದಿಲ್ಲವಲ್ಲ. ಹಾಗಿದ್ರೆ ಎಲ್ಲಿಂದ ಬಂದತ್ತ ಉಯ್ಯಾಲೆ? ಈ ಗೊಂಡಾರಣ್ಯದಲ್ಲಿ ಉಯ್ಯಾಲೆಯನ್ನು ಕೊಟ್ಟವರು ಯಾರಪ್ಪ? ಅಂಬರದಿಂದಲೇ ಧರಿಗಿಳಿದತ್ತ ಬಂಗಾರದ ಉಯ್ಯಾಲೆಯಲ್ಲಿ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿಯೂ ಮೀರಿದತ್ತ ಚೈತನ್ಯ ಇವಳೇ ಒಬ್ಬಳು ಅನರ್ಘ್ಯ ರತ್ನ ಎನ್ನುವ ಹಾಗೆ ನಾವೆಲ್ಲ ತಿಳಿಯಬೇಕಾದಂತಹ ಸತ್ಯ. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. ಮೂರು ಮನೆ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣೀಕರ್ತಳಿದ್ದೇನೆ. ನನಗೆ ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ, ನನಗೆ ಮನಸ್ಸಿಲ್ಲದಾಗ ಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಂತಹ ಕಾಲಕ್ಕೆ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದ ರಕ್ತಬೀಜ ಅನ್ನುವಂತಹ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಎರಡು ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹ ಪತಿಯಾದಂಥ ಅಗ್ನಿದೇವ ಹಣೆಯ ಮೂರನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರುಮಂದರ ಪರ್ವತಗಳು ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನವಂತೆ ಇವಳಿಗೆ, ಕಾರ್ಮೂಢ ರಾಶಿಗಳೇ ಕೇಶರಾಶಿ. ಧನ್ಯನಾದೇ, ನನ್ನ ಜೀವನವೇ ಪಾವನವಾಯಿತು. ಅಮ್ಮನ ಪಾದಕ್ಕೆ ಮಣಿಯಬೇಕು ಅನ್ನುವಂಥ ಉದ್ದೇಶದಿಂದ ಹತ್ತಿರಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖಾವಲೋಕನ ಮಾಡಿದೆ. ನಾನು ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ನಾನು ಬಂದದ್ದು ಶುಂಭನ ಕಡೆಯಿಂದಲ್ವೇ? ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯಾತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು. ಮತ್ತೊಬ್ಬರ ಮಂಡೆ ಹೊಡೆದಿದ್ದೇವೆ, ಮತ್ತೊಬ್ಬರ ಮನೆ ದೋಚಿದ್ದೇವೆ. ಆದರೂ ನಿರಾಯಾಸವಾಗಿ ಶ್ರೀದೇವಿಯನ್ನು ಕಾಣುವಂತಹ ಸೌಭಾಗ್ಯ ದಾನವರಾದಂತಹ ನಮಗೆ ಪ್ರಾಪ್ತಿಸಿದೆ. ಆ ಕುರಿತಾಗಿ ನಮ್ಮ ಯಜಮಾನನನ್ನು ನಾವು ಹೊಗಳಲೇಬೇಕು. ಅವರನ್ನ ಹೇಳಿ ಅನ್ನುವಂತಹ ಶಬ್ದವನ್ನು ಹೇಳದೆ ಇರ್ತಿದ್ರೆ ನಾನು ಮಹಾತಾಯಿಯನ್ನು ಕಾಣುವುದಕ್ಕಿತ್ತೆ, ಮೂಲೆಯಲ್ಲಿ ಕುಳಿತು ಜಪ ಮಾಡಬೇಕಿತ್ತು. ಆದರೆ ದೇವಿಯನ್ನು ಕಾಣುವಂತಹ ಸೌಭಾಗ್ಯವನ್ನು ನಮ್ಮ ಒಡೆಯ ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದ ಇಲ್ಲಿಂದಲೇ ಅಂತರಂಗದಿಂದ ಅವನಿಗೆ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಆದರೆ ಶಕ್ತಿ ಪ್ರದರ್ಶನ ಸಲ್ಲದೀಕೆಯ ಮುಂಭಾಗದಲ್ಲಿ ನಾವು ಎಷ್ಟು ಮಾತಾಡಿದರೂ ವ್ಯರ್ಥವೇ. ಅವಳ ಮನಸ್ಸಿನ ಇಂಗಿತ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲೇಬೇಕು.
ಶೋಣಿತಾಪುರಕ್ಕೆ ಬರ್ತಾಳೆ ಎಂದಾದರೆ ವೈಭವದಿಂದ ಮೆರವಣಿಗೆ ಮೂಲಕವಾಗಿ ಕರೆದುಕೊಂಡು ಹೋಗುವಂತಹ ಯತ್ನವನ್ನು ನಾನು ಮಾಡಬೇಕು. ಒಂದು ವೇಳೆ ಅವಳು ಕಾಳಗವನ್ನೇ ಬಯಸಿದರು ಎಂದಾದರೆ ಅದು ನನಗೆ ಮಹಾನವಮಿ ಎನ್ನುವ ಹಾಗೆ ಭಾವಿಸ್ತೇನೆ. ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡಿ. ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜರ ಸಾಷ್ಟಾಂಗ ಪ್ರಣಾಮ. ಅಮ್ಮ ಭಕ್ತರಿಯಾಗಿ ರಾರಾಜಿಸುತ್ತಾ ಇದ್ದೀಯ ಅನ್ನುತ್ತಾ ವರ್ತಮಾನ ನಮ್ಮುಡಿಯ ತಿಳಿದ ಕೂಡಲೇ ನಿನ್ನನ್ನು ಮದುವೆ ಆಗುವಂತ ಇಚ್ಛೆವುಳ್ಳವನಾಗಿ ಅನೇಕ ಮಂದಿ ವೀರಾಧಿವೀರರನ್ನು ಕಳುಹಿಸಿಕೊಟ್ಟ. ಒಬ್ಬೊಬ್ಬರಿಗೆ ಯುದ್ಧದ ಮೂಲಕವಾಗಿ ಉತ್ತರ ಕೊಟ್ಟೆಯಂತೆ ಸುಗ್ರೀವನಲ್ಲಿ ಸಂಭಾಷಣೆ ಧೂಮ್ರಾಕ್ಷ ಮಾತಿಗೆ ಆಗುವುದಿಲ್ಲ ಎನ್ನುವ ಹಾಗೆ ನಿನ್ನ ನಿರ್ಣಯ ಚಂಡಮುಂಡನಲ್ಲಿ ಉಗ್ರವಾದಂತಹ ಕಾಳಗ. ನಾನು ಯುದ್ಧ ಮಾಡುವಂತ ಅಪೇಕ್ಷೆಯಿಂದ ಬಂದವನಲ್ಲಮ್ಮ, ನಿನ್ನ ಭಕ್ತನಾಗಿ ಬಂದಿದ್ದೇನೆ, ನಮ್ಮ ಒಡೆಯನ ಸೇವಕನಾಗಿ ಆಗಮಿಸಿದ್ದೇನೆ. ಅಮ್ಮ, ಲೋಕದ ಒಡೆಯ ಯಾರು ಅಂತ ಕೇಳಿದ ಅದು ಶುಂಭಾಸುರ, ನೀನು ಲೋಕದ ಒಡತಿ, ನೀವಿರುವರು ಭಕ್ತರಾದಂತ ನಮ್ಮನ್ನು ಹರಸಿದಿರಿ ಎಂದಾದರೆ ನಾವು ಅತಿ ಬೇಗನೆ ಉತ್ಕರ್ಷ ಉನ್ನತಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಹೊನ್ನತನವನ್ನು ತಂದಿದ್ದೇನಮ್ಮ, ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸಿ ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸಿ ಶುಂಭನ ಕೊರಳಿಗಿಕ್ಕಿ ವರಿಸಿ ನಮಗೆಲ್ಲ ಸುಖವನ್ನು ಉಳಿಸಿ ಇಳಿದುವ ನಲಿದುವ ಚಂಡಮುಂಡನದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಳರನ್ನೆಲ್ಲ ಕಾರಣಗಟ್ಟಿದ ನನ್ನ ಕೈಯಿಂದಲೇ ಬಂಧಿಸಿದ.
ಭಾಗವತರೆ ಮೈತವೆಗಡ ಗಂಧ ಪರಿಮಳ ಪುಟ್ಟ ನಿಕ್ಲ ಹಿರಿಯಾಕೊಂಡು ನಮ್ಮೊಂದು ಬತ್ತಿಂಚು ಸತ್ಯ ನಿಕ್ಲ ಹಿರಿಯಾಕಲ ಬೇರೆ ಬತ್ತದ ಆನತರ ಪಣ್ಣನೇರಿ ಪತ್ತದ ಬತ್ತ ಅದ್ದರ ಬತ್ತರು ಪತ್ತು ಕೊಡು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚು ಕಡಿಗೆ ಅರಸದ ಬಲ್ಪು ಪುಟ್ಟ ಎಣ್ಣು ಬಲ್ಪುಡ ಬಾಡ್ನಿಗೆ ನೀ ಕಾಲು ಹೊಡೆದು ಬತ್ತಿ ಮೇಲ್ ಕಾಲ ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರ್ವೆ ಈ ಅಮೃತಗಳಿಗೆ ಪಾಡಿದುಂಪ ವರ್ದಂದ ಲೆಕ್ಕ ಕರ್ತೀರ ಬಾಡಂದ ಲೆಕ್ಕ ಮುಡ್ತಿಪ್ಪು ತಾಳಂದ ಲೆಕ್ಕ ದಸದೋಸ ಇತ್ತಲ್ಲ ಕಡಪರಾಜಗು ಪಾರಾದು ಕೊರ್ತು ನಿಕ್ಲು ಪೊಯ್ನೆಟ್ಟೆ ಬತ್ತಿನ ದುಂಬುಡು ಬಿರ ಉಂಟುದು ಸಂಸಾರದ ಉಲ್ಲಾಸವನ್ನು ಪೇರು ಉರ್ಕಾಡ್ಲೆಕ್ಕ ಉರ್ಕಾಡ್ ಕೊರ್ಪೆ ಎನ್ನು ಮಿತ್ತು ಭಕ್ತಿ ದೀನಗಳಿಗೆ ಅಪ್ಪೆಯಾದ ಸಿರಿಮೆರೆ ಕೊಟ್ಟು ತಮ್ಮಲಾದ ಬುದ್ಧಿ ರೀತಿಯನ್ನು ಪಣಂದು ಈ ಊರನ್ನು ಪೂತ ಬಿತ್ತಲ ಲೆಕ್ಕ ಕಾಪಾಡ್ದು ಕೊರ್ಪನ ಬಾರ ಎನ್ನವು ಧರ್ಮುಡೇನು ನಮ್ಮೊಂದು ಬತ್ತಿರಂದ ಅರತ್ತಿನಾಯನ್ ಪರ್ಪಾವೆ ಮುರತ್ತಿನಾಯನ್ ಮುರ್ಕಾವೆ ಸೊರ್ಕಿನಾಯನ್ ಸಿರ್ಕಾವೆ ನಮ್ಮಿನಗೆ ಮುಂಡಿಗೆ ಬಂಡದು ತರುವಾವೆ ಒಂದೇ ಭಕ್ತಿರ ಕೊರ್ನಂಚಿನ ಸೇವೆ ಗೋಪಾಲ ಶೆಟ್ಟಿಗಾರ್ರೆ ಅಂಚನೆ ಕುಟುಂಬಸ್ಥರು ಸೇರಿದ ಅಪ್ಪೆಗೊಂದು ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟಲಿಗೆ ಅಂಕಲು ಪಾಡೊಂಡ ನನ್ನ ಮಿತ್ತಿಗೆ ನಿಂಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಗಳು ಉವೇ ರೀತಿಯ ಅಡೆತಡೆ ಬರ್ಪಣ ಇತ್ತಲ್ಲ ಇಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನ್ನು ತಟ್ಟಬಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದು ಗೊರ್ಪಣೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಗೊರ್ಪ ಪತ್ತೆಕ್ಕು ನೂದಕ್ಕೆ ಸಾವಿರ ನಡ್ಕೊಂಡೈತೆ ಸಾವಿರ ನೋಡಪ್ಪ ಜೊತೆ ಮಲ್ಲತ್ತು ಒಂಜೇನು ಒಚ್ಚಿದೆ ಆಯ್ತ ಎದ್ರು ಮಲ್ಲ ಮಲ್ಲ ಸಂಖ್ಯೆನ ದಿಂಜಾದ ಪಾಡ್ಲಿ ಆತೈತ ಉತ್ಪಾದನೆ ತೂಪಾದ ಕೊರದು ಬೆರೆಸಾಯ ಉಳ್ಳರಿಗೆ ಅಂದ ಭಾಗವತರೆ ಮೊದ್ಲೆಗಾರ್ರೆ ಚಂಡದಾರೆ ಅವ್ರ ಸಂತೋಷ ಅನ್ನು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ಅಂಚನೆ ಈ ಊರು ಈ ದೇಶೋಡ ನಿಕಲ ಪುದರ್ ಮೆರೆಂಡ ಯಾರಂದು ಪರ ಊರು ಪರ ದೇಶೋಡ್ಲ ನಿಕಲ ಕೀರ್ತಿ ಬೆಳಗೊಡು ಇತ್ತೆ ಬರ್ಚಿ ಮರಿ ಎರಡು ಬೊಂಡ ಯಾವ ಅಂಚನೆ ಇತ್ತ ಊರ್ದವಲ ದಿನಕ್ಕೊಂಜಿ ಎರಡು ಮುಜು ಮುಜು ಕಾರ್ಯಕ್ರಮ ತಿಕ್ಕು ನಾನು ತಿಕ್ಕೊಂಡು ತೂಲೆ ಮತ್ತೆ ಮುಗ್ಗಿ ನಡು ತಿಕ್ಕೊಂಡು ಅಂಚೆ ಇಜ್ಜಿಂಗಲ್ಲ ಬೇಜಾರು ಮಲ್ಪೊಂದು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪೋನಕ್ಳು ಮನಸ್ಸು ಖುಷಿ ಆದು ತಿಂಜೆಟಲ್ಲ ತಿಂಜದು ಕೊರ್ಪುಲೆ ಸಂತೋಷನೇ ಎಡ್ಡೆ ಊಟಲ್ ತಕ್ಳು ಖಂಡಿತ ಕೊರ್ಪೇರು ಅಂಡ ಕೆಲವು ಕೊಟ್ಟು ಮಾತ್ರ ಕೆಲವು ಕುಲೆ ಕುಲ್ ಪೊಗ್ಗುದು ಒಂತೆ ಅಡ್ಡ ಕಾರ ದೀಪ ಆ ಕುಲೆಕ್ಲೆ ನಿಂಕುಳು ಮಾಯೋಡು ತೂಣ ಅವಿಯ ರೈತೆ ಬಲಿ ಬರ್ಕೊನಿ
ಆಯ್ ಕೊಂಚ ಪೋಯರ ಪುರ್ಸೊತ್ತೆ ತಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪು ಪೂಪಿ ಯಾವ ಮೂಲ ಬಲಿವತ್ರ ನನ್ನ ಸರ್ತ ಸ್ವರ್ಗಗೆ ಸರಿಗಾದ್ರೆ ಏಳಿಡು ಬತ್ತದ ಪೊರ್ಲ ರೀತಿಯ ಕಲಾಸೇವೆ ಇಂಚಿನ ನನ್ನಾತ ಕಾಲ ಕಲಾಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷದ 16 ತಿಂಗಳು 2 ತಿಂಗಳು ಎಲ್ಲ ಬುಡೆ ಜೋಕಲು ಮೌನ ತೋರ್ಸ 10 ತಿಂಗಳು ಬುಡಂದೆ ಕಾರ್ಯಕ್ರಮ ತಿಕ್ಕುಲೆಕ ಅನ್ನು ಮಲ್ತು ಕೊರ್ಕ ಬಾಗತ್ತರ ಏಲೆ ಮೀರೊಂದು ಬರ್ತನೆ ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಕೊಡ್ತು ಮಾಯೋಡಿಯ ನನ್ನ ಮನೆ ಮಂಚಾವ್ ಸೇರುಗಳಿಗೆ ವೈರ ಪೋತಲೆ ಪರ್ಪಣ ಬೈದಿಗೆ ಎಂಚಿನಂದು ಸೀಸುಲ್ ದೇನಿಕೆ ಎಣ್ಣೆತ್ತು ಬೊಂಡ ಬೊಂಡ ತಾರಡುಂಡು ಮಿತಾರು ಮುಲ್ತೆ ದಿಷ್ಟಿ ಬಾರ್ದು ಪೂರ ತಾಲ್ಪೋಡ ಬೋರ್ಚಿ ಭಕ್ತರಿಗೆ ತೊಂದರೆ ಪಂಡಲ್ಲ ಸೇವಾ ಕರ್ತಾರೆ ಬತ್ತೇರು ಪೊಲ್ಲುಡು ಕೈಕೊಂಡ ಇನ್ನು ಸಂತೋಷ ಎನ್ನ ಉಡಲ್ನಿಂಚ ತಂಪುದೀರ ಕೊರ್ನಕಲ ಉಡಲ್ನ ತಂಪುದೀರ ಅಗ್ಲೇ ಬರ್ಪಣಂಚಿನ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೆ ಸ್ವೀಕಾರ ಮಲ್ತೋನೆ ಎಂತ ಕನಗಾರವಾದ ಸಂಗ್ರಾಮ ಹೋರಾಟವನ್ನು ಮಾಡಿದೆ, ಜಯವು ನನ್ನ ಪಾಲಿಗಾಗಲಿಲ್ಲ. ಕಾದಾಡಿದೆ, ಹೋರಾಡಿದೆ, ಯುದ್ಧರಂಗದಿಂದ ಓಡಿ ಬಂದೆ. ಈ ರೀತಿಯಾಗಿ ಯುದ್ಧ ಮಾಡಿದೆ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಅರುಣಾಸುರನ ಸಾಮರ್ಥ್ಯ ಏನು ಎಂಬುದನ್ನು ಮುಂದೆ ತೋರ್ಪಡಿಸುತ್ತೇನೆ. ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ
ಒಂದಜ್ಜ ಮುಂದಿಟ್ಟೆ ಜಾಗ್ರತೆ. ಯಾಕೆ? ನಮ್ಮನ್ನು ಕೊಂದು ಮುಗಿಸ್ತಾಯ. ನಿಜ ನಿಜ. ಏನು? ನಿನಗೆ ಬದುಕಬೇಕೆಂಬ ಆಶೆ ಉಂಟು ಅಂತಾದ್ರೆ ನಿನ್ನ ಕೈಯಲ್ಲಿ ಹಿಡಿದ ಆಯುಧವನ್ನು ಕೆಳಗಿಳಿಸಿ 3 ಲೋಕದ ಅಧಿಕಾರಿ ಶುಂಭ ಬಂದಿದ್ದೆ. ಶುಂಭದಿದನು ಜರ ತರಿದು ಕುಬಿದಿ ಬಾರಿ ಮುಖ್ಯ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋ. ಕಂಡೆಯ ಸುರನಾಥ ದೈತ್ಯರ ಕಂಡವ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ರಾಮವೇಂದಿರೋ ರೂಪದೋರುಳ ಹೊರತು ಒಂದು ಕೈ ಬದಿಯಲಿ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಭಯಪಡದಿರು ಭಯಪಡದಿರು. ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಖಳರ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಕ. ಮುಂದೆ ನಿಮ್ಮನ್ನು ಕಾಣುವ ಮಗ ಹೇಗೆ ಆಸೆ ಎನ್ನುವುದು ಸ್ವಾಭಾವಿಕ. ಆದರೆ ಇನ್ನು ಮುಂದಕ್ಕೆ ಈ ರೂಪದಿಂದ ಕಾಣ ಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರಮದಲ್ಲಿ ಗೋಚರಿಸುವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆಂಬ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇರಲು ದೇಹ ಪವಿತ್ರ, ವಿಯಲಲು ವಿದ್ಯಾ ಪ್ರಾಪ್ತಿ, ಮಾಯಲಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯಲಲು ಹರಿಹರರ ಸಾಕ್ಷಾತ್ಕಾರ, ತೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಬ್ರಹ್ಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಗೆ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭ ಮಂಗಳ.
ದಿವಂಗತ ಸುಂದರ ಶೆಟ್ಟಿಗಾರರ ಸ್ಮರಣಾರ್ಥ ಪತ್ನಿ ರೇವತಿ ಮತ್ತು ಮಕ್ಕಳು ಹಾಗೂ ಕುಟುಂಬ ಸುಂದರ ಶೆಟ್ಟಿಗಾರ ಸ್ಮರಣಾರ್ಥ ಪತ್ನಿ ರೇವತಿ ಮತ್ತು ಮಕ್ಕಳು ಹಾಗೂ ಕಂಡಾಟ ಆಹೋ ಮಹಾರಾಜ ಶ್ರೀಗಳಾದ ದಿವಂಗತ ಸುಂದರ ಶೆಟ್ಟಿಗಾರರ ಸ್ಮರಣಾರ್ಥ ಪತ್ನಿ ರೇವತಿ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಮಹಾರಾಜ ಶ್ರೀಗಳಂತ ದಿವಂಗತ ಸುಂದರ ಶೆಟ್ಟಿಗಾರ ಸ್ಮರಣಾರ್ಥ ಪತ್ನಿ ರೇವತಿ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಶಾಭಾ ಮಹಾರಾಜ ಶ್ರೀಗಳಂತ ದಿವಂಗತ ಸುಂದರ ಶೆಟ್ಟಿಗಾರ ಸ್ಮರಣಾರ್ಥ ಪತ್ನಿ ರೇವತಿ ಮಕ್ಕಳು ಹಾಗೂ ಕುಟುಂಬಸ್ಥರು ಫಲ ಅರ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ಶಾಭಾ ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ಮಸ್ತು ಆಹೋ ದಕ್ಕಿತ್ತು ಬಿಡಾರಕ್ಕೆ ಅಪ್ಪ ದೇವರಪ್ಪಣ ರಂಗನಾಯಕ ರಾಜೀವ
ಮಹಾತಾಯಿಗೆ ಹೇಳಿಕೊಂಡಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಗಜಾನನ ಪದ್ಮಾಕಂ ಗಜಾನನ ಮಹರ್ಷಿ ಅನೇಕದಂತಂ ವಜ್ರಾಣಾಂ ಏಕದಂತಂ ಉಪಾಸ್ಮಃ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರೈಲೋಕ್ಯ ಕೋಟಿ ನಾರಾಯಣಿ ಮಹಾಗಣಪತಿ ಕಷ್ಟಬಂಧಕ ಸನ್ನಿಧಾನವನ್ನು ನೆನೆದುಕೊಂಡ ಪ್ರಕಾರ ಸೇವಾ ಕಾರ್ಯಕ್ರಮವನ್ನು ಪುರಾಣದಲ್ಲಿ ಕಥಾಪಾಠ ಆಯ್ಕೆ ಮಂಗಳದಿಂದ ಕಾಲಗುಪ್ತ ಅರ್ಪಣೆ ಸೇವಾ ವ್ಯವಸ್ಥಿತ ಸಾನ್ನಿಧ್ಯ ಪರಿಗ್ರಹ ವಿಶೇಷವಾದ ಸಾನ್ನಿಧ್ಯಕ್ಕೂ ಯಜಮಾನ ಸಮಸ್ತ ಗ್ರಹ ಪರಿಹಾರ ಆಪಣ ದೇವರವಾಗಿ ಪ್ರವೃತ್ತಿ ನಿವೇದಿನ ಸಂಬಂಧ ಉದ್ಯೋಗ ಯಾವುದೇ ತೊಂದರೆ ಯಾವ ಉದ್ಯೋಗ ಉತ್ತಮ ವಾತಾವರಣ ವಿಶೇಷವಾದ ಸೇವಾ ಭದ್ರತೆ ವಿಶೇಷವಾದ ಅತ್ಯುತ್ತಮಂತಕ್ಕಂಥ ಜೀವನ ಮಾಂಗ ವಿಷಯ ಎಂದೆಂದು ಶುಷ್ಕ ಬಚ್ಚ ತಂದ ದೇವರಲ್ಲಿ ವಿದ್ಯಾಕಲಾಪ ವೃತ್ತಿಪಡಿಸಲು ಕಾಪಾಡಿ ಮಹಾತಾಯಿ ಸಂವಿಧಾನ ಅರ್ಪಣೆ ಯಜಮಾನ ಸರ್ವೇ ಜನ ಸಮಸ್ತ ಸಂಬಂಧರಾಣಿ ಭವಂತು. ಅಮ್ಮ ಬೇರೆ ಕೊಡಲಿ ಯಾವ ದೇವತಾರಾಧನೆ ಈ ಕಲಿಯುಗದ ಕ್ಷಿಪ್ರ ಫಲದಾಯಕ ಅಂದು ಶಾಸ್ತ್ರ ನಿರ್ಣಯ ಅಂದಿನ ದುರ್ಗಾ ವಿನಾಯಕ ದೇವರ ಆರಾಧನೆ ದೇವರ ಮತ್ತು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತ ಪಾಡಲು ನಿರುವ ನಿಂತರೆ ನಲಿವ ನಲಿದರೆ ಒಲಿಯುವ ನಂತರ ಆರಾಧನೆ ಒಲಿತರಿಗೆ ದೇವ ಆ ಪ್ರಕಾರ ದೇವರಿಗೆ ಸದಾ ನಿಗದಿ ಗುರಿದು ಬರ್ತದೆ ರಕ್ಷಾಕರಣ ಅಭಾವ ಪುಣ್ಯ ಪ್ರಕಾರ ಯಕ್ಷಗಾನ ಸೇವಾ ಪ್ರಕ್ರಿಯೆಯನ್ನು ಮಂಡಳಿ ಮುಖಾಂತರ ಅರ್ಪಣೆ ಮತ್ತು ಅರ್ಪಿತ ಕಾರ್ಯ ಪರಿಪೂರ್ಣ ಪ್ರಸಿದ್ಧ ಮತ್ತು ನಿಗದಿತ ಸುಖ ಸಂಸಾರ ಯೋಗ ಭಾಗ್ಯ ವ್ಯವಹಾರಕ್ಕೆ ಮೇಲ್ಕಾಲು ಅತಿಶಯ ಸೇವಾ ಭಾಗ್ಯ ಕೋನಬತ್ತು ದೀರ್ಘಾಯು ಕಾಪಾಡಿ ಮಹಾತಾಯಿಗೆ ಅತ್ಯಂತ ಮಂಗಳಾಚಾರ್ಯ ಯಾವ ದೇವತಾರಾಧನೆ ಕಲಿಯುವುದು ಶುದ್ಧ ಫಲದಾಯಕ ಅಂದರೆ ಶಾಸ್ತ್ರ ವಿಚಾರ ದುರ್ಗಾ ವಿನಾಯಕ ದೇವ
ಭಕ್ತರಾದ ಪುರಾಣ ಕಥಾಭಾಗ್ಯ ಆಯ್ಕೆ ಮಾಡುವುದು ಸೇವಾರುಗಳ ಅರ್ಪಣೆ ಮತ್ತು ಕಾಪಾಡಿ